ಟ್ರಾನ್ಸ್ಜೆಂಡರ್ ಅನ್ನುವಂಥದ್ದು ವಿಧಿಯಾಟವ ಅಥವಾ ಕೆಲವೊಬ್ಬರು ಇಟ್ ಇಸ್ ಆಲ್ ಗಾಡ್ಸ್ ಪ್ಲಾನ್. ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಬಹಳ ಗೌರವದಿಂದ ಸ್ವೀಕರಿಸಿದೆಯಾ ಅಥವಾ ಸ್ವೀಕರಿಸುವ ನಾಟಕ ಇನ್ನೂ ಮಾಡ್ತಾ ಇದೆ ಅಂತ ನಿಮ್ಗನ್ಸುತ್ತಾ? ಪ್ರತಿದಿನ ನಡೆಯೋದು ನಾಟಕನೇ ರೀ. ಒಂದಿಷ್ಟು ಜನ ಬಣ್ಣ ಹಚ್ಕೊಂಡು ನಾಟಕ ಆಡಿದ್ರೆ, ಒಂದಿಷ್ಟು ಜನ ಬಣ್ಣ ಹಚ್ಕೋದೇ ನಾಟಕ ಆಡಿದ್ರೆ. ಸಮಾಜ ನಿಮ್ಮನ್ನ ಗೌರವದಿಂದ ಸ್ವೀಕರಿಸುವುದು ನಿಮಗೆ ಎಷ್ಟು ವಿಶ್ವಾಸವನ್ನು ಕೊಡುತ್ತೆ? ಈ ಸಮಾಜ ಏನು ಅನ್ಕೊಳ್ಳುತ್ತೆ ನನಗೆ ಬೇಕಾಗಿಲ್ಲ. ನಾನು ಕೆಲಸ ಏನು ಈ ಸಮಾಜಕ್ಕೆ ಅನ್ನೋದು ನನಗೆ ಮಾತ್ರ ಗುರಿ. ಸಮಾಜಕ್ಕೆ ನಾನೇನೋ ಮಾಡಬೇಕು ಅಂತ ಅನ್ನಿಸ್ಲಿಕ್ಕೆ ಮುಖ್ಯವಾದ ಕಾರಣ ಜೀವನಕ್ಕೆ ತುಂಬಷ್ಟು ದಾರಿಗಳಿದಾವೆ. ಬೀದಿಲಿ ಹೋಗೋ ಒಂದು ನಾಯಿಗೆ ಒಂದು ಊಟ ಸಿಗತ್ತೆ, ಮನುಷ್ಯರ ಜೀವನಕ್ಕೆ ಊಟ ಸಿಗೋದು ಕಷ್ಟ ಅಲ್ಲ. ಅಯ್ಯೋ ನನ್ನ ಬದುಕು ಹಿಂಗಾಯ್ತು ಅಂತ ನೀವು ಕೊರ್ಕೊಂಡು ಏನೋ ಹಾಗೆ ಇದ್ದಿದ್ರೆ ಯಾರು ಗೌರವಿಸ್ತಾ ಇದ್ರಲ್ಲ. ನಾನು ಸೀರೆ ಉಟ್ಕೊಂಡು ತಾಯಿ ಆಗೋಕ್ಕೂ ಸೈ, ಅವಶ್ಯಕತೆ ಬಂದರೆ ಇದ್ದಕ್ಕೆ ಹೋಗೋಕ್ಕೂ ಸೈ. ಏನು ನೆನಪಿದೆ ನಿಮ್ಮ ತಂದೆ ತಾಯಿಯೊಂದಿಗೆ ಸುಂದರವಾಗಿ ಕಳೆದಿದ್ದು? ಜಗಳ, ಕೋಪ. ಮನೆಯವರು ಕಡೆಯ ಬಾರಿ ಈ ವಿಚಾರವಾಗಿ ಏನು ತಗಾದೆ ಮಾಡಿದ್ರು ನಿಮ್ಮೊಂದಿಗೆ? ಬೇಡ, ನೀನು ತಗೊಳ್ತಾರೋ ಡಿಸಿಷನ್ ರಾಂಗ್ ಅಂದರು. ಎಲ್ಲ ನಾನು ಸರಿ ಅಂತ ವಾದ ಮಾಡಿದೆ. ನಮ್ಮ ಮನೇಲಿ ನಿಮ್ಯಾನ್ಸ್ಗೆಲ್ಲ ಅಡ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನನಗೆ ದೆವ್ವ ಹಿಡ್ಕೊಂಡ್ಬಿಟ್ಟೈತೆ, ಭೂತ ಹಿಡ್ಕೊಂಡ್ಬಿಟ್ಟೈತೆ ಅಂತ ಆ ದೇವಸ್ಥಾನ ಈ ದೇವಸ್ಥಾನ. ಈಗ ನೀವು ತಂದೆ ತಾಯಿ ಬಂದರೆ ಬೇಡ, ಇಲ್ಲಿಂದನೇ ಕೈ ಮುಗಿದು ಬಿಡ್ತೀನಿ. ಮತ್ತು ನಮ್ಮನ್ನು ಇಷ್ಟು ಜನ ಪ್ರೀತಿಸ್ತಾರೆ ಅಂದರೆ ಕರ್ನಾಟಕ ನಾಡಿನ ಜನಕ್ಕೆ ನಾನು ಇನ್ನೊಂದು ಸತಿ ನಾನು ಇನ್ನೂ ಒಂದು ಜನ್ಮ ಎತ್ತು ಬಂದ್ರೂ ಅವ್ರು ಋಣ ತೀರ್ಸೋಕ್ಕಾಗಲ್ಲ. ನನಗೆ ಯಾವಾಗಲೂ ಹೇಳ್ತಾರೆ, ಮೇಡಮ್ ನೀವು ಇನ್ನೂ ಕೆಲಸ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ನಕ್ಷತ್ರ ಒಂಟಿಯಲ್ಲ. ನಾನು ಯಾವತ್ತೂ ಒಂಟಿ ಅಂದ್ಕೊಳ್ಳಲ್ಲ. ನಾನು ಅಜ್ಜಿ ತಾತನ ತುಂಬ ಪ್ರೀತಿಸ್ತೀನಿ. ಅವ್ರಿಗೆ ನಿಮ್ಮ ಬಗ್ಗೆ ಇವಾಗ ಖುಷಿ ಇದೆಯಾ? ಹೆಮ್ಮೆ ಇದೆ. ಓಕೆ, ನೀವು ಎದುರಿಸಿದ ಸೋಷಿಯಲ್ ಮೀಡಿಯಾ ಕುರಿತು ನಾವು ತುಂಬಾ ನೋಡಿದ್ದೀವಿ. ಗಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಇವ್ರಿಗೆಲ್ಲ ಹೆದರ್ತೀನಿ ನಾನು. ಮ್ಯಾಕ್ಸಿಮಮ್ ನಿಮಗೆ ಬರೋದು ಏನು ವಿಚಾರ? ಪ್ರಪೋಸಲ್ಸ್ ಬರ್ತವೆ. ಇಸ್ ಇಟ್? ಈಗ ನನಗೆ ಅದು ಇಂಟ್ರೆಸ್ಟಿಂಗ್. ಇಲ್ಲಿ ಲವ್ ಸ್ಟೋರಿಗಳು ಇರ್ತಾವ? ಇಲ್ಲಪ್ಪ, ನಾನು ನಮ್ದೆ ಸುಳ್ಳು ಹೇಳಬಾರ್ದು. ಏಳನೇ ಕ್ಲಾಸ್ ಲವ್ ಲೆಟರ್ ಬರೆದಿದ್ದು ಒಂದೇನಾ? ಅರೆ ನೀವು ಯಾಕೆ ಪ್ರೀತಿ ಮಾಡಬಾರ್ದು? ಯಾಕೆ ಮದುವೆ ಆಗಬಾರ್ದು? ಲವ್ ಮಾಡಬಾರ್ದ ನೀವು? ಎಷ್ಟು ಚೆನ್ನಾಗಿದ್ದೀರಿ ನೋಡ್ಲಿಕ್ಕೆ. ನೀವು ಮದುವೆ ನಂಬ್ತೀರಾ? ಈ ಬದುಕಲ್ಲಿ ನೀವು ಎದುರಿಸಿದ ಅತ್ಯಂತ ಕಠಿಣವಾದ ಒಂದು ಡಿಸ್ಕ್ರಿಮಿನೇಷನ್? ನಮ್ದವ್ರು ಮೋಸ ಮಾಡಿದ್ದು. ಟ್ರಾನ್ಸ್ಜೆಂಡರ್ ಅನ್ನೋ ಕಾರಣಕ್ಕೆ ಯಾವುದಾದ್ರೂ ತಾರತಮ್ಯ ಆಗಿದೆಯಾ? ನಾನು ಯಾವುದೇ ಒಂದು ವ್ಯಕ್ತಿ ಆಗಲಿ, ಒಂದೇ ಸತಿ ನೀನು ಅಲ್ಲಿದ್ದು ಬಿಡು, ನಾನು ಇಲ್ಲಿರ್ತೀನಿ. ಸಮಥಿಂಗ್ ಈಸ್ ರಾಂಗ್ ಅನ್ನಿಸ್ತಾ, ನೀನು ಅಲ್ಲಿರೋ ಚೆನ್ನಾಗಿ, ನಾನು ಇಲ್ಲಿ ಚೆನ್ನಾಗಿರ್ತೀನಿ. ಎಷ್ಟೇ ದೊಡ್ಡವರಾಗಿದ್ದು ಯಾರಾದರೂ ಆಗಲಿ, ಹುಡ್ಸಿದ್ದಪ್ಪನೇ ನಾನು ದೂರ ಇಟ್ಟಿದ್ದೀನಿ. ಕ್ಷಮೆ ಒಳ್ಳೇದಲ್ವೇ? ಒಳ್ಳೇದು, ಬಟ್ ನನಗದಿಲ್ಲ. ನಿಮ್ಮ ಸಮುದಾಯದ ಬಗ್ಗೆ ಜನರು ಹೊಂದಿರುವ ಅತ್ಯಂತ ದೊಡ್ಡ ತಪ್ಪು ಕಲ್ಪನೆ ಅಂತ ಇದ್ರೆ ಅದೇನು? ಕೆಟ್ಟವರು ದೇ ಆರ್ ಬ್ಯಾಡ್. ಯಾಕಂಗೆ ಅನ್ನಿಸ್ತಾ ಇದೆ? ಮೆಂಟಾಲಿಟಿ. ಇಸ್ ಇಟ್? ನೀವು ಒಪ್ಕೊಳ್ತೀರಾ ನಿಮ್ಮಲ್ಲೇ ಕೆಲವೊಬ್ಬರು ಹಾಗೆ ಯೋಚನೆ? ನಮ್ಮ ಬೆರಳುಗಳು ಸರಿ ಸಮಾನ ಇಲ್ಲ. ನೀವು ಆಶ್ರಮ ನಡೆಸ್ತಾ ಇದ್ದೀರಿ, ಎಷ್ಟು ಜನ ಇದ್ದಾರೆ? ಇವಾಗಿರೋದು ತುಂಬ ಚಿಕ್ಕ ಸಂಸ್ಥೆ. ಇವಾಗ ಕಟ್ತಾ ಇದ್ದೀನಲ್ಲ, ಬಂದ 1000 ಜನಕ್ಕೆ ದಟ್ ಈಸ್ ಅ ಡ್ರೀಮ್ ಪ್ರಾಜೆಕ್ಟ್. ನನ್ನ ಕನಸಿನ ಮನೆ ಅದು. ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭ ಅದು ನಂಗೆ ಗೊತ್ತೇ ಇಲ್ಲ. ಬಂದಿದ್ದು ನಂಗೆ ಗೊತ್ತಿಲ್ಲ, ಅದು ಹೆಂಗೆ ಬಂತು ಅಂತಲೂ ಗೊತ್ತಿಲ್ಲ. ನಿಮಗೆ ಹೇಗೆ ಗೊತ್ತಾಯಿತು? ಮೀಡಿಯಾದಲ್ಲಿ ನಮ್ಮನೆ ಸುಮ್ಮನೆ ನಕ್ಷತ್ರ, ನಮ್ಮನೆ ಸುಮ್ಮನೆ ರಾಜ್ಯೋತ್ಸವ ಪ್ರಶಸ್ತಿ ಅಂದಾಗ ನನಗೂ ಗೊತ್ತಾಗಿದ್ದು. ನಟ ದರ್ಶನ್ ಅವ್ರ ಕುರಿತು ತುಂಬ ಅಭಿಮಾನದಿಂದ ಎಲ್ಲ ಕಡೆ ಧ್ವನಿ ಎತ್ತಿರೋದನ್ನು ನಾನು ಗಮನಿಸಿದೆ. ಆ ಮನುಷ್ಯನ ಗುಣ, ದೊಡ್ಡ ಗುಣ. ಆಶ್ರಮಕ್ಕೆ ಸಹಾಯ ಮಾಡಿದ್ದಾರೆ, ಹಾಗಾಗಿ ಅವರು ಧ್ವನಿ ಎತ್ತುತ್ತಾರೆ. ಮೂರ್ಖತನ. ಬಟ್ ಆಶ್ರಮ ಕಟ್ಟೋಕೆ ಶುರು ಮಾಡಿದಾಗ ಹೇಗೆ ಅವರು ನಿಮಗೆ ನೆರವಾಗಿದ್ದರು? ನನ್ನ ಬಿಲ್ಡಿಂಗಿಗೆ ಕಟ್ಟಿರೋ ಪ್ರತಿಯೊಂದು ಕಲ್ಲು ಅವರೇ ಕಳಿಸಿರೋದು. ಇವತ್ತು ಬಂತು ಮೆಟೀರಿಯಲ್, ಇವತ್ತು ಬೆಳಗ್ಗೆ ಅನ್ಲೋಡ್ ಆಯಿತು ಮೆಟೀರಿಯಲ್. ನನ್ನ ಫೋನಲ್ಲಿ ತೋರಿಸ್ತೀನಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಆ ಪುಣ್ಯಾತ್ಮ ಬರೋವರೆಗೂ ನಾನು ಇನಾಗ್ರೇಷನ್ ಮಾಡಲ್ಲ. ಇದು ನನ್ನ ಆಸೆ. ಇಡೀ ಸಮಾಜ ಅವ್ರನ್ನ ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ಯಾವಾಗಲೂ ಅವ್ರನ್ನ ಪುಣ್ಯಾತ್ಮ ಅಂತಲೇ ಕರೆಯೋದು. ನಾನು ಏನೂ ಮಾತಾಡಲ್ಲ. ಟೈಮ್ ಎಲ್ಲನೂ ತೋರಿಸುತ್ತೆ. ಅವ್ರು ಬರ್ತಾರೆ, ಇನಾಗ್ರೇಷನ್ ಮಾಡ್ತಾರೆ. ಅವರ ಅಭಿಮಾನಿಗಳು ನಿಮಗೆ ಹೇಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ? ಇವತ್ತೂ ಅವರೇ ನನಗೆ ಧೈರ್ಯ. ನನ್ನ ಆಸ್ತಿ ಏನಾದರೂ ನಿಜವಾಗ್ಲೂ ಆಸ್ತಿ ಇದ್ದರೆ ಅದು ಜನಗಳೇ ಆಸ್ತಿ. ತೀರ್ಸಕ್ಕಾಗ್ಲಾರ್ದು ಋಣ ಕರ್ನಾಟಕದ ನಾಡಿನ ಜನ. ಇವರಿಗೆಲ್ಲ ನಾನು ಇನ್ನೊಂದು ಜನ್ಮ ಎತ್ಕೊಂಡ್ಬಂದ್ರೂ ಕೂಡ ನನ್ನ ಋಣನ ನಾನು ತೀರ್ಸಿ, ನನ್ನನ್ನೆಲ್ಲ ನಕ್ಷತ್ರ ಅಂತ ಕರಿಬೇಕು. ನನಗೊಂದು ಆಸೆ.
ನಕ್ಷತ್ರ. ಓ, ಮೇಡಮು, ಆಂಟಿ, ಇದು ಆಂಟಿ ನಕ್ಷತ್ರ. ಆಂಟಿ ಅಂತಾರ. ಎಂಥ ದುರಂತ ನಡೆದಿದೆ ನಿಮ್ಮೊಂದಿಗೆ ಬದುಕಲ್ಲಿ. ಆಂಟಿ ಅವನು ಅಂದನು. ಸಿದ್ಧಗಂಗಾ ಅನ್ನೋದು ಒಂದು ಸಂಸ್ಥೆ ಅಲ್ಲ, ಅದು ಜೀವನ. ಎಷ್ಟೋ ಜನದ ಬದುಕಕ್ಕೆ ಜೀವನ ಕೊಡುತ್ತೆ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇವತ್ತು CCSನ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಿರೋದು ಕ್ಯಾಶುವಲ್ ಕನೆಕ್ಟ್ ವಿತ್ ಶ್ರೀನಿವಾಸ್. ಇವತ್ತಿನ CCS ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆ ಬಹಳ ವಿಶೇಷವಾದ ವ್ಯಕ್ತಿತ್ವ ನಮ್ಮ ಜೊತೆ ಇದ್ದಾರೆ. ಇವರು ನಕ್ಷತ್ರ. ಯಾವ ನಕ್ಷತ್ರ? ಆ ನಕ್ಷತ್ರ ಹೇಗೆ ಮಿನುಗ್ತಾ ಇದೆ, ಆ ನಕ್ಷತ್ರ ಹೇಗೆ ಬೆಳಕು ಕೊಡ್ತಾ ಇದೆ, ಅದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರ ಕತೆ ಬಹುಶಃ ಸಮಾಜದಲ್ಲಿ ಬಹಳಷ್ಟು ಯುವಜನತೆಗೆ ಸ್ಫೂರ್ತಿ ಕೊಡ್ಬೋದು ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆ. ಇವರನ್ನು ಈ ಕಾರ್ಯಕ್ರಮದಲ್ಲಿ ಕೂರಿಸ್ಲಿಕ್ಕೆ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇವರ ಕಥೆಯನ್ನು ಕೇಳ್ತಾ ಹೋಗೋಣ. ಈ ಪಾಡ್ಕಾಸ್ಟ್ ಖಂಡಿತ ನಿಮಗೊಂದೊಳ್ಳೆ ಜೀವನ ಪಾಠ ಹಾಗೂ ಜೀವನದ ದರ್ಶನವನ್ನು ಮಾಡಿಸುತ್ತೆ. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಮನೆ ಸುಮ್ಮನೆ ಅನ್ನೋ ಆಶ್ರಮದ ಮುಂದಾಳತ್ವ ವಹಿಸಿ ನೂರಾರು ಜೀವಗಳಿಗೆ ಆಸರೆಯಾಗಿರ್ತಕ್ಕಂತಹ ಡಾಕ್ಟರ್ ನಕ್ಷತ್ರ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಭಾಳ ಸಂತೋಷ ನೀವು ಕಾರ್ಯಕ್ರಮಕ್ಕೆ ಬಂದದ್ದು. ಇದು ನಮ್ಮ ಪುಣ್ಯ. ಥ್ಯಾಂಕ್ಸ್ ಫಾರ್ ಇನ್ವೈಟೆಡ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಮೂಲ ಹೆಸರು ನಕ್ಷ ಏನದ್ರ ಅರ್ಥ? ನಕ್ಷ ಹೆಸರು ಅಪ್ಪ ಅಮ್ಮ ಕಟ್ಟಿದ್ದು. ನಕ್ಷತ್ರ ಇವತ್ತಿಗೆ ನೀವು ನನ್ನ ಐಡೆಂಟಿಟಿ. ಯಾರಿಟ್ಟಿದ್ದು ಈ ಹೆಸರು? ಯಾರಿಟ್ಟಿದ್ದು ನಕ್ಷತ್ರ? ಯಾರೂ ಇಟ್ಟಿಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ ಬೇರೆ ಬೇರೆ ಹೆಸರು ಇಡಕ್ಕೆ ಬಂದರು. ನಕ್ಷತ್ರ ಅನ್ನೋದು ನನಗೆ ಇಷ್ಟ. ಮೈ ನೇಮ್ ಡಿಫೈನ್ಸ್ ವಾಟ್ ಐ ಆಮ್ ಅಂತ. ಸೊ ನನ್ನ ಇಷ್ಟವಾದ ಹೆಸರು ಏನಾದರೂ ಇದ್ರೆ ಇಟ್ ಇಸ್ ಕಾಲ್ಡ್ ನಕ್ಷತ್ರ. ಹೌದು, ನೀವು ಇಟ್ಕೊಂಡಿದ್ದು? ನನ್ನ ಹೆಸರು ನಂದು. ಬಹುಶಃ ಮಕ್ಕಳಿಗೆ ಅಪ್ಪ ಅಮ್ಮ ಹೆಸರು ಇರ್ತಾರೆ, ನನಗೂ ನಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿದ್ದಾರೆ. ಬಟ್ ನನ್ನ ಹೆಸರನ್ನ ಇವತ್ತು ನಾನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಎಷ್ಟೋ ಸತಿ ಅಪ್ಪನೂ ನಾನೇ, ಅಮ್ಮನೂ ನಾನೇ, ಮೈಸೆಲ್ಫ್. ಎಷ್ಟೋ ಸತಿ ಯಾವ ಪ್ರೀತಿನೂ ಸಿಗ್ಲಾರ್ದಂಗೆ ನನಗೆ ನಾನೇ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹೆಸರನ್ನ ಇಟ್ಕೊಳ್ಳೋಕ್ಕೆ ಕಂಪ್ಲೀಟ್ ರೈಟ್ಸ್ ನನಗೆ ಇರೋದು. ಅದಕ್ಕೆ ನಕ್ಷತ್ರ ಅಂತ ನನಗೆ ನಾನೇ ಇಟ್ಕೊಂಡಿರೋದು. ಬದುಕು ಖುಷಿ ಇದೆಯಾ ಇವತ್ತಿಗೆ? ನಿಜವಾಗ್ಲೂ ಇಲ್ಲ. ಬಟ್ ನೀವು ತುಂಬ ಜನಕ್ಕೆ ಆಸರೆ ಆಗಿದ್ದೀರಿ. ನಾನಿವತ್ತು ತುಂಬ ಜನಕ್ಕೆ ಆಸರೆ ಆಗಿರ್ಬೋದು, ಸಂಸ್ಥೆ ನಡೀತಾ ಇರ್ಬೋದು, ಕೆಲಸಗಳು ಮಾಡ್ತಾ ಇರ್ಬೋದು. ಬಟ್ ಈ ಹ್ಯಾಪಿನೆಸ್ ಅನ್ನೋದು ಏನೇ ಮಾಡಿದ್ರೂ ಸಿಗಲ್ಲ ಕೆಲವೊಂದೊಂದು ಸತಿ. ಎಷ್ಟೋ ಜನ ಅನ್ಕೋತಾರೆ ಇವ್ರಿಗೇನು ಕಮ್ಮಿ, ಇವ್ರಿಗೇನು ದೊಡ್ಡವ್ರ ಕಾಂಟ್ಯಾಕ್ಟ್ ಐತೆ, ಇವ್ರಿಗೇನು ದುಡ್ಡು ಐತೆ, ಎಲ್ಲ ಐತೆ, ದಿನ ಪಾರ್ಟಿ ಮಾಡ್ತಾರೆ, ಜಾಲಿಯಾಗಿರ್ತಾರೆ. ಎಕ್ಸಾಕ್ಟ್ಲಿನೂ ಹೊರಗಡೆ ನೋಡೋದೇ ಬೇರೆ, ಒಳಗಡೆ ಇರೋದೇ ಬೇರೆ ಇರುತ್ತೆ. ಆದರೆ ಬಹುಶಃ ಕುಟುಂಬದಿಂದ ದೂರ ಇರುವ ಬದುಕು ನನ್ನದಾಗುತ್ತೆ ಅಂತ ನಿಮಗೆ ಹೆಂಗೆ ಜೀರ್ಣಿಸ್ಕೊಳ್ತೀರಿ ನೀವು ಅದನ್ನು? ಜೀರ್ಣಿಸ್ಕೊಳ್ಳೋದಂತಲ್ಲ, ಅದು ನನ್ನ ಹಣೆ ಬರ ಅನ್ಕೋತೀನಿ. ಆಪ್ಷನೇ ಇಲ್ಲ ನನ್ನ ಹಣೆ ಬರ. ನಾನೇನೂ ತಪ್ಪೇ ಮಾಡಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಒಪ್ಕೋಬೇಕು ಅಂತ ಯಾವ ರೂಲ್ಸು ಇಲ್ವಲ್ಲ. ಒಪ್ಕೋಬೇಕು ಅಂತ ಇವತ್ತೆಲ್ಲರೂ ಹೋರಾಟ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಹಠ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ, ಬಲವಂತ ಮಾಡಬಾರ್ದಲ್ಲ. ಬೇಡ, ಅವ್ರಿಗೆ ಇಷ್ಟ ಇಲ್ವಾ, ಅವ್ರು ಅಲ್ಲೇ ಚೆನ್ನಾಗಿರಲಿ, ನಾವು ಇಲ್ಲೇ ಚೆನ್ನಾಗಿರೋಣ. ಎಷ್ಟು ದಿನ ಇರುತ್ತೆ ಬಲವಂತದ್ದು? ಬಲವಂತ ಅನ್ನೋದು ಬರೀ ತಾತ್ಕಾಲಿಕ, ಫಾರ್ ಜಸ್ಟ್ ಟೆಂಪರರಿ ಟೈಮ್. ಬಲವಂತ ಯಾರಿಗೂ ಮಾಡಬಾರ್ದು. ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ನನ್ನ ಜೀವನದಲ್ಲಿ ನಾನು ಕಲ್ತಿರೋ ಕತೆ. ಬಟ್ ನಿಮ್ಮ ತಂದೆ ತಾಯಿಯೊಂದಿಗೆ ಕಳೆದ ಬಾಲ್ಯ ಮಾತ್ರ ನೀವು ಜೋಪಾನವಾಗಿ ಕಾಪಾಡಿಕೊಂಡಿದ್ದೀರಿ. ಡೆಫಿನೆಟ್ಲಿ ಐತೆ ಸಿಫಿ. ಅದೊಂದು ಮೆಮೊರಿ, ಅದೊಂದು ಎಲ್ಲರೂ ಅವ್ರವ್ರ ತಾಯಿ ಜೊತೆ ಫೋಟೋಸ್ ಹಾಕ್ತಾ ಇದ್ದಾರೆ.
ಸಮ್ವೇರ್ ನಮಗೂ ಫೀಲ್ ಆಗುತ್ತೆ, ನಮಗೂ ನಮ್ಮ ಮನೇಲೂ ನಾರ್ಮಲ್ ಆಗಿ ನಾವು ಚೆನ್ನಾಗಿದ್ದೀರಿ, ಲೈಕ್ ನಮ್ಮಮ್ಮ ಜೊತೆ ನಾವು ಇವತ್ತು ಫೋಟೋ ಹಾಕ್ಕೊಂಡು ಅದು ಇದು ಆ ಎಮೋಷನ್ಸ್ ಫೀಲಿಂಗ್ಸ್ ಇರುತ್ತಲ್ಲ ತುಂಬ ಕಮ್ಮಿ. ಏನು ನೆನಪಿದೆ ನಿಮ್ಮ ತಂದೆ ತಾಯಿಯೊಂದಿಗೆ ಸುಂದರವಾಗಿ ಕಳೆದಿದ್ದು? ಜಗಳ, ಕೋಪ. ಇದೆಲ್ಲದರ ಹೊರತಾಗಿಯೂ ಅಂದರೆ ಇದೇನು ಇನ್ನೂ ಗೊತ್ತಿಲ್ಲದ ಸಮಯದಲ್ಲೇ ಬಾಲ್ಯದಲ್ಲಿ ಅಪ್ಪ ಅಮ್ಮ ನಿಮ್ಮನ್ನು ತುಂಬ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ರ? ಅಷ್ಟೊಂದು ಯಾವುದೋ ನನ್ನ ಜೀವನದಲ್ಲಿ ಮೆಮೊರೀಸ್ ಇಲ್ಲ. ಯಾಕೆ ನೀವು ಮಠಕ್ಕೆ ಸೇರಿದ್ದು? ಮಠಕ್ಕೆ ನಮ್ಮ ಮನೇಲಿ ಹಾಕಿದ್ದು. ಇಟ್ ವಾಸ್ ದೇರ್ ಡಿಸಿಷನ್. ಮಠದಲ್ಲಿ ಓದಿದ್ರೆ ಮಕ್ಕಳು ಶಿಸ್ತು ಕಲಿತಾರೆ, ಮಠದಲ್ಲಿ ಓದಿದ್ರೆ ಮಕ್ಕಳು ಒಳ್ಳೆ ಥರ ಬೆಳೀತಾರೆ ಅನ್ನೋದೊಂದು ನಮ್ಮ ಮನೇಲಿ ಕನ್ಸೆಂಟ್. ಸೊ ನನ್ನ ಮಠಕ್ಕೆ ಹಾಕಿದ್ರು. ಹೇಗಿತ್ತು ಮಠದ ಜೀವನ? ಅದೇ ನನ್ನ ಲೈಫಲ್ಲಿ ದೊಡ್ಡ ಇನ್ಸ್ಪಿರೇಷನ್. ಸದ್ಗಂಗಾ ನನಗೆ ತುಂಬ ಇಷ್ಟವಾದ ಜಾಗ, ತುಂಬ ಇಷ್ಟಪಟ್ಟು ಊಟ ಮಾಡೋ ಜಾಗ. ನನ್ನ ಮಠ ಅಂದರೆ ನನಗೊಂಥರ ಹೆಮ್ಮೆ. ನನ್ನ ಗುಡ್ ಬ್ಯಾಡ್, ನನ್ನ ಅಪ್ ಡೌನ್ ಮೆಮೊರೀಸ್ ಇರೋವಂಥ ಜಾಗ. ಅಪ್ಪ ಅಮ್ಮನ ಜೊತೆಗಿದ್ದಾಗ ಏನು ಮೆಮೊರಿ ಐತೆ ಅಂತ ಕೇಳಿದ್ರಿ, ನಂಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ನನ್ನ ಮಠದಲ್ಲಿದ್ದಾಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿರೋ ಟೈಮು, ಕಾಂಪೌಂಡ್ ಜಂಪ್ ಮಾಡಿ ಓಡೋಗ್ತಿದ್ದಿದ್ದ ಟೈಮು, ಕ್ಲಾಸ್ ಬಂಕ್ ಮಾಡ್ತಾ ಇದ್ದಿದ್ದ ಟೈಮು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ದಿದ್ದ ಟೈಮ್. ಸೊ ಅಲ್ಲಿ ಬುದ್ಧಿಯವ್ರನ್ನ ನೋಡ್ತಿದ್ದಿದ್ದು ಒಂಥರ ಖುಷಿ. ನಾನಿದ್ದಾಗ ಬುದ್ಧಿಯವರಿದ್ರು, ದೊಡ್ಡವರಿದ್ರು, ಅದು ಒಂಥರ ಖುಷಿ. ಲೈಕ್ ಮಠ ಅನ್ನೋದು ಎಷ್ಟೋ ಜನ ಜೀವನನ ಬದಲಾಯಿಸುತ್ತೆ. ಹೌದು ಹೌದು, ಓಕೆನಾ. ಅಲ್ಲಿ ಎಷ್ಟೋ ಜನ ಓದಿದ್ದಾರೆ, ಇವತ್ತು ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಸೊ ಮಠ ಅನ್ನೋದು ಒಂದು ಅದು ಲೈಕ್ ಇಟ್ ಇಸ್ ನಾಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳೋಕ್ಕಾಗಲ್ಲ. ಅದೊಂದು ಜೀವನದ ಒಂದು ಲೈಕ್ ಪಾರ್ಟ್ ಆಫ್ ಲೈಫ್ ಥರ ಆಗೋಗುತ್ತೆ ಎಷ್ಟೋ ಜನಕ್ಕೆ. ಸೋತವನಿಗೂ ನಾಳೆ ಹೇಗಪ್ಪ ಬದುಕಟ್ಟುಕೊಳ್ಳೋದು ಅನ್ನುವ ಚಿಂತೆ ಯಾವತ್ತಾದರೂ ಬಂದಾಗ ಆ ಮಠದಲ್ಲಿ ಕಲಿತ ಶಿಸ್ತು, ತಾಳ್ಮೆ ಹಾಗೂ ತಂದೆ ತಾಯಿಗಳನ್ನು ಬಿಟ್ಟು ಒಂದು ಕಡೆ ಇದ್ದು ಓದಲಿಕ್ಕೆ ಅಂತ ಬದುಕೋ ಮಕ್ಕಳಿದ್ದಾರಲ್ಲ, ವಾಸ್ತವವಾಗಿ ತಂದೆ ತಾಯಿಗಳನ್ನು ಬಿಟ್ಟು ಬದುಕೋದೇ ಅವರ ಜೀವನದ ದೊಡ್ಡ ಸವಾಲು. ಅದನ್ನೇ ಗೆದ್ದಿರೋದ್ರಿಂದ ಮುಂದೆ ಬರೋ ಬದುಕಲ್ಲಿ ಅವರಿಗೆ ಅಷ್ಟು ಸಮಸ್ಯೆ ಆಗಲಿ. ನೋಡಿ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಲ್ಲ, ನಮ್ಮ ಅಪ್ಪ ಅಮ್ಮ ನೀನು ಇದನ್ನೇನಾದರೂ ಮಾಡು ಅಂತ ಕೊಟ್ಟಿಲ್ಲ ನನಗೆ. ನನ್ನ ಶ್ರಮ, ನನ್ನ ಪರಿಶ್ರಮ, ನನ್ನ ಕಷ್ಟ, ನನ್ನ ಸ್ಟ್ರೆಂತ್, ನನ್ನ ನೋವಿಂದ ಕಟ್ಟಿರುವಂಥ ಸಾಮ್ರಾಜ್ಯ ಆಯಿತು. ಇಂಥ 10 ಸಾಮ್ರಾಜ್ಯ ಕಟ್ಟೋ ಶಕ್ತಿ ನನಗೈತೆ. ಬಿಕಾಸ್ ಕಟ್ಟಿದ್ದೀನಿ ಅಲ್ಲ ಸಕ್ಸಸ್ಫುಲ್ಲಾಗಿ. ನಾನು ಇದ್ದಕ್ಕೆ ತಾನೇ ಈ ಸಾಮ್ರಾಜ್ಯ ಕಟ್ಟೋಕ್ಕಾಗೋದು. ಇಂಥ 10 ಸಾಮ್ರಾಜ್ಯ ಕಟ್ತೀನಿ ಮುಂದೆ. ಶಕ್ತಿ, ಧೈರ್ಯ ಎರಡೂ ನನ್ನಲ್ಲೈತೆ. ಅದೆಲ್ಲ ಮಠದ ಸಿದ್ಧಾಂತಗಳು ಕೆಲವೊಂದೊಂದಿದ್ದಾವೆ. ನಾನು ಯಾರ ವಿಷಯಕ್ಕೂ ಹೋಗಲ್ಲ, ನಾನು ಯಾರ ತಂಟೆಗೂ ಹೋಗಲ್ಲ, ನಾನು ಯಾರ ಸಪ್ರಿಗೂ ಹೋಗಲ್ಲ. ಬಟ್ ನನ್ನ ತಂಟೆಗೆ ಬಂದರೆ ಅದು ಯಾರಿದ್ರೂ ಬಿಡಲ್ಲ. ಫೈನ್. ಬಟ್ ಒಬ್ಬ ಹುಡುಗನಾಗಿ ನಿಮ್ಮ ಬಾಲ್ಯ ನಡೀತಾ ಇರುತ್ತೆ. ನಿಮಗೆ ಮೊದಲು ಅರಿವಿಗೆ ಬಂದಿದ್ದೆ ಹೇಗೆ, ಅಥವಾ ಹೇಗೆ ನೀವು ಅದನ್ನು ಒಪ್ಕೊಂಡ್ರಿ ಮೊದಲು? ಆ್ಯಕ್ಚುಲಿ ನನ್ನ ಸ್ಟೋರಿನೇ ಒಂಥರ ಡಿಫ್ರೆಂಟ್. ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಗೊತ್ತಿರಲಿಲ್ಲ. ನಾನು ಸ್ಕೂಲಲ್ಲಿ ಲೈಕ್ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್, ಅವನಿಗೊಂದು ಲವ್ ಲೆಟ್ರ್ ಬರೆದಿದ್ದೆ 7th ಅಲ್ಲಿ. ನೀವು? ನಾನೊಂದು ಲವ್ ಲೆಟ್ರ್ ಬರೆದಿದ್ದೆ. ಆ ಲವ್ ಲೆಟ್ರನ್ನ ಒಯ್ದು ಅವ್ನು ಹೆಡ್ ಮಾಸ್ಟ್ರಿಗೆ ಕೊಟ್ಬಿಟ್ಟಿದ್ದು. ಓಕೆ, ಒಂದು ನಿಮಿಷ. ನೀವು ಹುಡುಗಿಗೆ ಬರೆದಿದ್ದು, ಹುಡುಗನಿಗೆ ಬರೆದಿದ್ದ? ಆ್ಯಕ್ಚುಲಿ ಒಂದು ಹುಡುಗಂಗೆ ಬರೆದಿದ್ದು ನಾನು ಲೆಟರ್ನ ಸ್ಕೂಲಲ್ಲಿ. ಆ್ಯಕ್ಚುಲಿ ಬರೆದ್ಬಿಟ್ಟಿದ್ದೀನ, ಅವ್ನು ಓದೋದು ಬಿಟ್ಟು ಅವ್ನು ಹೋಗಿ ಒಂದು ಹುಡುಗಿಗೆ ಕೊಟ್ಬಿಟ್ನ ಅದನ್ನು. 7ನೇ ಕ್ಲಾಸಲ್ಲಿ ಅವ್ನು ಹೋಗ್ಬಿಟ್ಟು ಒಂದು ಹುಡುಗಿಗೆ ಹೋಗಿ ಕೊಟ್ಬಿಟ್ನು. ಅವಳು ಓದಿ ಹೇಳ್ಬಿಟ್ಲು ಏನೇನು ಅಂತ. ಆಮೇಲೆ ಅವನನ್ನು ಕೇಳಿದ್ನು, ಯಾರಿಗೆ ಬರೆದಿರೋದು? ಇಲ್ಲ, ನಿಂಗೆ ಬರೆದಿರೋದು. ಅವನು ಹೆಡ್ ಮಾಸ್ಟ್ರಿಗೆ ಕೊಟ್ಟಿದ ತಕ್ಷಣ ಹೆಡ್ ಮಾಸ್ಟರ್ ನಮ್ಮ ಅಪ್ಪನ ಕರೆಸ್ಬಿಡ್ಬೇಕಾ? ಲೈಕ್ ಮಗಳು ಲವ್ ಲೆಟರ್ ಬರ್ದಳು ನೋಡಿ ಅಂತ. ನಿಮ್ಮ ಮಗಳು ಲವ್ ಲೆಟರ್ ಬರ್ದಿದ್ದಾಳೆ ಓದಿ ಅಂತ. ನಮ್ಮಪ್ಪ ಮೊಕ್ಕ ನೋಡ್ತಾ ಇದ್ದಾರೆ. ಹಂಗೆ ಲೈಕ್ ಹೋಗಿ ಹುಡುಗನ್ ಬರ್ದಿದೀಯಲ್ಲಮ್ಮ ಲವ್ ಲೆಟರ್ ಅಂತ ನಿಮ್ಮ ಅಪ್ಪಂಗೆ ಶಾಕ್ ಆಗಿರ್ಬೇಕು. ಲೈಕ್ ಏನು ಇದು ಎತ್ತ ನಮ್ಮ ಮನೇಲಿ ನೋಡ್ತಾ ಇದ್ದಾರೆ, ಭಯ ನನಗೆ. ಮುಗೀತು, ಇವತ್ತು ನನ್ನನ್ನು ಸಾಯಿಸ್ಬಿಡ್ತಾರೆ, ಮುಗೀತು ಕತೆ. ಅವಾಗ ನಮ್ಮ ಮನೆಗೆ ರಿವೀಲ್ಡ್ ದಟ್ ಐ ಹ್ಯಾವ್ ಅ ಫೀಮೇಲ್ ಫೀಲಿಂಗ್. ಅಮ್ಮ ಫೀಮೇಲ್, ಐ ಹ್ಯಾವ್ ಅ ಹಾರ್ಮೋನ್ಸ್ ಆಫ್, ನಂಗೆ ಹಿಂಗೆಲ್ಲ ಐತೆ. ಅಲ್ಲಿವರೆಗೂ ಗೊತ್ತಿರಲಿಲ್ಲ, ನಾನು ಹೇಳ್ಕೊಂಡೇ ಇರಲಿಲ್ಲ. ನನಗೆ ಭಯ, ನಾ ಅಪ್ಪನ ಕಂಡ್ರೆ ಭಯ. ನಿಮಗೆ ಗೊತ್ತಾಗಿದ್ಯಾ ಅವಾಗ? ನಂಗೆ ಗೊತ್ತಾಗ್ತಿತ್ತು, ನಂಗೆ ಫೀಲ್ ಇತ್ತು ಅವಾಗಿಂದನೂ.
ಮನ್ಸಲ್ಲಿ ಅದೊಂಥರ ಫೀಲ್ ಆ್ಯಡ ಎಮೋಷನ್ ನನ್ಗೆ ಹಿಂಗಲ್ಲ ಹೆಂಗೆ ಅಂತ. ಹ್ಮ್. ಅದು ಡೇ ಬೈ ಡೇ ಬೆಳೀತಾ ಮಗು ಹೇಗೆ ಲೈಕ್ ತಾಯಿ ಅನ್ನೋದು ಹತ್ರ ಆಗುತ್ತೆ. ಸೊ ನನಗೂ ಆ ಫೀಲ್ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಲೈಕ್ ಹಂಗೆ ಮಾಡ್ಕೊಂಡು ಲೈಕ್ ಚೆನ್ನಾಗಿ. ಸೊ ಆ ದಿನ ತಂದೆಯವರು ಏನು ನಿರ್ಧಾರಕ್ಕೆ ಬಂದ್ರು ಅವತ್ತು? ಅಯ್ಯೋ ಅವತ್ತೆಲ್ಲ ಅಷ್ಟೊಂದು ಕೋತಿ ನಾವು ಅಪ್ಪ ನನ್ನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್. ಹೌದಾ? ಮಾತಾಡಲೇ ಇಲ್ಲ. ಸೊ ನಿಮ್ಗೆ ಆ ಭಾವನೆಗಳು ನಿಧಾನವಾಗಿ ನಿಮಗೆ ಫೀಲ್ ಆಗ್ತಾ ಇತ್ತು. ನೀವು ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಸ್ವಲ್ಪ ಭಯಪಡ್ತಾ ಇದ್ರ ಸಮಾಜದಲ್ಲಿ? ಯಾರೇನಂತಾರೆ, ಯಾರು ಹೇಗೆ ತಗೋತಾರೆ, ಮೆಂಟಾಲಿಟಿ ಹೆಂಗಾಗತ್ತೆ, ನಮ್ಮ ಜನ ನಿಮಗೆ ಗೊತ್ತು. ಈ ಇನ್ನೂ ಅಪ್ಡೇಟ್ ವರ್ಷನ್ ಆಗಿಲ್ಲ ಅಷ್ಟು ಸುಲಭವಾಗಿ. ಎಷ್ಟೋ ಜನ ಈ ಬೆಂಗಳೂರಲ್ಲಿ ಓಕೆ ಒಂದಿಷ್ಟು ಜನಕ್ಕೆ ಒಂದು ಸ್ವಲ್ಪ ಮೆಂಟಲಿ ಸ್ಟೆಬಿಲಿಟಿ ಐತೆ, ಅರ್ಥ ಮಾಡ್ಕೊಳ್ಳೋಷ್ಟು, ಯೋಚನೆ ಮಾಡ್ಕೊಳ್ಳೋಷ್ಟು ರೀತಿ ನೀತಿ ಐತೆ. ಬಟ್ ಈ ನಮ್ಮ ಗುಲ್ಬರ್ಗದಲ್ಲೆಲ್ಲ ಏನಂದರೆ ಅಯ್ಯೋ ನನಗೆ ಲೈಕ್ ಒಂಥರ ಭಯ. ಈ ಹೊರಗಡೆಯವ್ರು ಬಿಡ್ರಿ, ಈ ಫ್ಯಾಮಿಲಿಯವರು ಸ್ವಂತ ನಮ್ಮ ರಿಲೇಷನವರು ರಕ್ತ ಸಂಬಂಧದಷ್ಟು ಪಾಪಿಗಳು ಇನ್ನೊಬ್ರು ಇಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಅಯ್ಯೋ ರಕ್ತ ಮುಂದೆಗಡೆ ಎಲ್ಲ ಒಳ್ಳೇದಾಗ್ಲಪ್ಪ ಅಂತಾರೆ, ಹಿಂದೆಗಡೆ ಇದೇನಿದು ಹಿಂಗೆ ನಾನೇನಾದ್ರು ದೇವ್ರಿಗೆ ಅಪ್ಲಿಕೇಶನ್ ಹಾಕಿ ಬಂದಿದ್ದೀನಿ ಈ ಥರ ದೇವ್ರು ಮಾಡಿರೋ ಇದಕ್ಕೆ ನಾನಿದ್ದೀನಿ ಅಂದರೆ ಜನ ಮಾತಾಡೋದಿರುತ್ತಲ್ಲ. ಅಯ್ಯೋ ದೇವ್ರೆ, ಈ ಜನದಿಂದ ಅರ್ಧ ಭಯ ಬಂದ್ಬಿಟ್ಟಿತ್ತು ನನಗೆ. ಸೊ ಈ ವಿಚಾರ ಕಂಪ್ಲೀಟ್ಲಿ ಮನೆಯವ್ರಿಗೆ ಗೊತ್ತಾಗಿ ಮನೆಯವರು ಒಂದು ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿಗೆ ಬರ್ತಾರೆ. ಸೊ ಅದೇ ಹೇಗೆ ನಡೆಯುತ್ತೆ? ಅದೇನಾಯ್ತು? ಇಲ್ಲ ನಮ್ಮ ಮನೆಯವ್ರ ನಿರ್ಧಾರ ತಗೊಳಕ್ಕಿಂತ ಮುಂಚೆನೇ ನಾನೇ ಡಿಸೈಡ್ ಮಾಡಿಬಿಟ್ಟೆ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೆಮ್ ಇನ್ ಮೈ ಲೈಫ್. ಕ್ಲಾಸ್ ಅಲ್ಲ ಅದು? ಐ ಥಿಂಕ್ 7th 8th. ನೀವು ಆಗಲೇ ಮನೆಯಿಂದ ಆಚೆ ಬಂದಿದ್ದ? ಅಲ್ಲಿ ಐ ವಾಸ್ ಸ್ಟಡಿಂಗ್ ಮಠದಲ್ಲೇ ಇದ್ದೆ ನಾನು. ಬಟ್ ಬಿಟ್ಬಿಟ್ಟೆ ನಾನು. ಬೇಡ ಕಾಂಟ್ಯಾಕ್ಟ್ ಬೇಡ ಜಾಸ್ತಿ, ಅವ್ರು ಮಾತಾಡೋದು ಬೇಡ, ಮೈಂಡಲ್ಲಿ ತೊಗೊಂಡ್ಬಿಟ್ಟೆ. ಬಿಕಾಸ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಅವ್ರಿಗೆ ನಮ್ಮೇಲೆ ಇಷ್ಟ ಇಲ್ಲ ಅಂತಂದಾಗ ಗೊತ್ತಾಗ್ತಿತ್ತು ನಿಮ್ಗೆ? ಗೊತ್ತಾಗ್ತಿತ್ತು. ಬೆಟರ್ ಬೇಡ, ಅವ್ರು ಖುಷಿಯಾಗಿರಲಿ. ಅವ್ರ ಖುಷಿ ಹಾಳು ಮಾಡೋದು ಬೇಡ. ಏನಕ್ಕೆ ಅವ್ರಿಗೆ ಖುಷಿಯಾಗಿರಲಿ. ಸೊ ಏನು ಬದುಕು ನಾಳೆ ಏನಪ್ಪ ಎತ್ತ ಅಂತ ನಿಮಗೆ ಭಯ ಇರಲಿಲ್ವಾ? ಯಾಕಂದರೆ ನಾನು ಓದಿದ್ದು ಸಿದ್ಧಗಂಗಾ ಮಠದಲ್ಲಿ. ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಸಿದ್ಧಗಂಗಾ ಮಠದ ಸೇವೆ ಆದರೂ ಮಾಡ್ತೀನಿ ಅನ್ನೋ ನಂಬಿಕೆ ಇತ್ತು. ಓಕೆನಾ? ನಾನು ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಕೊನೆಗೆ ನಾನು ಓದಿರೋ ಮಠದಲ್ಲೇ ಸೇವೆ ಮಾಡ್ಕೊಂಡಿರೋಷ್ಟು ಶಕ್ತಿ, ತಾಳ್ಮೆ ಎರಡೂ ಇತ್ತು. ಓಕೆ. ಸೊ ಮನೆಯವರು ಕಡೆಯ ಬಾರಿ ಈ ವಿಚಾರವಾಗಿ ಏನು ತಗಾದೆ ಮಾಡಿದರು ನಿಮ್ಮೊಂದಿಗೆ? ಬೇಡ, ನೀನು ತಗೊಳ್ತಾ ಇರೋ ಡಿಸಿಷನ್ ರಾಂಗ್ ಅಂದರು. ಎಲ್ಲ ನಾನು ಸರಿ ಅಂತ ವಾದ ಮಾಡಿದೆ. ಏನು ಡಿಸಿಷನ್? ಬೇಡ, ಹೋಗ್ಬೇಡ ಮನೆ ಬಿಟ್ಟು. ಇದಲ್ಲ ನಮ್ಮ ಮನೇಲಿ ನಿಮ್ಯಾನ್ಸ್ಗೆಲ್ಲ ಅಡ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನನಗೆ ದೆವ್ವ ಹಿಡ್ಕೊಂಡ್ಬಿಟ್ಟೈತೆ, ಭೂತ ಹಿಡ್ಕೊಂಡ್ಬಿಟ್ಟೈತೆ ಅಂತ. ಆ ದೇವಸ್ಥಾನ ಈ ದೇವಸ್ಥಾನ. ಅವರಿಗೆ ನನ್ನಲ್ಲಿರೋ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮ ಮನೆಯವರು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಂತೆ, ಯಂತ್ರ ಮಂತ್ರ ತಂತ್ರ ಕಟ್ಸೋದಂತೆ, ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಂತೆ. ಅಲ್ಲಿ ಅಲ್ಲಿ ಹೆಂಗೆ ಗೊತ್ತಾ, ಒಂದು ಸತ್ಯ ಹೇಳ್ತೀನಿ. ನನ್ನೆಲ್ಲ ನಿಮ್ಯಾನ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಲೈಕ್ ನಮ್ಮ ಮನೇಲಿ ಏನಂದರೆ ಲೈಕ್ ಕನ್ಸಲೇಷನ್ ಅಲ್ಲ, ತಿಳ್ಕೊಳ್ಬೇಕು ಏನೋ. ಅದು ಏನು ಅಂತ ನಂಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಯಾಕಂದರೆ ನಂಗೆ ಮಾತಾಡೋವಂಥದ್ದು ಅವಕಾಶನೇ ಸಿಕ್ಕಿಲ್ಲ ಇವತ್ತಿನವರೆಗೂ. ನಾವು ಪಾತ್ರ ಬಹುಶಃ ಸಿಕ್ಕಿದಾಗ ಒಂದಿನ ಕ್ಲಾರಿಫೈ ಮಾಡ್ಕೋಬೇಕು. ನಿಮ್ಯಾನ್ಸಿಗೆ ಹಾಕಿದ್ರೆ ಅಲ್ಲಿ ನನಗಿನ್ನೂ ಅವಾಗ 18 ತುಂಬಿರಲಿಲ್ಲ. ಚಿಲ್ಡ್ರನ್ಸ್ ವಾರ್ಡಲ್ಲೇ ನಾನು ಇದ್ದೆ. ಡಾಕ್ಟ್ರು ಬರೋರು, ಹೌ ಡು ಯು ಫೀಲ್ ಅಂತ ಕೇಳೋರು. ನಾನು ನಾರ್ಮಲ್ ಅಂತಿದ್ದೆ. ಮತ್ತೆ ಬಂದು ಕೇಳೋರು ಹೌ ಡು ಯು ಫೀಲ್ ಅಂತ. ಐ ಆಮ್ ಫೈನ್ ಅಂತಿದ್ದೆ. ಮತ್ತೆ ಬಂದು ಕೇಳೋರು, ಕೋಪ ಟ್ರಿಗರ್ ಆಗ್ಬಿಡ್ತಿದ್ದೆ. ಎಮರ್ಜೆನ್ಸಿ 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 ಅಂತ ಅಂದ್ಬಿಡೋರು ಅವ್ರು ನನ್ನ ನೋಡಿದ ತಕ್ಷಣ. ಮತ್ತೆ ಅವರಿಂದನೇ ಅರ್ಧ ಇರಿಟೇಟ್ ಆಗಿಬಿಡ್ತಿದ್ದೆ. ಸೊ ನಂದು ಒಂದು ನನ್ನಲ್ಲಿ ಒಂದು ತಪ್ಪೈತೆ. ಏನು ಗೊತ್ತಾ, ನನ್ನ ಕೋಪ ಬೇಗ ಜಾಸ್ತಿ ಬರುತ್ತೆ, ಬೇಗ ಬರುತ್ತೆ. ಯಾಕೆ ಗೊತ್ತಾ, ಚಿಕ್ಕ ವಯಸ್ಸಿಂದ ಯಾರ ಮೇಲೆ ಈ ಕೋಪ ತೋರಿಸ್ಕೊಳ್ಳಿ ಅನ್ನೋದು ಗೊತ್ತಾಗ್ಲಾರ್ದಂಗೆ ಆ್ಯಂಗರ್ ಇಶ್ಯೂಸ್ ಐತೆ ನಾನು. ಐ ರಿಯಾಕ್ಟ್ ವೆರಿ ಸೂನ್. ಬಟ್ ಅಷ್ಟೇ ಬೇಗ ನಾನು ಕೂಲ್ ಆಗಿಬಿಡ್ತೀನಿ, ಪ್ಯಾಚಪ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಬೇಗ. ನನ್ನ ಕೋಪ ಬರೋದು ಕ್ಷಣಿಕ, ಕೋಪ ಹೋಗೋದು ಕ್ಷಣಿಕ. ಬಟ್ ಆ ಕ್ಷಣ ನಾನು ರಿಯಾಕ್ಟ್ ಮಾಡಲೇಬೇಕು. ಇಲ್ಲ ಅಂದರೆ ನಂಗೆ ಏನೋ ಒಂಥರ ಲೈಕ್, ಇಲ್ಲ ನಂಗೆ ಇಷ್ಟ ಅಲ್ವಾ, ಇಲ್ಲ ಆಗಲ್ಲ. ಯಾರಾದರೂ ಇರ್ಬೋದು ಅದು. ಓಕೆ. ತಂದೆ ತಾಯಿ ಇಲ್ಲ ನಿನ್ನಿಂದ ನಮಗೆ ಮರ್ಯಾದೆ ಹಾಳು ಅಂತ ಅವ್ರ ಬಾಯಿಂದ ಯಾವತ್ತಾದರೂ ಅದನ್ನು ಹೇಳಿದ್ರು? ಅವರು ತುಂಬ ಸತಿ ಹೇಳಿದ್ದಾರೆ. ನನ್ನ ಮುಂದೆಲ್ಲ ಎಲ್ಲರ ಮುಂದೆನೂ ಹೇಳಿದ್ದಾರೆ. ಎಷ್ಟೋ ಜನ ಇವಾಗಲೂ ನಮ್ಮ ಮನೇಲಿ ಕೇಳಿದ್ರೆ ಎಷ್ಟು ಜನ ಮಕ್ಕಳು ನನ್ನ ಬಗ್ಗೆ ಮಾತಾಡೋದೇ ಇಲ್ಲ. ಅವರಿಗೆ ನಾನು ಡಿಲೀಟೆಡ್ ಚಾಪ್ಟರ್. ಓಕೆನಾ, ಮುಗಿದೋದ ಅಧ್ಯಾಯ. ಸೊ ನಾನು ಅವ್ರಿಗೆ ಹಾಗೆ ಇರೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ತಂದೆ ತಾಯಿ ಬಂದರೆ ಬೇಡ, ಇಲ್ಲಿಂದಾನೇ ಕೈ ಮುಗಿದು ಬಿಡ್ತೀನಿ. ಅವರಲ್ಲೇ ಇರಲಿ, ನಾನು ಇಲ್ಲೇ ಇರ್ತೀನಿ.
ಓಕೆ. ಬಟ್ ಖುಷಿ ಅನ್ಸಲ್ವಾ ನಿಮಗೆ? ಈಗ ನಿಮಗೆ ಹೊಟ್ಟೆ ಹಶ್ವಾಗಿರುತ್ತೆ, ಹ್ಞೂ ಊಟ ಅನ್ನೋದೇ ನೋಡಿರಲ್ಲ ಅಂದ್ಕೊಳ್ಳಿ. ಹ್ಞೂ ಹೊಟ್ಟೆ ತುಂಬ ಊಟ ಹಾಕಿರ್ತಾರೆ ಯಾರು, ಹ್ಞೂ ಆ ಊಟನ ಮಾಡಿ ಮುಷ್ಟಾನ ಭೋಜನ ತಿಂದಾದ್ಮೇಲೂ ಕೂಡ ಊಟ ತಂದರೆ ತಿಂತೀರಾ? ಮತ್ತು ನಾನೇಗೆ ಒಪ್ಕೊಳ್ಳಿ? ಹಸಿವಿದ್ದಾಗ ಬೇಕಿತ್ತು. ನನ್ನನ್ನು ಪ್ರೀತಿಸೋಕ್ಕೆ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ, ಓಕೆನಾ? ಇವತ್ತು ನಮ್ಮನ್ನು ಇಷ್ಟು ಜನ ಪ್ರೀತಿಸ್ತಾರೆ ಅಂದರೆ ಕರ್ನಾಟಕ ನಾಡಿನ ಜನಕ್ಕೆ ನಾನು ಇನ್ನೊಂದು ಸತಿ ನಾನು ಇನ್ನೂ ಒಂದು ಜನ್ಮ ಎತ್ತು ಬಂದ್ರೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ನಾನು ಹೇಳ್ತೀನಿ ಯಾವಾಗಲೂ, ಎಲ್ಲರಿಗೂ ನಮಸ್ಕಾರ, ನಕ್ಷತ್ರ ನಿಮ್ಮನೆ ಮಗಳು ಅಂತ ಅದೊಂದು ಮಾತು ಹೇಳ್ತೀನಲ್ಲ, ಜನಕ್ಕೆ ಅದು ಎಷ್ಟು ಇಷ್ಟ ಅಂದರೆ ಪೀಪಲ್ ಲವ್ ಮೀ ವೆರಿ 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 ಇದರಲ್ಲಿ. ಆ ಒಂದು ಮಾತಿಗೆ ಅದು ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ ಜನ. ನನಗೆ ಯಾವಾಗಲೂ ಹೇಳ್ತಾರೆ, ಮೇಡಮ್ ನೀವು ಇನ್ನೂ ಕೆಲಸ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಸೊ ಹಾಗಾಗಿ ನಕ್ಷತ್ರ ಒಂಟಿ ಅಲ್ಲ. ನಾನು ಯಾವತ್ತೂ ಒಂಟಿ ಅಂದ್ಕೊಳ್ಳಲ್ಲ. ನಮ್ಮ ಲೈಫ್ ಪಯಣದಲ್ಲಿ ನಾವು ಒಂಟಿಯಾಗೇ ಲೆಕ್ಕದಲ್ಲಿ. ಬಟ್ ಜೀವನದಲ್ಲಿ ನಮ್ಮ ಸುತ್ತಮುತ್ತ ತಿರುಗಿ ನೋಡಿದ್ರೆ ಜನಗಳಿದ್ದಾರೆ, ಪ್ರಾಣಿ ಪಕ್ಷಿಗಳಿದ್ದಾವೆ. ಸೊ ದಯವಿಟ್ಟು ಹೇಳಿ, ಈ ಥರದ್ದು ಕೆಲವು ಮಕ್ಕಳುಗಳಿಗೆ ಅವರ ಹಣೆ ಬರಹದಂತೆ ಬದಲಾವಣೆಗಳು ಬಂದಾಗ ಮನೆಯವರು ಹೇಗೆ ವರ್ತಿಸಬೇಕು? ದೇ ಶುಡ್ ಲವ್ ದೆಮ್, ಕೇರ್ ಮಾಡಬೇಕು, ಪ್ರೀತಿ ಮಾಡಬೇಕು. ಯಾರು ಏನೇ ಅಂದ್ಕೊಂಡ್ರು ಕೂಡ ನಾನು ನಿನ್ನ ಜೊತೆ ನಿಂತ್ಕೋತೀನಿ, ಐ ವಿಲ್ ಬಿ ಸ್ಟ್ಯಾಂಡಿಂಗ್ ವಿತ್ ಯು ಇನ್ ಎ ಗುಡ್ ಬ್ಯಾಡ್ ಟೈಮ್ ಅಂತ ಹೇಳಬೇಕು. ತಂದೆ ತಾಯಿನೇ ಮೊದಲು ಪಾಠಶಾಲೆ, ಎಷ್ಟೇ ದೊಡ್ಡ ಬೋರ್ಡಿಂಗ್ ಇರಲಿ. ಬಟ್ ಆದರೂ ಕೂಡ ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಇದು ಮಾಡಿ ಇವಾಗ ಒಂಚೂರು ಏನೋ ಪ್ರಾಬ್ಲಮಿಂದ ಇಲ್ಲ ಅಂತಂದರೆ ಕ್ರಿಮಿನಲ್ಸ್ನ, ಕಲ್ಪೆಟ್ಸ್ನ, ಹ್ಯಾಂಡಿಕ್ಯಾಪ್ಸ್ನ, ಫಿಸಿಕಲಿ ಚಾಲೆಂಜ್ಡ್ನ ಕೇರ್ ಮಾಡ್ತಾರೆ. ವಾಟ್ ಡಿಡ್ ಐ ಡಿಡ್ ಇಟ್? ತುಂಬ ಸತಿ ಪ್ರಶ್ನೆಗಳಿದ್ದಾವೆ. ಬೇಡ ಅಂದರೆ ಬಿಟ್ಬಿಡಬೇಕು. ಬೇಡ, ಅವ್ರ ವಿಷಯನೇ ನನಗೆ ಬೇಡ. ಅವ್ರಿಗೆ ನಾನು ಡಿಲೀಟೆಡ್ ಚಾಪ್ಟರಾ? ಈವನ್ ನನಗೂ ಅವ್ರು ಡಿಲೀಟೆಡ್ ಚಾಪ್ಟರ್. ಇದು ನನ್ನ ಚಿಕ್ಕಿನ ನಾನು ತುಂಬ ಪ್ರೀತಿಸ್ತೀನಿ. ಐ ಲವ್ ಹರ್. ನನ್ನ ಚಿಕ್ಕಮ್ಮ, ನನ್ನ ಅಮ್ಮನ ತಂಗಿ ನಾನು ತುಂಬ ಪ್ರೀತಿಸ್ತೀನಿ. ನಾನು ಅಜ್ಜಿ ತಾತನ ತುಂಬ ಪ್ರೀತಿಸ್ತೀನಿ. ಐ ಲವ್ ದೆಮ್, ಐ ಸ್ಪೀಕ್ ವಿತ್ ದೆಮ್. ಈಗಲೂ ಐ ಸ್ಪೀಕ್ ವಿತ್ ದೆಮ್ ಎವ್ರಿ ಡೇ. ಒಂದು ಸತಿ ನಮ್ಮ ಅಜ್ಜಿ ಜೊತೆ ಮಾತಾಡ್ತೀನಿ. ಅವ್ರಿಗೆ ನಿಮ್ಮ ಬಗ್ಗೆ ಇವಾಗ ಖುಷಿ ಇದೆಯಾ? ಹೆಮ್ಮೆ ಐತೆ. ದಟ್ಸ್ ಗ್ರೇಟ್. ಹೆಮ್ಮೆ ಐತೆ. ದೇ ಲವ್, ದೇ ಪ್ರೌಡ್. ದೇ ಟೆಲ್ ಎವ್ರಿ ಒನ್. ಯಾರು ಗೊತ್ತಾ ನಿಮಗೆ ನನ್ನ ಮೊಮ್ಮಗಳು ಯಾರು ಗೊತ್ತಾ? ವೆರಿ ಗುಡ್. ನನಗೂ ನನ್ನ ಅಜ್ಜಿ ಅಂದರೆ ಪ್ರಾಣ, ತಾತ ಅಂದರೆ ಪ್ರಾಣ. ಮೊನ್ನೆ ನಮ್ಮ ತಾತ ನಂಗೆ ಯಾವಾಗ್ಲೂ ನಮ್ಮಲ್ಲಿ ಮಾರ್ಚಲ್ಲಿ ಊರಲ್ಲಿ ಜಾತ್ರೆ ಆಗೋದು. ಮೊನ್ನೆ ರೀಸೆಂಟಾಗಿ ಹೇಳ್ತಾ ಇರೋದು, ನಮ್ಮ ತಾತ 1,000 ರೂಪಾಯಿ ಕೊಡೋಕ್ಕೆ ಬಂದಿದ್ದಾರೆ. ಬಟ್ಟೆ ತಗೋ 1,000 ರೂಪಾಯಿ. ಅವ್ರ ಮೆಂಟಾಲಿಟಿ ಈಗಲೂ ಹಾಗೆ ಐತೆ. ಕೇರಿಂಗ್. ಪಾಪ ಅವರು ಆ 1,000 ರೂಪಾಯಿ ಅವ್ರು ಎಷ್ಟು ಒದ್ದಾಡಿರ್ತಾರೆ. 1,000 ರೂಪಾಯಿ. ಅವ್ರು ರಿಟೈರ್ಡ್ KSRP ಪೊಲೀಸ್ ನಮ್ಮ ತಾತ. ನಮ್ಮ ತಂದೆನೂ ಪೊಲೀಸ್, ನಮ್ಮ ತಾತ ರಿಟೈರ್ಡ್ KSRP ಪೊಲೀಸ್. ಸೊ KSRP ಪೊಲೀಸು. ಸೊ ಕೊಡ್ತಾ ಇರೋದು ಅವರು ತಗೋ ಅಂತ. ಕೊಡೋದು ಬಿಡೋದು ಸೆಕೆಂಡ್ರಿ. ಆ ಪ್ರೀತಿ ಇರುತ್ತಲ್ಲ, ಇಟ್ಸ್ ಗಿವನ್ ಎಮೋಷನ್, ಇಟ್ಸ್ ಗಿವನ್ ಲವ್, ಅಫೆಕ್ಷನ್. ಆ ಥರ ಕೊಟ್ಟ ಹಣಕ್ಕಿಂತ ಕೊಡಬೇಕು ಅನ್ನೋ ಭಾವನೆ ಬಹಳ ಶ್ರೇಷ್ಠವಾದದ್ದು. ನಮಗೆ ಯಾರೂ ಏನೂ ಮಾಡೋದು ಬೇಡ. ಯಾರೂ ನಮಗೆ ಬಂದು ದುಡ್ದು ಕೊಡೋದು ಬೇಡ. ನಾನಿದ್ದೀನಿ ನಿನ್ನ ಜೊತೆ, ನೀನಿರು, ನೀನು ಮಾಡೋ ಕೆಲಸ ಅನ್ನೋದು ಒಂದು ಧೈರ್ಯ ಇರುತ್ತಲ್ಲ, 100 ಆನೆ ಬಲಕ್ಕಿಂತ ಜಾಸ್ತಿ ಆಗಿರುತ್ತೆ. ಸೊ ನೀವು ಹೊರಗಡೆ ಬರ್ತೀರಿ, ತಂದೆ ತಾಯಿ ಅಥವಾ ಒಂದು ಕುಟುಂಬವನ್ನು ತ್ಯಜಿಸುವುದು ಅಂದರೆ ಹೆಚ್ಚು ಕಡಿಮೆ ಅದೊಂದು ಕತ್ತಲಿನ ಬದುಕು. ಸೊ ಏನು ಮಾಡಿದ್ರಿ? ವಾಟ್ ನೆಕ್ಸ್ಟ್? ಆ್ಯಕ್ಚುಲಿ ನೆಕ್ಸ್ಟ್ ಸ್ಟೆಪ್ಸ್, ಡಿಫಿಕಲ್ಟ್ ಸ್ಟೆಪ್ಸ್ ಇತ್ತು ಎಲ್ಲನೂ ಕೂಡ. ಊಟಕ್ಕೆ ನಾನು ಎಷ್ಟೋ ಇವತ್ತು ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕ್ಬೋದು, ಊಟ ಕೊಡು. ಎಷ್ಟೋ ಸತಿ ನಾನು ಊಟ ಇಲ್ಲಂಗೆ ಮಲಗಿದ್ದೀನಿ. ಇವತ್ತು ಜನ ಹೇಳಿದ್ರೆ ನಂಬಲ್ಲ. ಊಟಕ್ಕೆ ಇಲ್ಲಂಗೆ ಊಟ ಇಲ್ಲ ಅಂತಲೇ ಮಲಗಿದ್ದೀನಿ. ಹಾಕ್ಕೊಳಕ್ಕೆ ಬಟ್ಟೆ ಇರಲಿಲ್ಲ. ಇವತ್ತೇನೋ ನಾವು ಒಳ್ಳೆ ಬಟ್ಟೆ ಹಾಕ್ಬೋದು, ಇವತ್ತು ನಾವು ಚೆನ್ನಾಗಿ ಬದುಕ್ಬೋದು. ಅವತ್ತಿನ ನನ್ನ ಜೀವನ, ಅವತ್ತಿನ ನನ್ನ ಕಷ್ಟ, ಅವತ್ತಿನ ನನ್ನ ನೋವು ನನಗೇ ಗೊತ್ತು. ಇವತ್ತು ನಾನು ಕಟ್ಟಿರೋ ಸಾಮ್ರಾಜ್ಯ
ಯಾರಿಂದ ಆಯಿತು? ನಾನು ಬದುಕಿದ್ದಕ್ಕೆ ತಾನೇ ಆಯಿತು. ಅವತ್ತು ನಾನು ಆ ಹೆಜ್ಜೆ ಇಡಲಿಲ್ಲ ಅಂದಿದ್ರೆ ಆಗ್ತಾನೆ ಇರಲಿಲ್ಲ ಬಹುಶಃ. ಇವತ್ತು ತುಂಬಷ್ಟು ಜನ ಮಾತಾಡ್ತಾರೆ, ಅವರು ದುಡ್ಡು ಮಾಡ್ತಾರೆ, ಆಶ್ರಮ ನಡೆಸ್ತಾರೆ, ದುಡ್ಡು ಮಾಡ್ತಾರೆ. ಬಟ್ ಮಾತಾಡೋಕ್ಕೆ ಏನು ಕೊಡಬೇಕಾಗಿಲ್ವಲ್ಲ? ನಿಮ್ಮ ಅವತ್ತಿನ ನೋವು ನನಗೆ ಗೊತ್ತು. ಇವತ್ತು ಆ ನೋವು ಮುಂದೆ ಹೌದು, ಒಂದು ವೇಳೆ ನಾನು ಕೇಳೋದು, ಪ್ರಪಂಚನ ಕೊಳ್ಳೆ ಹೊಡಿತಾ ಇದ್ದಾರೆ ಎಷ್ಟೋ ಜನ, ಓಕೆನಾ? ನಾವೇನಾದರೂ ಆ ಥರ ಬದುಕ್ತಾ ಇದ್ದೀವ? ನಾವು ನಮ್ಮದೇ ಆದಂಥ ಒಂದಿಷ್ಟು ಬಾಂಡ್ಸ್ನ ಹಾಕ್ಕೊಂಡು, ಸರ್ಕಲ್ನ ಮಾಡಿಕೊಂಡು ಅದರೊಳಗಡೆ ಬದುಕ್ತಾ ಇದ್ದೀವಿ. ಇವತ್ತೊಂದು ವಿಷಯ ಗೊತ್ತಾ ನಿಮಗೆ? ಇದೊಂದು ವಿಷಯ ಹೇಳ್ತೀನಿ. ಎಷ್ಟೋ ನನ್ನ ಆಸೆ ಆಕಾಂಕ್ಷೆಗಳು, ಎಷ್ಟೋ ನನ್ನ ಒಂದಿಷ್ಟು ಫೀಲಿಂಗ್ಸ್ಗಳು, ಎಷ್ಟೋ ನನ್ನೊಂದಿಷ್ಟು ವಿಷಯಗಳನ್ನ ನಾನೇ ಅದು ಗುಂಡಿ ತೋಡಿ ಅದ್ರ ಮೇಲೆ ನಾನೇ ಮಣ್ಣು ಹಾಕಿ ನಾನೇ ಅದ್ರ ಮೇಲೆ ಗಟ್ಟಿಯಾಗಿ ನಿಂತಿದ್ದೀನಿ, ಸಮಾಧಿ ಮಾಡಿಬಿಟ್ಟಿದ್ದೀನಿ. ಇಲ್ಲ, ಆಹಾ ಆಹಾ. ಎಷ್ಟು ವರ್ಷ ನನಗೆ ಇವಾಗ? 26 ವರ್ಷ, 26 ಇಯರ್ಸ್ ನನಗೆ ಇವಾಗ. 26 ವರ್ಷ ನನಗೆ. 26 ವರ್ಷಕ್ಕೆ ನಾನು ಇದನ್ನೆಲ್ಲ ಮಾಡಿರೋದು. ಕೆಲವೊಂದಿಷ್ಟು ಜನಕ್ಕೆ ಅಸೂಯೆ, ಹೊಟ್ಟೆ ಉರಿ ನನ್ಕಂದ್ರೆ. ನಾನು ಹೇಳಲಿಲ್ವಾ, ನಂದು ಒಂದು ತುಂಬ ಸಿಂಪಲ್. ಐ ಆಮ್ ಎ ಸಿಂಪಲ್ ವುಮೆನ್. ಐ ಆಮ್ ಎ ಸಿಂಪಲ್, ವೆರಿ ಕ್ಲಿಯರೆಸ್ಟ್ ವುಮೆನ್. ನಾನು ಯಾರು ಸಪರಿಗೂ ಹೋಗಲ್ಲ. ನನ್ನ ಪಕ್ಕದಲ್ಲಿರೋನು 1000 ಕೋಟಿ ದುಡ್ಡಿದ್ರೂ ಕೂಡ ನನಗೆ ನಿನ್ನ ಹತ್ರ 1000 ಕೋಟಿ ಐತೆ, ನನಗೊಂದು 10 ರೂಪಾಯಿ ಕೊಡು ಅಂತ ಕೇಳಲ್ಲ. ಐ ನೋ ಹೌ ಟು ಟೇಕ್ ಮೈ ಬ್ರೆಡ್ ಆ್ಯಂಡ್ ಬಟರ್. ನನ್ನ ಜೀವನಕ್ಕೆ ನನಗೆ ಊಟ ಹೆಂಗೆ ಊಟಿಸ್ಕೋಬೇಕು ಅನ್ನೋದು ನನಗೆ ಗೊತ್ತು. ನಾನು ಇಷ್ಟು ಜನಕ್ಕೆ ಊಟ ಹಾಕ್ತೀನಿ ಅಂದಾಗ ನಾನೇನು ಹಾಕ್ತಾಯಿಲ್ಲ, ಜನಗಳು ಸಪೋರ್ಟ್ ಮಾಡ್ತಾ ಇರೋದು. ನನ್ನ ಊಟಕ್ಕೇನು ಕಷ್ಟ ಆಗಲ್ಲ. ನಾನು ಅದು ನಂಬಿರೋದು. ಲೈಕ್ ನಾನು ಯಾರು ಏನು ಮಾಡಿದ್ರೂ ನನಗೆ ಬೇಡ ಅದು. ಬಟ್ ನನ್ನ ತಂಟೆಗೆ, ನನ್ನ ಪ್ರೀತಿಸೋರ ತಂಟೆಗೆ ಬಂದರೆ ಐ ವಿಲ್ ನೆವರ್ ಸ್ಟೆಪ್ ಬ್ಯಾಕ್. ನಾನು ಮತ್ತೆ ಹೆಜ್ಜೆ ಎಲ್ಲ ಹಿಂದೆ ಇಡಲ್ಲ. ಏನಾದರೂ ಆಗಲಿ ನೋಡೋಣ ಅಂತೀನಿ. ಹಠ ನನಗದು ಒಂದು. ಯಾಕೆ? ಏನಾಗ್ಬೋದು ಹಬ್ಬ? ಕೆಲವೊಂದಿಷ್ಟು ಪ್ರೀತಿಯಿಂದ ನಡೆಯುತ್ತೆ, ಕೆಲವೊಂದಿಷ್ಟು ಹಠದಿಂದ ನಡೆಯುತ್ತೆ, ಇನ್ನು ಕೆಲವೊಂದೊಂದು ಯುದ್ಧದಿಂದನೇ ನಡೆಯುತ್ತೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದೊಂದು ಸತಿ ಒಂದು ತಾಯಿ ಬರ್ತಾ ಬರ್ತಾ ಮಗುಗೆ ತಾಯಿ ಆಗಿರ್ತಾಳೆ, ಆಮೇಲೆ ಟೀಚರ್ ಆಗ್ತಾಳೆ, ಆಲ್ ಟೈಮ್ ಫೇವ್ರೇಟ್ ಆಗ್ತಾಳೆ, ಓಕೆನಾ? ಎಷ್ಟೋ ಸತಿ ಮಗನ ಡಿಫೈನ್ ಮಾಡ್ಕೊಳಕ್ಕೆ ಲಾಯರೂ ಆಗ್ತಾಳೆ. ಸೊ ಅಂಥ ತಾಯಿ ನಾನು. ಸಮಯ ಬಂದಾಗ ಎಲ್ಲದಕ್ಕೂ ಸರಿ, ಸೀರೆ ಉಟ್ಕೊಂಡು ಸೇವೆ ಮಾಡೋಕ್ಕೂ ಸಹಿ, ಅಂತ ಬಂಥದ್ದು ಬಂದರೆ ಯುದ್ಧಕ್ಕೂ ಸಹಿ. ಸೊ ಬದುಕೆ ಎಷ್ಟು ಗಟ್ಟಿತನ ಮಾಡಿಸಿದೆ. ನನ್ನಲ್ಲಿರೋ ಹಠನೇ ನನ್ನನ್ನು ಇಷ್ಟೊಂದು ಸ್ಟ್ರಾಂಗಾಗಿ ಮಾಡಿರೋದು. ಬಹುಶಃ ನಾನು ತುಂಬ ವೀಕ್ ಇದ್ದೆ ಮುಂಚೆ ಎಲ್ಲ, ತುಂಬ ಬೇಗ ಮೈಂಡ್ಗೆಲ್ಲ ಕೆಡಿಸ್ಕೋತಿದ್ದೆ. ನಾನು ತುಂಬ ಅಳ್ತೀನಿ ಆ್ಯಕ್ಚುಲಿ. ಯಾರ ಮುಂದೆನೂ ಅಳಲ್ಲ ನಾನು. ನನಗೆ ಅಳಬೇಕು ಅನಿಸ್ದಾಗ ನಾನು ಒಬ್ಬಳೇ ಅಳ್ತೀನಿ. ನಾನು ಅಳ್ತೀನಿ, ತುಂಬ ಅಳ್ತೀನಿ. ಸಾಕು, ನಂಗೆ ಯಾವ ಲೆವೆಲ್ಗೆ ಅಳ್ತೀನಿ ಅಂದರೆ 10 ಜ್ವರ ಬರೋ ಲೆವೆಲ್ವರೆಗೂ ಒಂದೊಂದು ಸತಿ ಅಳ್ತೀನಿ. ಅಷ್ಟು ಬೇಜಾರಿರುತ್ತೆ ಒಂದೊಂದು ಸತಿ ನೆನೆಸ್ಕೊಂಡು ಸಿಚುವೇಶನ್ನು. ಇವತ್ತು ಈ ಪ್ರಪಂಚದಲ್ಲಿ ನಮ್ಮನ್ನು ಪ್ರೀತಿಸೋಕ್ಕೆ ಸಾವಿರಾರು ಜನ ಇದ್ದಾರೆ. ಬಟ್ ಒಂದೊಂದು ಟೈಮಲ್ಲಿ ನಮಗೆ ಅವಶ್ಯಕತೆ ಇದ್ದಾಗ ಒಬ್ಬರು ನಮ್ಮ ಜೊತೆ ಪಕ್ಕದಲ್ಲೂ ಇರಲ್ಲ. ಬಟ್ ಇದೇ ರಿಯಲ್ ಲೈಫ್. ಯು ನೀಡ್ ಟು ಗೋ ಬೈ ಯುವರ್ ಸಿಂಗಲ್ ಸ್ಟೆಪ್. ಯಾವುದೋ ಒಂದು ಹೆಜ್ಜೆ ಜೊತೆಗೆ ಬರಲ್ಲ ಅಂತಲೂ ನಾನು ಹೇಳಲ್ಲ. ಬಟ್ ಬರುತ್ತೋ ಬಿಡುತ್ತೋ ನಂಗೆ ಅದು ಗೊತ್ತಿಲ್ಲ. ದಿಸ್ ಇಸ್ ಮೈ ವೇ, ದಿಸ್ ಇಸ್ ಮೈ ವಿಷನ್. ಇದು ನನ್ನ ಗುರಿ, ನನ್ನ ಲೈಫ್ ಸ್ಟೈಲ್. ನಾನು ಹಿಂಗೆ ಬದುಕಬೇಕು. ನಿನ್ನ ಬದುಕಿನ ಯುದ್ಧ ನೀನೇ ಹೋರಾಡಬೇಕು. ಡೆಫಿನೆಟ್ಲಿ. ನಾವು ಲೈಕ್ ಯಾರಿಗೂ ಕೂಡ ಭಾರ ಆಗಬಾರ್ದು. ದಟ್ಸ್ ಫೈನ್. ಯಾರಿಗೂ ಎಷ್ಟೋ ಸತಿ ನನ್ನ ಸ್ವಂತ ರಿಲೇಟಿವ್ಸು ನನ್ನ ಮನೆ ಬಿಟ್ಟು ಬಂದಾಗ ಊಟಕ್ಕೆ ಫೋನ್ ಮಾಡಿದ್ದೆ ನಾನು, ಒಂದು 2-3 ಜನಕ್ಕೆ. ನಂಗೆ ಹೊಟ್ಟೆ ಹಸಿತೈತೆ ಊಟ ಅಂತ, ಊಟಕ್ಕೆ ಮಾಡು. ನನ್ನ ನಂಬರೇ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು. ಇವತ್ತು ಅವರೆಲ್ಲ ನನ್ನ ಫಂಕ್ಷನ್ ಐತೆ, ನೀನು 1 ವಾರ ಮುಂಚೆ ಬಾ, ನೀನು 10 ದಿನದ ಮುಂಚೆ ಬಾ.
ಈ ಸಮಾಜ ಇದು ಕೆಟ್ಟ ಸಮಾಜ. ಕೆಟ್ಟವರು ಅಂತ ಎಲ್ಲರನ್ನೂ ಕೆಟ್ಟವ್ರು ಅನ್ನೋಕ್ಕಾಗಲ್ಲ. ಸಿ, ಈ ಪ್ರಪಂಚ ಹೆಂಗಂದರೆ, ಲೈಕ್ ನನ್ನನ್ನು ನೋಡಿ, ನಾನು ಇವಾಗಲೂ ಹೇಳಲ್ವಾ, ನನ್ನ ಕರ್ನಾಟಕ ಜನಕ್ಕೆ ಇನ್ನೊಂದು ಜನ್ಮ ಹುಟ್ಟು ಬಂದ್ರೂ ಕೂಡ ಋಣ ತೀರ್ಸೋಕ್ಕಾಗಲ್ಲ. ಅವ್ರ ಪ್ರೀತಿನೇ ನನಗೆ ಒಂಥರ ಆಸ್ತಿ. ಐ ಹ್ಯಾವ್ ಸಮಥಿಂಗ್ ಬಿಗ್ಗರ್ ಇನ್ ಮೈ ಲೈಫ್ ಅಂದರೆ ಜನಗಳ ಪ್ರೀತಿ. ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ನನಗೆ. ನಮಗೆ ಒಂದೊಂದು ಸತಿ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಲವ್ ಅನ್ಸುತ್ತೆ. ಐ ಆಮ್ ಸಮ್ವೇರ್ ವೆರಿ ಬ್ಲೆಸ್ಡ್. ಗ್ರೇಟ್. ಸೊ ಟ್ರಾನ್ಸ್ಜೆಂಡರ್ ಅನ್ನುವಂಥದ್ದು ಅಥವಾ ಈ ಬದಲಾವಣೆ ವಿಧಿಯಾಟವ ಅಥವಾ ಕೆಲವೊಬ್ಬರು ಅವರೇ ಮಾಡಿಕೊಡುವಂತಹ ಸಂಗತಿನ ಅದು? ಸಿ, ನಾನು ಅವಾಗಲೂ ನಿಮ್ಗೆ ಹೇಳಿದ್ದೇನೆ, ಇಟ್ ಇಸ್ ಆಲ್ ಗಾಡ್ಸ್ ಪ್ಲ್ಯಾನ್. ದೇವ್ರದ್ದು. ನಾಟ್ ನಮ್ಮ ಡಿಸಿಷನ್ಸ್ ಆಗಲ್ಲ ರೀ ಕೆಲವೊಂದೊಂದು ಸತಿ. ಆಬ್ವಿಯಸ್ಲಿ ಅವಶ್ಯಕತೆ, ಲೈಕ್ ನಮಗೆ ನಾವು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ನಮ್ಮಲ್ಲಿರೋ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ನಾವೇನು ರೋಬೋಟಾ? ಸ್ವಿಚ್ ಒತ್ತಿದ ತಕ್ಷಣ ಡಿಲೀಟ್ ಆಪ್ಷನ್ ಆಗೋಕ್ಕೆ, ಅಥವಾ ಸ್ವಿಚ್ ಒತ್ತಿದ ತಕ್ಷಣ ಲಾಗಿನ್ ಆಗೋಕ್ಕೆ? ವಿ ಆರ್ ಅ ಟೋಟಲ್ ಹ್ಯೂಮನ್ ಬೀನ್ಸ್. ವಿ ಆರ್ ಎಕ್ಸಾಸ್ಟಿಂಗ್ ಇನ್ ದಿಸ್ ಸೊಸೈಟಿ. ಪ್ರಕೃತಿ ಧರ್ಮ. ಈ ಪ್ರಕೃತಿ ಧರ್ಮದಲ್ಲಿ ಇದೆಲ್ಲ ನಾರ್ಮಲ್. ಇದು ಸಮಾಜದ ಒಂದು ಲೈಕ್ ಇವಾಗ ಜನ ಮೆಂಟಾಲಿಟಿ ಲೈಕ್ ತುಂಬ ಸ್ಟ್ರಾಂಗು ಆಗ್ತಾ ಇದ್ದಾರೆ ಬೈ ಡೇ. ನಿಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಬಹಳ ಗೌರವದಿಂದ ಸ್ವೀಕರಿಸಿದೆಯಾ ಅಥವಾ ಸ್ವೀಕರಿಸುವ ನಾಟಕ ಇನ್ನೂ ಮಾಡ್ತಾ ಇದೆ ಅಂತ ನಿಮ್ಗನ್ಸುತ್ತಾ? ಪ್ರತಿದಿನ ನಡೆಯೋದು ನಾಟಕನೇ ರೀ. ನಾಟಕ. ಒಂದಿಷ್ಟು ಜನ ಬಣ್ಣ ಹಚ್ಕೊಂಡು ನಾಟಕ ಆಡಿದ್ರೆ, ಒಂದಿಷ್ಟು ಜನ ಬಣ್ಣ ಹಚ್ಕೋದೇ ನಾಟಕ ಆಡ್ತಾರೆ. ಇಸ್ ಇಟ್ ಸಮಾಜ ನಿಮ್ಮನ್ನು ಗೌರವದಿಂದ ಸ್ವೀಕರಿಸುವುದು ನಿಮಗೆ ಎಷ್ಟು ವಿಶ್ವಾಸವನ್ನು ಕೊಡುತ್ತೆ? ಇನ್ನೂ ಇಷ್ಟು ಕೆಲಸ ಮಾಡಬೇಕು ಅನಿಸುತ್ತೆ. ಸಿ, ಈ ಸಮಾಜ ಏನು ಅಂದ್ಕೊಳ್ಳುತ್ತೆ ನನಗೆ ಬೇಕಾಗಿಲ್ಲ. ನಾನು ಕೆಲಸ ಏನು ಈ ಸಮಾಜಕ್ಕೆ ಅನ್ನೋದು ನನಗೆ ಮಾತ್ರ ಗುರಿ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇರೋದೇ ಸಮಾಜಕ್ಕೋಸ್ಕರ. ನನ್ನ ಮನೆಗೂ ಏನು ಮಾಡ್ಕೋತಾ ಇಲ್ವಲ್ಲ, ಅಥವಾ ನನ್ನ ಕುಟುಂಬದವ್ರಿಗೆ ಮಾಡ್ತಾ ಇಲ್ವಲ್ಲ, ಸಮಾಜಕ್ಕೇನೆ. ಓಕೆ, ಐ ವಾಂಟೆಡ್ ಟು ಡೂ ದಿಸ್ ಟು ದ ಸೊಸೈಟಿ. ಈ ಸಮಾಜ ನನಗೆ ಬೆಳೆಸಿರೋದು, ಈ ಸಮಾಜ ನನಗೆ ಪ್ರೀತಿ ಕೊಟ್ಟಿದ್ದು, ಆ್ಯಂಡ್ ಈ ಸಮಾಜ ನನಗೆ ಸಪೋರ್ಟ್ ಮಾಡಿರೋದು. ನಾನು ಹೇಳ್ತಿದ್ದೀನಲ್ಲ, ಕೈ ಮುಗಿದಲ್ಲ, ನನ್ನ ಕಾಲಿಗೆ ಬಿದ್ರೂ ಪ್ರೀತಿ ಕಮ್ಮಿನೇ ನಾನು. ಬಟ್ ಇದೇ ಸಮಾಜ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಗೌರವದಿಂದ ಎಷ್ಟು ಸ್ಥಾನಮಾನವನ್ನು ನಿಮಗೆ ಕೊಟ್ಟಿದೆ ಎಂದಾಗ, ಬಟ್ ನೀವು ಪಡೆದಿರುವ ಈ ಪ್ರೀತಿ ಗೌರವವನ್ನು ಪಡ್ಕೊಳ್ಳದೆ ಇನ್ನೂ ಬೀದಿ ಅಲಿತಾ ಇರುವ ಅವ್ರದ್ದು ಏನು ತಪ್ಪಿದೆ, ಅಥವಾ ಯಾಕೆ ಹಂಗಾಯ್ತು ಅವ್ರ ಬದುಕು? ನಿಮ್ಮದೇ ಸಮುದಾಯದ ಕೆಲವರು ಹಣೆ ಬರಹ, ಸಿಚುವೇಶನ್, ಟೈಮ್, ಪರಿಸ್ಥಿತಿ, ಮನಸ್ಥಿತಿ ಎಲ್ಲನೂ ಕೂಡ ಹಂಗೆ ಮಾಡುತ್ತೆ. ಯಾರಿಗೋ ಆ ಕೆಲಸ ಮಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಮಾಡಲೇಬೇಕಾಗಿರೋಂಥ ಸಂದರ್ಭ ಕೆಲವೊಂದೊಂದು ಸತಿ ಇರುತ್ತೆ. ಆಪ್ಷನ್ ಇರಲ್ಲ. ಎಷ್ಟೋ ಜನದ ಜೀವನದಲ್ಲಿ ಆಪ್ಷನ್ ಎ ಬಿ ಅಂತ ಇರಲ್ಲ. ಎಷ್ಟೋ ಜನದ ಜೀವನದಲ್ಲಿ ಬರೀ ಆಪ್ಷನ್ ಎ ಒಂದೇ ಇರುತ್ತೆ. ಓಕೆನಾ? ಓಕೆ, ಎ ಒಂದೇ ಇರುತ್ತೆ. ಬಿ ಅನ್ನೋದು ಆಪ್ಷನ್ ಇದ್ದಿದ್ರೆ ನೆಕ್ಸ್ಟ್ ದೇ ಕ್ಯಾನ್ ಥಿಂಕ್ ಫಾರ್ ಸಿ. ಓಕೆ, ಆಪ್ಷನ್ ಇರೋದೇ ಎ ಅಂದಮೇಲೆ ಬಿನೂ ಇಲ್ಲ, ಸಿನೂ ಇಲ್ಲ, ಝಡ್ ಅಲ್ಲಿ ಹೋಗೋಕ್ಕಾಗ್ತಾರೆ. ಅವರು ಬೇಡಿ ಬದುಕುವುದನ್ನು ಯಾಕೆ ಹೀನಾಯವಾಗಿ ನೋಡಲಾಗುತ್ತೆ ಕೆಲವೊಮ್ಮೆ? ಸಮಾಜ ರೀ, ನಾ ಹೇಳ್ತಿದ್ದೀನಲ್ಲ, ಎಲ್ಲನೂ ಸಮಾಜ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಕೊಲೆಗಡಕರು ಇದ್ದಾರೆ, ಅನ್ಯಾಯ ಮಾಡೋರು ಇದ್ದಾರೆ, ದುಡ್ಡು ಮಾಡೋರು ಇದ್ದಾರೆ, ದಗಾಕೋರರು ಇದ್ದಾರೆ. ನಂದೊಂದು ಪ್ರಶ್ನೆ ಇದೆ. ಈ ಥರದ ಒಂದು ಏನು ಬದುಕಿನ ವಿಧಿಯಾಟಕ್ಕೊಳಗಾದಾಗ ಕೆಲಸ ಮಾಡಿ ದುಡಿಮೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅಥವಾ ಏನಾಗುತ್ತೆ ಅಲ್ಲಿ? ಸವಾಲು ಏನು ಬರುತ್ತೆ ಅವ್ರಿಗೆ? ಎಲ್ಲ ಕಡೆ ನಾವೇನೋ ಮಾತಾಡ್ತೀವಿ, ನಮಗೆ ಸರಿ ಅನ್ಸೋದು ನಾವು ಹೇಳ್ತೀವಿ. ಬಟ್ ಅಲ್ಲಿನ ಸಿಚುವೇಶನ್ ಅನುಭವಿಸಿದವ್ರಿಗೆ ಅದು ನೋವು ಗೊತ್ತಿರುತ್ತೆ. ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಕಮ್ಮಿನೇ ಅನ್ಸುತ್ತೆ. ಐ ಮೀನ್ ಅವ್ರು ಯಾಕೆ ಕೆಲಸ ಮಾಡಲ್ಲ ಅಂತ ಮೆಂಟಲಿ ಹೇಳಿದ್ನಲ್ಲ, ಪರಿಸ್ಥಿತಿ, ಮನಸ್ಥಿತಿ, ಆಪ್ಷನ್ ಇರಲ್ಲ ಕೆಲವೊಂದೊಂದು ಸತಿ. ಇದು ಹೆಂಗೈತೆ ಅಂದರೆ ರೆಪ್ಯುಟೇಷನ್ ಅನ್ನೋದು ನೋಡ್ಕೊಳ್ಳುತ್ತೆ ಸಮಾಜ. ಓಕೆ, ರೆಪ್ಯುಟೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಗ್ಬಿಟ್ಟೈತೆ ನಮ್ಮ ಸಮಾಜಕ್ಕೆ. ಅಂಥದ್ರಲ್ಲಿ
ಈ ಸಮಾಜ ಜಸ್ಟ್ ಹೇಳೋದು ನಾವು ಕೂಡ ಎಲ್ಲರನ್ನು ಸಮುದಾಯ ಈಕ್ವಲ್ ಆಗಿ ನೋಡ್ತೀವಿ, ನಾವು ಹಂಗೆ ಮಾಡ್ತೀವಿ. ಕೆಲವೊಂದು ಒಂದು ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ ಇರಲಾರ್ದಂಗೆ ಕೆಲವೊಬ್ಬರು ಕೆಲವೊಂದೊಂದು ಕೆಲಸನ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಬದುಕಲ್ಲಿ ಸಮಾಜಕ್ಕೆ ನಾನೇನೋ ಮಾಡಬೇಕು ಅಂತ ಅನ್ನಿಸ್ಲಿಕ್ಕೆ ಮುಖ್ಯವಾದ ಕಾರಣ ನಿಮ್ಮವರು ಅನಿಸಿಕೊಂಡವರೆಲ್ಲ ನಿಮ್ಮನ್ನು ಒಂಟಿ ಮಾಡಿದ ಕಾರಣವೂ ಇರ್ಬೋದಾ? ಅದೂ ಐತೆ, ಇದೂ ಐತೆ. ಸೊ ಮೆನಿ ಥಿಂಗ್ಸ್ ಆರ್ ದೇರ್. ವೈ ಯಾಕೆ ನೀವು ಈ ಆಯ್ಕೆ ಮಾಡಿದ್ದು? ಓಕೆ, ನಾನು 4 ಜನರನ್ನು ನೋಡ್ಕೊಬೇಕು ಅಥವಾ ಸೇವೆ ಅದು ಮಾಡಬೇಕು. ನಾನೇನೋ ಇದೇನೋ ನಮ್ಮ ವಂಶವೃಕ್ಷದ ಕೆಲಸನೂ ಅಲ್ಲ, ಯಾ ಅಥವಾ ನಮ್ಮ ತಾತ ಮುತ್ತಾತ ನಮ್ಮ ಮನೆತನದಲ್ಲಿ ಬಂದಿರೋ ಕೆಲಸನೂ ಅಲ್ಲ, ಅಥವಾ ಇದ್ರ ಮುಂಚೆ ನನಗೆ ಇದ್ರ ಬಗ್ಗೆ ಇರಲಿಲ್ಲ. ನನಗೊಂದು ಮೆಂಟಾಲಿಟಿ ಇತ್ತು ಆ್ಯಂಡ್ ಐ ಆಮ್ ಸ್ಟಾರ್ಟೆಡ್ ಇಟ್. ಓಕೆನಾ? ಇದರಿಂದನೇನು ಅಲ್ಲ. ಐ ಹ್ಯಾವ್ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್. ಜೀವನಕ್ಕೆ ತುಂಬಷ್ಟು ದಾರಿಗಳಿದಾವೆ. ಬೀದಿಲಿ ಹೋಗೋ ಒಂದು ನಾಯಿಗೆ ಒಂದು ಊಟ ಸಿಗತ್ತೆ. ಓಕೆ, ಮನುಷ್ಯರ ಜೀವನಕ್ಕೆ ಊಟ ಸಿಗೋದು ಕಷ್ಟ ಅಲ್ಲ. ಓಕೆನಾ? ಪ್ರಾಣಿಗಳಿಗೆ ಮಾತು ಬರಲ್ಲ, ಕೆಲಸ ಮಾಡಲ್ಲ, ಬಟ್ ನಾವು ಮನುಷ್ಯರು ಕೆಲಸ ಮಾಡಿ ಮಾತಾಡೋಕ್ಕೂ ಇರ್ತೀವಿ. ಸೊ ನಮ್ಮ ಊಟ ಉಡ್ಸ್ಕೊಳ್ಳೋದು ನಮಗೆ ಕಷ್ಟ ಏನಾಗಿಲ್ಲ. ಬಟ್ ಏನಂದರೆ ಸಮಾಜದ ಕೆಲವೊಂದೊಂದಿಷ್ಟು ದೃಷ್ಟಿಕೋನಗಳು ಚೇಂಜ್ ಆಗಬೇಕು. ಯಾವುದು? ಮೆಂಟ್ಯಾಲಿಟಿ, ಇಕ್ವಾಲಿಟಿ, ನೋಡೋ ದೃಷ್ಟಿಕೋನ. ಎಸ್, ಅದು ಒಂದು ಚೇಂಜ್ ಆಗಬೇಕು. ಬಟ್ ಅದು ಚೇಂಜ್ ಆಗಬೇಕು ಅನ್ನೋದಕ್ಕಿಂತ ನಾವು ಅವರು ಹಾಗೆ ನಮಗೆ ಗೌರವಿಸೋ ಥರ ನಾವು ಬದುಕನ್ನು ಬದುಕಬೇಕು ಅನ್ನೋದು ಅಷ್ಟೇ ಮುಖ್ಯ. ಇವತ್ತು ನೋಡಿ, ನಿಮ್ಮನ್ನಷ್ಟು ಗೌರವದಿಂದ ಕಾಣ್ತಾರೆ ನೀವು ಹಾಗೆ ಬದುಕಿರೋದ್ರಿಂದ. ಇನ್ಫ್ಯಾಕ್ಟ್ ಅಯ್ಯೋ ನನ್ನ ಬದುಕು ಹಿಂಗೆ ಆಯಿತು ಅಂತ ನೀವು ಕೊರ್ಕೊಂಡು ಏನೋ ಹಾಗೆ ಇದ್ದಿದ್ರೆ ಯಾರು ಗೌರವಿಸ್ತಾ ಇದ್ರಲ್ಲ. ನಾನು ಹೇಗೆ ಅಂದರೆ, ನಾನು ಹೇಳಿದ್ನಲ್ಲ, ನಾನು ಸೀರೆ ಉಟ್ಕೊಂಡು ತಾಯಿ ಆಗೋಕ್ಕೂ ಅವಶ್ಯಕತೆ ಬಂದರೆ ಯುದ್ಧಕ್ಕೆ ಹೋಗೋಕ್ಕೂ ಐ ಡಿಫೆಂಡ್ ಮೈ ಲೈಫ್. ಏನಾಗ್ಬಿಡುತ್ತೆ, ಭಯ ಅನ್ನೋದು ಬಿಟ್ಬಿಡ್ಬೇಕು ಜೀವನದಲ್ಲಿ. ಭಯ ಅನ್ನೋದು ಬಿಡೋವರೆಗೂ ನಾವೇನೂ ಮಾಡೋಕ್ಕಾಗಲ್ಲ. ಏನಾಗುತ್ತೆ ಎಂಡ್ ಟು ಎಂಡ್ ಏನಾಗ್ಬಿಡುತ್ತೆ, ಏನೂ ಆಗಲ್ಲ. ಸೊ ಈ ರೀತಿ ಏನಾದರೂ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಅಥವಾ ಭಾವನೆಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಾಣಬೇಕಾದ್ರೆ, ಹಾಗೆ ವ್ಯತ್ಯಾಸಕ್ಕೆ ಒಳಗಾಗ್ತಿರೋನು ಸಮಾಜವನ್ನು ಹೇಗೆ ಫೇಸ್ ಮಾಡಬೇಕು? ಧೈರ್ಯದಿಂದ ಫೇಸ್ ಮಾಡಬೇಕು. ಕ್ರಿಮಿನಲ್ಸ್ ಅಲ್ಲ, ಕಲ್ಪೆಟ್ಸ್ ಅಲ್ಲ, ಅಥವಾ ಏನಾದರೂ ಲೈಕ್ ಮಾಡಬಾರ್ದು ಕೆಲಸ ಏನು ಮಾಡ್ತಾ ಇಲ್ಲ. ನಥಿಂಗ್. ಧೈರ್ಯವಾಗಿರಬೇಕು, ತಲೆನೇ ಕೆಡಿಸ್ಕೊಬಾರ್ದು ಯಾರ ವಿಷಯಕ್ಕೂ. ಹೇಳೋರು ಕೇಳೋರು ಬಂದು ನಮಗೆ ಊಟ ಹಾಕಲ್ಲ. ಓಕೆನಾ? ಈಗೇನಾಗ್ಬಿಡೋದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು 2 GB ಫ್ರೀ ನೆಟ್ ಕೊಡ್ತಾ ಇದ್ದಾರಾ, ಎಲ್ಲದಕ್ಕೂ ಒಂದೊಂದು ಕಾಮೆಂಟ್ಗಳು, ಸುಮ್ಮನೆ ಯಾರ ಬಗ್ಗೆ ಬೇಕಾ ಹಂಗೆ ಬಂದು ಬೆರೆಯೋದು, ಅದು ಆಗ್ಬಿಟ್ಟೈತೆ ಜಾಸ್ತಿ. ಅವನೇನೋ ಪಾಪ ಕೊಟ್ಬಿಟ್ಟಿದ್ದಾರೆ 2 GB ಫ್ರೀ, ಬಟ್ ನಮ್ಮ ಜನ ಯುಟಿಲೈಸ್ ಮಾಡೋದೇ ಬೇರೆ ಬೇರೆ ರೀತಿ. ಇಸ್ ಇಟ್ ನಿಮ್ಮನ್ನು ತುಂಬ ಗೌರವದಿಂದ ಕಾಣುವ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳನ್ನು ನೀವು ನೋಡಿದ್ದೀರಿ? ನೋಡಿ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾನು ನಿಮಗೆ ಒಳ್ಳೆಯವಳಾಗಿ ಕಂಡ್ರೆ ಒಂದಿಷ್ಟು ಜನಕ್ಕೆ ಕೆಟ್ಟವಳಾಗಿ ಕಾಣ್ತೀನಿ. ಹಂಗಂತ ಅವ್ರಿಗೆ ನಾನು ಕೆಟ್ಟವಳಾಗಿದ್ದೀನಿ ಅನ್ನೋದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದು ಅವ್ರ ಮೆಂಟಾಲಿಟಿ, ಅವ್ರು ನನ್ನನ್ನು ತೊಗೊಂಡಿರೋದು ರಾಂಗ್ ಅಂದಮೇಲೆ ಐ ಕಾಂಟ್ ಚೇಂಜ್ ಇಟ್, ಐ ಕಾಂಟ್ ಡಿಫೈನ್ಡ್ ಇಟ್, ಐ ಆಮ್ ರೈಟ್ ಅಂತ ಟೇಬಲ್ ತಟ್ಟಿ ಹೇಳೋಕ್ಕಾಗಲ್ಲ ನಾನು. ಓಕೆ, ನೀವು ಎದುರಿಸಿದ ಸೋಷಿಯಲ್ ಮೀಡಿಯಾ ಕುರಿತು ನಾವು ತುಂಬ ಪೀಕ್ ಯಾವುದು? ಪೀಕ್ ಏನಿತ್ತು? ಅಯ್ಯೋ ಕೆಟ್ಟ ಮೆಸೇಜ್ ಹಾಕೋರು, ಕಾಮೆಂಟ್ ಮಾಡೋರು, ಎಲ್ಲ ಮಾಡೋರು. ಲೈಕ್ ನನ್ಗೇನು ಗೊತ್ತಾ, ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಇವ್ರಿಗೆಲ್ಲ ಹೆದರ್ತೀನ ನಾನು. ಓಕೆ, ನೀವು ಉತ್ತರ ಕೊಡ್ತಿದ್ರ ಅಲ್ಲೇ? ಅಲ್ಲೇ ಸ್ಪಾಟ್, ಅಲ್ಲೇ ನಂದು ಉತ್ತರ. ಮ್ಯಾಕ್ಸಿಮಮ್ ನಿಮಗೆ ಬರೋದು ಏನು ವಿಚಾರ? ಪ್ರಪೋಸಲ್ಸ್ ಬರ್ತವೆ. ಇಸ್ ಇಟ್? ಮೈ ಗಾಡ್. ಸೊ ನಿಮ್ಮನ್ನು ಇಷ್ಟಪಟ್ಟು ಪ್ರಪೋಸ್ ಮಾಡೋರು ಇದ್ದಾರೆ. ಫೈನ್ ಫೈನ್ ಫೈನ್. ಬಟ್ ಏನು ಅನ್ಸುತ್ತೆ ಅವಾಗ? ಬೇಡ ಅಂತ ಕೈ ಮುಗಿದ್ಬಿಡ್ತೀನಿ. ಯು ಅಕ್ಸೆಪ್ಟ್ ದೆಮ್? ಬೇಡ ಇದನ್ನೇ ಕೈ ಮುಗಿದ್ಬಿಡ್ತೀನಿ. ಈಗ ನನಗೆ ಅದು ಇಂಟ್ರೆಸ್ಟಿಂಗ್. ಇಲ್ಲಿ ಲವ್ ಸ್ಟೋರಿಗಳು ಇರ್ತಾವ? ಇಲ್ಲಪ್ಪ, ನಾನು ನಮ್ಮದೇ. ಸುಳ್ಳು ಹೇಳಬಾರ್ದು. 26 ವರ್ಷದ ಹುಡುಗಿ? ಇಲ್ಲ,
ಹೇಳ್ಬೇಕು ನೀವು. ಬೇಡ ಬೇಡ, ಇಲ್ಲ ಲವ್ ಸ್ಟೋರಿ ಅಂತ ಏನಿಲ್ಲ. 7ನೇ ಕ್ಲಾಸ್ ಲವ್ ಲೆಟರ್ ಬರೆದಿದ್ದು ಒಂದೇನಾ? ಅದೊಂದು ಲಾಸ್ಟ್. ಸಿ ನನ್ನ ಕಾನ್ಸಂಟ್ರೇಷನ್ ಇರೋದು ಇಲ್ಲಿ. ಐ ವಾಂಟೆಡ್ ಟು ಡೂ ಸಮಥಿಂಗ್ ರೈಟ್ ನೌ. ಅರೆ ನೀವು ಯಾಕೆ ಪ್ರೀತಿ ಮಾಡಬಾರ್ದು? ಯಾಕೆ ಮದುವೆ ಆಗಬಾರ್ದು? ಲವ್ ಮಾಡಬಾರ್ದಾ ನೀವು? ಲವ್ ಎಷ್ಟು ಮಾಡ್ಬೋದು. ಚೆನ್ನಾಗಿದ್ದೀರಿ ನೋಡ್ಲಿಕ್ಕೆ ನೀವು. ಅಲ್ಲ, ನೀವಾಗಲೇ ಹೇಳ್ತಾ ಇದ್ರಿ ನನ್ನೆಲ್ಲ ಆಸೆಗಳನ್ನು, ಕೆಲವೊಂದು ಭಾವನೆಗಳನ್ನು ಸಮಾಧಿ ತೋಡಿ ಮುಚ್ಚಿ ನಾನೇ ಆ ಗುಂಡಿ ಮೇಲೆ ನಿಂತು ಬಿಟ್ಟಿದ್ದೀನಿ ಅಂತ. ಅದ್ರ ಮೇಲೆ ಕಲ್ಲಿನ ಕೋಟೆನೂ ಕಟ್ಬಿಟ್ಟಿದ್ದೀನಿ, ಮತ್ತೆ ಅಗ್ಯಕ್ಕೆ ಆಗ್ಬಾರ್ದು. ತೆಗಿಯೋಕೆ ಆಗಬಾರ್ದು. ಈಗಲೂ ಪ್ರಪೋಸ್ ಮಾಡ್ತಾರಾ? ಬರ್ತವೆ. ಫೈನ್, ಓಕೆ. ಯಾರಿಗಾದ್ರೂ ತುಂಬ ಕೂರಿಸಿ ಬಿಡಿಸಿ ಹೇಳಿದ್ದೀರಾ ಏನಾದರೂ? ಹಾಂ, ಏನು ಹೇಳಿದ್ದೀರಿ? ಹೇಳ್ತಾ ಇರ್ತೀನಿ. ನಂಗೆ ಏನಾದರೂ ಲೈಕ್ ನನಗೊಂದಿಷ್ಟು ಜನ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಐ ಶೇರ್ ಮೈ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ವಿತ್ ದಮ್. ಓಕೆ. ಲೈಕ್ ಎಲ್ಲ ಹೇಳ್ಕೊತಾ ಇರ್ತೀನಿ, ಇಲ್ಲ ಹಿಂಗೆ 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 ಹಿಂಗೆ. ನನಗೂ ತುಂಬ ಜನ ಸಜೆಸ್ಟ್ ಮಾಡ್ತಾರೆ, ಇಲ್ಲ ಹಂಗೆ ಹಿಂಗೆ ಅಂತ. ನಾನು ನಂಬಲ್ಲ, ಪ್ರೀತಿ ಅನ್ನೋದೇ ನಂಬಲ್ಲ. ಯಾಕೆ? ಯಾಕೆ ಅಂದರೆ ಹಾಗೆ ಒಂದು ಥರ ಲೈಕ್ ಪ್ರೀತಿ ಅನ್ನೋದು ನಂಬಿಕೆ ಇಲ್ಲ. ಲವ್ ಅನ್ನೋದನ್ನ ನಂಬಲ್ಲ ನಾನು. ಮದುವೆ ನಂಬ್ತೀರಾ? ಯಾರಿ ಬೇಡ ನನಗೆ. ಸಿ, ಐ ವಾಂಟೆಡ್ ಟು ಬಿ ನಕ್ಷತ್ರ, ಐ ವಿಲ್ ಬಿ ನಕ್ಷತ್ರ. ಬೇಡ ಟಾಪ್ ಫ್ಲೋರ್. ಟಾಪ್ ಫ್ಲೋರ್ ಅಂತ ಇಲ್ಲ, ನಾನು ಗ್ರೌಂಡ್ ಫ್ಲೋರಿಂದನೇ ಹೋಗ್ತೀನಿ, ಪರವಾಗಿಲ್ಲ. ಮತ್ತೆ ಬಿಟ್ಟರು ನಕ್ಷತ್ರ ಎಷ್ಟು ಎತ್ತರದ ಯೋಚನೆ. ಆ ನಕ್ಷತ್ರ ಹಿಡಿಬೇಕು ಅನ್ನೋ ಯೋಚನೆ ಕೆಲವೊಬ್ರು ಮಾಡ್ತಾರೆ ಅಂತ ನೀವು ಅವ್ರಿಗೆ ಗೌರವಿಸ್ಬೇಕು. ಬೇಡ, ನಕ್ಷತ್ರ ನೋಡಕ್ ಮಾತ್ರ ಚಂದ. ನಕ್ಷತ್ರ ಮುಟ್ತೀನಿ, ನಕ್ಷತ್ರ ನಂದು ಅನ್ನೋದೆಲ್ಲ ಸುಳ್ಳು. ಓಕೆ. ಐ ಆಮ್ ನಾಟ್ ಅ ಪ್ರಾಪರ್ಟಿ ಆಫ್ ಅದರ್ಸ್, ಐ ಆಮ್ ಅ ಪ್ರಾಪರ್ಟಿ ಆಫ್ ಮೈ ಮೈಸೆಲ್ಫ್. ದಟ್ಸ್ ಗ್ರೇಟ್. ಸೊ ಮದುವೆ ಅಥವಾ ಈ ಲವ್ ಅಥವಾ ನನಗೂ ಒಬ್ಬರು ಸಂಗಾತಿ ಬೇಕು ಅನ್ನೋ ಆಲೋಚನೆಗಳು ನಿಮ್ಮ ಅಥವಾ ನಿಮಗೆ ಬರೋದು ಹೌದಾದರೂ ಕೂಡ ನಿಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಬಟ್ ಬೇರೆ ನಿಮ್ಮದೇ ಸಮುದಾಯದವರು ಮದುವೆ ಎಲ್ಲ ಕೂಡ ಪ್ರೀತಿನೂ ಮಾಡ್ತಾರೆ. ಸಿ, ಪ್ರೀತಿ ಅನ್ನೋದು ಜಾತಿ ನೋಡಿ ಬರಲ್ಲ, ಪ್ರೀತಿ ಅನ್ನೋದು ಧರ್ಮ ನೋಡಿ ಬರಲ್ಲ, ಪ್ರೀತಿ ಅನ್ನೋದು ಏಜ್ ನೋಡಿ ಬರಲ್ಲ, ಪ್ರೀತಿ ಅನ್ನೋದು ಜೆಂಡರ್ ನೋಡಿ ಬರಲ್ಲ. ಎಕ್ಸಾಕ್ಟ್ಲಿ. ಸಿ, ಪ್ರೀತಿ ಅನ್ನೋದು ಇಟ್ ಇಸ್ ಅ ಪ್ರಕೃತಿ. ಇಟ್ ಇಸ್ ಜಸ್ಟ್ ನಮ್ಮದು ಅದೊಂದು ಲೈಕ್ ನೇಚರ್ ಅದು. ಓಕೆನಾ? ಪ್ರೀತಿ ಯಾವಾಗ ಹೇಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಲೈಫಲ್ಲಿ ಬೇಡ ಅದೀಗ ಸದ್ಯ. ವಿ ಆರ್ ಗೋಯಿಂಗ್ ಇನ್ ಅ ಗುಡ್ ವೇ. ಓಕೆ, ವಿಲ್ ಗೋ ಇನ್ ಅ ಗುಡ್ ವೇ. ರೋಡ್ ತುಂಬ ಸ್ಟ್ರೈಟ್ ಆಗೈತೆ. ಓಕೆನಾ? ಮದುವೆ ಅನ್ನೋದು ಬ್ಯಾಡ್ವೇ ಅನ್ನೋದು ನಿಮ್ಮ ಲೆಕ್ಕ. ಬೇಡ 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 ಬ್ಯಾಡ್ವೇ ಬೇಡ, ಸಾಹಸನೇ ಬೇಡ. ಓಕೆ. ಬಟ್ ನಿಮ್ಮ ಜೆಂಡರಲ್ಲಿ ಮದುವೆಗಳೆಲ್ಲ ನಡೀತವೆ ಆಲ್ಮೋಸ್ಟ್ ನಡೀತಾರೆ. ಖುಷಿ. ಸಿ, ಅವ್ರವ್ರ ವೈಯಕ್ತಿಕ. ಸಿ, ಐ ಕಾಂಟ್ ಟೆಲ್ ದಟ್ ಹಿಂಗೆ 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 ಅಂತ. ಅವ್ರವ್ರ ಮೆಂಟಾಲಿಟಿ, ಅವ್ರವ್ರ ಇದಕ್ಕೆ ತಕ್ಕಂತೆ ಅವ್ರವ್ರು ಲೀಡ್ ಮಾಡಲಿ ಅಷ್ಟೇ. ನಿಜ. ಹೀಗೆ ನಿಮ್ಮ ಈ ಬದುಕಲ್ಲಿ ನೀವು ಎದುರಿಸಿದ ಅತ್ಯಂತ ಕಠಿಣವಾದ ಒಂದು ಡಿಸ್ಕ್ರಿಮಿನೇಷನ್, ತಾರತಮ್ಯ, ಒಂದು ಘಟನೆ ಹಂಚ್ಕೊಳ್ಳಿ ನನ್ನ ಜೊತೆ. ನಮ್ದವ್ರು ಮೋಸ ಮಾಡಿದ್ದು ಆರಂಭದಲ್ಲಿರಬಹುದು ಅಥವಾ ನಮ್ದವ್ರು ಮೋಸ ಮಾಡಿದ್ದು ಹೇಗೆ? ನಂಬಿಕೆ. ನೀವು ವ್ಯವಹಾರದ ಬಗ್ಗೆ ಹೇಳ್ತಾ ಇದ್ದೀರಾ? ಅಲ್ಲ, ನಾರ್ಮಲಿ ನಂಬಿಕೆಯಿಂದ. ಸಿ, ನಂಬಿಕೆನ ತಾಯಿ ಅಂತಾರೆ. ನಮ್ದವ್ರು ಮೋಸ ಮಾಡಿ ಬೆನ್ನುಗ್ ಚೂರಿ ಹಾಕ್ದಾಗ ನಮ್ಮೂರು ಅಂತ ನಡ್ಸಿ ನಮ್ಮ ಮುಂದೆನೇ ಮುಖವಾಡ ಹಾಕೊಂಡು ಬದುಕ್ದವ್ರ ಜೊತೆ. ಟ್ರಾನ್ಸ್ಜೆಂಡರ್ ಅನ್ನೋ ಕಾರಣಕ್ಕೆ ಯಾವುದಾದ್ರೂ ತಾರತಮ್ಯ ಆಗಿದೆಯಾ ಆರಂಭದಲ್ಲಿ? ಡೆಫಿನೆಟ್ಲಿ. ಪ್ಲೀಸ್ ಶೇರ್ ವಿತ್ ಮೀ ಒಂದು ಇನ್ಸಿಡೆಂಟ್. ಮುಂಚೆ ಒಂಥರ ಲೈಕ್ ಅವ್ರ ಮೆಂಟಾಲಿಟಿ. ಸಿ, ಇಲ್ಲಿ ನನ್ನ ವೇ ಆಫ್ ಮೆಂಟಾಲಿಟಿಲಿ ನಾನು ಯೋಚನೆ ಮಾಡಿದ್ರೆ, ಅವ್ರ ವೇ ಆಫ್ ಮೆಂಟಾಲಿಟಿಲಿ ಅವ್ರು ಯೋಚನೆ ಮಾಡಿದಾಗ ಅದಕ್ಕೆ ಡಿಫ್ರೆನ್ಸ್ ಬರುತ್ತೆ. ನನ್ನ ಬ್ರೈನು ಎಲ್ಲರ ಬೋನು ಒಂದೇ ಇರ್ಬೋದು, ಒಂದೇ ಮೆದ್ಲಿರ್ಬೋದು, ಹಾರ್ಟ್ ಒಂದೇ ಕಡೆ ಇರ್ಬೋದು. ಬಟ್ ಜನದ ಮೆಂಟಾಲಿಟಿ ಒಂದೇ ಆಗಿರಲ್ಲ. ಬಾಡಿ ಆರ್ಗನ್ಸ್ ಸೇಮ್ ಆಗಿರ್ಬೋದು, ಮೇಲ್ ಫಿಮೇಲ್ ಇರ್ಬೋದು, ಅಥವಾ ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಬಟ್ ಮೆಂಟಾಲಿಟಿ ಮ್ಯಾಚ್ ಆಗಿರಲ್ಲ. ಅವ್ರ ಮೆಂಟಾಲಿಟಿಲಿ ಅವರು ಒಂದಿಷ್ಟು ತಪ್ಪಾಗಿರ್ತಾರೆ. ನಮ್ಮ ಮೆಂಟಾಲಿಟಿಲಿ ನಾವು ಒಂದ್ಸತಿ ತಪ್ಪಾಗಿರ್ತೀವಿ. ಹಾಗಂತ ನಾನು ತಪ್ಪು ಮಾಡೇ ಇಲ್ಲ ಅಂತಲ್ಲ. ಐ ಡಿಡ್ ಮೆನಿ ಟೈಮ್ಸ್ ಮಿಸ್ಟೇಕ್. ಐ ಆಸ್ಕ್ಡ್ ಸಾರಿ.
ನನ್ನ ಆ್ಯಂಗರ್ ಇಶ್ಯೂಸ್ ಐತೆ, ನಾನು ಯಾವಾಗಲೂ ಹೇಳ್ತೀನಲ್ಲ, ನನಗೆ ಎಷ್ಟೋ ಸತಿ ಕೂಗಾಡ್ಬಿಡ್ತೀನಿ, ಕೋಪ ಮಾಡ್ಕೊಂಡ್ಬಿಡ್ತೀನಿ. ಬಟ್ ನಂಬಿಸಿ ಚೂರಿ ಹಾಕಿದಾಗ ದಟ್ ಈಸ್ ಅ ಬಿಗ್ಗೆಸ್ಟ್. ನಿಮ್ಮ ಜೊತೆಗಿದ್ದವ್ರೆ. ಎಸ್. ಅದಾದಮೇಲೆ ನೀವು ಅವ್ರನ್ನ ಹತ್ರ ಇಟ್ಕೊಳ್ತೀರಾ? ಇಲ್ಲ, ನಾನು ಹೇಳಲ್ವಾ, ನಾನು ಯಾವುದೇ ಒಂದು ವ್ಯಕ್ತಿ ಆಗಲಿ ಒಂದೇ ಸತಿ ನೀನು ಅಲ್ಲಿದ್ದು ಬಿಡು, ನಾನು ಇಲ್ಲಿರ್ತೀನಿ, ನೀನು ಅಲ್ಲೇ ಚೆನ್ನಾಗಿರು, ನಾನು ಇಲ್ಲೇ ಚೆನ್ನಾಗಿರ್ತೀನಿ. ಒಂದೇ ಸತಿ ನಾನು ಐ ಟೇಕ್ ಡೆಸಿಷನ್ಸ್ ಒನ್ ಟೈಮ್. ನನಗೆ ಎರಡೊಂದು ಮನಸ್ಸಿಲ್ಲ, ನಾನು ಒಂದೇ ಮನಸ್ಸು ಆ್ಯಂಡ್ ಒಂದೇ ಡಿಸಿಷನ್ ನಂದು. ಒಂದು ಸತಿ ಬರ್ತಾರಾ, ತುಂಬ ಪ್ರೀತಿಯಿಂದ ನಾನು ಮಾತಾಡಿಸ್ತೀನಿ, ತುಂಬ ಚೆನ್ನಾಗಿ ನೋಡ್ಕೋತೀನಿ, ತುಂಬ ಕೇರ್ ಮಾಡ್ತೀನಿ, ತುಂಬ ನಮ್ಮೂರು ಅಂತೀನಿ. ಸಮಥಿಂಗ್ ಈಸ್ ರಾಂಗ್ ಅನ್ನಿಸ್ತಾ, ನೀನು ಅಲ್ಲಿರು ಚೆನ್ನಾಗಿ, ನಾನು ಇಲ್ಲಿ ಚೆನ್ನಾಗಿರ್ತೀನಿ. ಎಷ್ಟೇ ದೊಡ್ಡವರಾಗಿದ್ದು ಯಾರಾದರೂ ಆಗಲಿ ಹುಡ್ಸಿದ ದಪ್ಪನೇ ನಾನು ದೂರ ಇಟ್ಟಿದ್ದೀನಿ. ನನಗೆ ಸರಿ ಅನ್ಸಿದ್ರೆ ಮಾತ್ರ ಸರಿ. ನನಗೆ ತಪ್ಪ ಅನ್ನಿಸ್ತಾ, ಸಮಥಿಂಗ್ ಈಸ್ ರಾಂಗಾ, ಬೇಡ, ನೋ ಚಾನ್ಸಸ್ ಅನ್ನೋದು ಕೊಡಬಾರ್ದು. ನಾನೊಂದು ಅರ್ಥ ಮಾಡ್ಕೊಂಡಿದ್ದೀನಿ, ಏನು ಗೊತ್ತಾ, ಲೈಕ್ ವೆರಿ ರೀಸೆಂಟ್, ಯಾರ ಹತ್ರನೂ ಬೇಡ್ಕೋಬಾರ್ದು. ಆಯ್ತಾ ಆಯಿತು, ಇಲ್ವಾ ಇಲ್ಲ. ಈ ನಮ್ಮೂರು ಅಂತ ನಮಗೆ ಹೊರಗಡೆಯವ್ರು ಏನು ಮಾಡಿದ್ರು ಅಷ್ಟು ಬೇಜಾರು ಅನ್ಸಲ್ಲ, ನಮ್ಮೂರು ಅಂತ ನಮಗೆ ನಂಬಿಕೆ ದ್ರೋಹ ಮಾಡ್ತಾರೆ. ಇಸ್ ಇಟ್ ನೀವು ಅದನ್ನು ತುಂಬ ದ್ವೇಷಕ್ಕೆ ಮಾಡ್ತೀರಾ ಅಥವಾ ಅವ್ರನ್ನ ದೂರ ಇಟ್ಟು ನಿಮ್ಮ ಬೇಡ, ದ್ವೇಷ ಮಾಡಿ ಏನ್ರಿ ಮಾಡಲಿ ನಾನು. ಬಟ್ ಪ್ರತೀಕಾರ ಅಂದರೆ ನೆಕ್ಸ್ಟ್ ಟೈಮ್ ಅಷ್ಟು ನಂಬದೇ ಇರೋದೇ ಪ್ರತೀಕಾರ. ಲೈಕ್ ಬೇಡ, ನಾವು ದೂರ ಇಟ್ಟೆ ಶಿಕ್ಷೆ ಕೊಟ್ಬಿಡ್ಬೇಕು. ಜೀವನದಲ್ಲಿ ಅವ್ರ ಮುಖ ಮತ್ತಿನ್ ಯಾವತ್ತೂ ನೋಡಲೇಬಾರ್ದು. ಕ್ಷಮೆ ಒಳ್ಳೇದಲ್ವೇ? ಕ್ಷಮೆ ಒಳ್ಳೇದು, ಬಟ್ ಕ್ಷಮಿಸೋ ಗುಣನೂ ಇರಬೇಕು, ಒಪ್ತೀನಿ ನಾನು. ಬಟ್ ನನಗದಿಲ್ಲ. ತಪ್ಪಾಯ್ತಾ ಒಂದ್ಸತಿ, ಬೇಡ, ನೀನು ಅಲ್ಲಿ ಇದ್ಬಿಡು, ನೀನು ನಾನು ಬರಲೇ ಬೇಡ ಇಲ್ಲ ಅಂತ. ಓಕೆ. ಒಂದಿಷ್ಟು ಜನಕ್ಕೆ ಕ್ಷಮೆ ಅನ್ನೋದು ಇರುತ್ತೆ. ನಾನು ಅಷ್ಟೇ, ನನ್ನಿಂದ ಮಿಸ್ಟೇಕ್ ಆಯ್ತು ಅಂದ್ರೂ ಕೂಡ ನನಗೆ ಆ್ಯಂಗರ್ಸ್ ಇಶ್ಯೂರಿಂದ ನಾನು ತುಂಬ ಜನನ ಕಳ್ಕೊಂಡಿದ್ದೀನಿ. ನಿಮ್ಮ ಕೋಪದ ಕಾರಣಕ್ಕೆ ಹೇಗೆ? ನಾನು ರಿಯಾಕ್ಟ್ ಮಾಡ್ತೀನಿ ಬೇಗ. ತಪ್ಪೋ ಸರಿನೋ, ನಾನು ಮಾತಾಡ್ತೀನಿ. ಅದು ನನ್ನ ಮಾತಾಡ್ಬೇಕಾದ್ರೆ ನನಗೆ ಸರಿ ಅನಿಸುತ್ತೆ, ಅವ್ರ ಪಾಯಿಂಟ್ ವ್ಯೂವಲ್ಲಿ ತಪ್ಪು ಅನಿಸುತ್ತೆ. ಕೆಲವೊಂದು ಸಂಬಂಧಗಳು ಕೋಪದ ಕಾರಣಕ್ಕೆ ದೂರ ಆಗಿದ್ದಾವೆ. ಎಸ್. ಮತ್ತು ಅದನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಕೆಲವೊಂದು. ನನ್ನಿಂದ ಅವ್ರಿಗೆ ನೋವಾಗೋಯ್ತು ಅಂದರೆ ನಾನು ಹೆಂಗೆ ಬೇರೆಯವ್ರಿಗೆ ಶಿಕ್ಷೆ ಕೊಡ್ತೀನಿ, ಅವ್ರು ನನಗೆ ಕೊಟ್ಟಿರೋ ಶಿಕ್ಷೆನ ಸರಿ ಅನ್ಕೋತೀನಿ. ಆ್ಯಂಗರ್ ಇಶ್ಯೂ ಇದೆ ಅನ್ನೋದು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಹೆಚ್ಚು ಕಮ್ಮಿ ಗೊತ್ತಿರುತ್ತೆ. ಸೊ ನಿಮ್ಮ ಕೋಪ ಆದಾಗ ಅಯ್ಯೋ ಪಾಪ ಅವಳು ಹಂಗೆ ಬಿಡು, ಪಾಪ ಅವಳಿಗೇನೋ ಇಶ್ಯೂ ಇದೆ ಅಂತ ಅಂದ್ಕೊಳ್ಳೋರು ಇದ್ದಾರಾ ಅಥವಾ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತಾರೋ ಇರ್ತಾರ? ಇಲ್ಲ, ಆ ಥರ ಎಂತಲ್ಲ. ಮೈ ಫ್ರೆಂಡ್ಸ್ ನೋ ವಾಟ್ ಐ ಆಮ್ ಅಂತ. ನಾನು ಸುಮ್ಮನೆ ರಿಯಾಕ್ಟ್ ಮಾಡಲ್ಲ ಅನ್ನೋದು ಗೊತ್ತು. ಐ ರಿಯಾಕ್ಟ್ ಓನ್ಲಿ ಥಿಂಗ್ಸ್ ವೆಂಟ್ ರಾಂಗ್ ಅಂತ ನನಗೂ ಗೊತ್ತು. ನಾನು ತುಂಬ ಸೆನ್ಸಿಟಿವ್, ನಾನು ತುಂಬ ಬೇಗ ರಿಯಾಕ್ಟ್ ಆಗ್ತೀನಿ, ಕೋಪ ಬರ್ಕೊಡ್ತೀನಿ, ಹೈ ಮಾಡ್ಕೋತೀನಿ ಬಿ ಪಿನ. ಅದನ್ನು ತುಂಬ ಜನ ಹೇಳ್ತಾರೆ. ಕೋಪವನ್ನು ನಿಭಾಯಿಸೋದು ಇನ್ನೂ ಕಲ್ತಿಲ್ವೇ? ಕೋಪವನ್ನು ನಿಭಾಯಿಸೋದು ಕಲಿತೀನಿ, ಕೋಪನ ಕಂಟ್ರೋಲ್ ಮಾಡ್ಕೊತೀನಿ. ಬಟ್ ಹಂಗಂತ ನನ್ನನ್ನು ನಾನು ಚೇಂಜ್ ಮಾಡ್ಕೊಂಡ್ರೆ ಅದು ನನ್ನ ನಕ್ಷತ್ರ ಆಗಿರಲ್ಲ. ಆಬ್ವಿಯಸ್ಲಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಬಿಡಬಾರ್ದು. ನನ್ನ ವ್ಯಕ್ತಿತ್ವನ ನಾನು ಐ ಡೋಂಟ್ ವಾಂಟ್ ಟು ಡೌನ್ ಮೈ ನೀ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎನಿ ಒನ್. ನಾನು ಇನ್ನೊಬ್ಬರ ಮುಂದೆ ನನ್ನ ಜೀವನದಲ್ಲಿ ನಾನು ತಲೆ ಬಾಗಿ ನಾನು ಮಂಡಿ ಊರಿ ಬದುಕಕ್ಕೆ ನನಗೆ ಇಷ್ಟ ಇಲ್ಲ. ತಪ್ಪಿಲ್ಲದೆ. ಎಸ್, ತಪ್ಪು ಮಾಡಿದ್ದೀನಾ ಅವ್ರ ಕಾಲು ಹಿಡಿತೀನಿ. ನನ್ನಿಂದ ತಪ್ಪಾಯ್ತಾ, ಕಾಲು ಹಿಡಿತೀನಿ, ಕಾಲು ತೊಳಿತೀನಿ ಬೇಕಾದ್ರೆ. ಬ್ಯೂಟಿಫುಲ್. ಬಟ್ ಹಣಕಾಸಿನ ವಿಚಾರದಲ್ಲಿ ಬದುಕಲ್ಲಿ ಎಂದಾದರೂ ನಂಬಿ ಮೋಸ ಹೋಗಿದೆಯಾ? ತುಂಬ ಜನ ಇದ್ದಾರೆ. ನಂಬಿ ಮೋಸ ಹೋಗೋದಂತಲ್ಲ ರೀ, ಯಾರಿಗೆ ಮೋಸ ಮಾಡಿಲ್ಲ? ನಿಮಗೆ ಮೋಸ ಮಾಡಿಲ್ವಾ ಯಾರು? ಮೈ ಕ್ವಶನ್, ನಿಮ್ಗೆ ಮಾಡಿಲ್ವಾ? ಹಾಂ, ಇನ್ನೊಬ್ರಿಗೆ ಮತ್ತೊಬ್ರಿಗೆ ಮಾಡಲ್ವಾ? ಪ್ರಪಂಚದಲ್ಲಿ ಅದೊಂದು ನಿಯಮ ರೀ ಇವೆಲ್ಲ. ಲೈಫಲ್ಲಿ ಇದೆಲ್ಲ ಪ್ರೀತಿ ಅನ್ನೋದು ನಿಯಮ, ಫ್ರೆಂಡ್ಶಿಪ್ ಅನ್ನೋದು ಒಂದಿದು. ಯಾವ ಜನ ಯಾವ ಫ್ರೆಂಡಿಗೆ ಇವತ್ತಿನವರೆಗೂ ದುಡ್ಡು ಕೊಟ್ಟಿರ್ಲಾರ್ದಂಗೆ ಇರ್ತಾರೆ ಅವೆಲ್ಲ. ಲೈಕ್ ಅದೆಲ್ಲ ನಾರ್ಮಲ್. ಐ ಮೀನ್ ನೀವು ಆಶ್ರಮದ್ದು ಅಥವಾ ಸಮಥಿಂಗ್ ಬಿಗ್ ಥಿಂಗ್ಸ್ ನೀವು ಮಾಡ್ತಾ ಇದ್ದೀರಾ, ಅಲ್ಲಿ
ಈಗ ಫ್ರೆಂಡ್ಸಲ್ಲಿ ₹100 ₹1000 ಓಕೆ. ಸೊ ಒಂದು ದೊಡ್ಡ ಸಂಸ್ಥೆ ಅಥವಾ ಆಶ್ರಮ ಕಟ್ಟೋದು ಅಥವಾ ಇವುಗಳ ವಿಚಾರದ ಇಲ್ಲ, ಬೇರೆಯವ್ರು ವಹಿಸ್ತೀರಾ ಅಥವಾ ಮ್ಯಾಕ್ಸಿಮಮ್ ನೀವೇ ಲೀಡ್ ಮಾಡ್ಲಿಕ್ಕೆ ನೋಡ್ತೀರಾ? ನಾನೇ 90% ಲೀಡ್ ಮಾಡ್ತೀನಿ. ಐ ಬಿ ಅಬ್ಸರ್ವೇಷನ್ ಆಫ್ ಮೆನಿ ಥಿಂಗ್ಸ್. ಇವಾಗಲೂ ಇಂಜಿನಿಯರ್ಸ್ ಜೊತೆ ಮಾರ್ನಿಂಗ್ ನಾನೇ ಮಾತಾಡಿದೆ. ಐ ವಾಂಟ್ ದ ಥಿಂಗ್ಸ್ ಶುಡ್ ಬಿ ಡನ್ ಪರ್ಫೆಕ್ಟ್ಲಿ. ನಾನು ತುಂಬ ಪರ್ಫೆಕ್ಷನ್ ನೋಡ್ತೀನಿ ಕೆಲವೊಂದೊಂದು ವಿಷಯದಲ್ಲಿ. ಸೊ ಐ ಮಾನಿಟರ್ ಥಿಂಗ್ಸ್, ಐ ವರ್ಕ್. ನನಗೆ ನನ್ನ ಸ್ಯಾಟಿಸ್ಫಿಕೇಷನ್ ಆಗೋವರೆಗೂ ನಾನು ಕೆಲಸ ಮಾಡ್ತೀನಿ. ನಂಗಿದು ಸರಿ ಅನಿಸ್ತು ಅಂದರೆ ನಾನು ಓಕೆ ಆಯಿತು ನೀನು ನೋಡಿ ಇವಾಗ ಇಲ್ಲ, ಅಲ್ಲಿವರೆಗೂ ನನ್ನ ರೆಸ್ಪಾನ್ಸಿಬಿಲಿಟಿ. ಐ ಮೇಕ್ ಥಿಂಗ್ಸ್ ಪರ್ಫೆಕ್ಟ್. ಅದು ನನ್ನ ಇದು. ಇಟ್ ಶುಡ್ ಬಿ. ದಟ್ಸ್ ಗ್ರೇಟ್. ಸೊ ನಿಮ್ಮ ಸಮುದಾಯದ ಬಗ್ಗೆ ಜನರು ಹೊಂದಿರುವ ಅತ್ಯಂತ ದೊಡ್ಡ ತಪ್ಪು ಕಲ್ಪನೆ ಅಂತ ಇದ್ದರೆ ಅದೇನು? ಮೆನಿ ಥಿಂಗ್ಸ್ ಆರ್ ದರ್. ತುಂಬಷ್ಟು ವಿಷಯಗಳಿದ್ದಾವೆ. ಪರ್ಟಿಕ್ಯುಲರ್ಲಿ ಅದೇ ಹೇಳ್ತಿದ್ದೀರ, ತಪ್ಪು ಕಲ್ಪನೆ ಏನಿದೆ ನಿಮ್ಮ ಬಗ್ಗೆ? ಕೆಟ್ಟವರು ತುಂಬ ಕೆಟ್ಟವರು, ದೇ ಆರ್ ಬ್ಯಾಡ್. ಅದಕ್ಕಿಂತ ದೊಡ್ಡ ತಪ್ಪು ಕಲ್ಪನೆ ಬೇಕಿಲ್ಲ. ಯಾಕಂಗೆ ಅನ್ನಿಸ್ತಾ ಇದೆ? ಮೆಂಟಾಲಿಟಿ. ಇಸ್ ಇಟ್ ನೀವು ಒಪ್ಕೊಳ್ತೀರಾ ನಿಮ್ಮಲ್ಲೇ ಕೆಲವೊಬ್ಬರು ಹಾಗೆ ಯೋಚನೆ ಭಾವನೆ ಬರ್ಲಿಕ್ಕೆ ಕಾರಣ ಆಗಿದ್ದಾರೆ? ನಾನು ಅವಾಗಲೇ ಹೇಳಿದ್ದೀನಿ, ನಮ್ಮ ಬೆರಳುಗಳು ಸರಿ ಸಮಾನ ಇಲ್ಲ. ನಮ್ಮಲ್ಲೂ ಐ ರೆಸ್ಪೆಕ್ಟ್. ಒಳ್ಳೆಯವರು ಇದ್ದಾರೆ ಪ್ರಪಂಚದಲ್ಲಿ, ಕೆಟ್ಟವರು ಇದ್ದಾರೆ. ಈಗ ನೋಡಿ, ಮೊನ್ನೆಯಿಂದ ನಾವು ನ್ಯೂಸ್ ನೋಡ್ತಾ ಇದ್ದೀವಿ. ಗರ್ಲ್ ಫ್ರೆಂಡು ಕೈ ಕಾಲು ಕಟ್ಬಿಟ್ಟು ಬಾಯ್ ಫ್ರೆಂಡಿಗೆ ಬೆಂಕಿ ಹಾಕಿದ್ಲಂತೆ. ಬಾಯ್ ಫ್ರೆಂಡ್ ಹೋಯ್ತು ಗರ್ಲ್ ಫ್ರೆಂಡಿಗೆ ಸುಟ್ಟು ಹಾಕಿದ್ನಂತೆ. ಸಮಾಜದ ಪ್ರಕೃತಿ ನಿಯಮ ಇದೆಲ್ಲ. ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕಳ್ಳರು ಇರ್ತಾರೆ, ಖದೀಮ್ರು ಇರ್ತಾರೆ, ಕೊಲೆಗಡಕರು ಇರ್ತಾರೆ, ಎಲ್ಲನೂ ಇರ್ತಾರೆ ರೀ. ಇದು ಜೀವನ. ದಿಸ್ ಇಸ್ ಅ ಲೈಫ್. ಬಟ್ ಇದರಲ್ಲಿ ಒಂದು ವ್ಯಕ್ತಿತ್ವನ ಮನುಷ್ಯನ ಗೊತ್ತಾಗ್ಲಾರ್ದೆ ಡಿಫೈನ್ಡ್ ಮಾಡ್ತಾರಲ್ಲ, ಅದು ತಪ್ಪು. ಏನೋ ಇವ್ರು ಪ್ರಪಂಚದಲ್ಲಿರೋರ್ನೆಲ್ಲ ಸರ್ವೆ ಮಾಡಿ ಹೇಳ್ತಾರಲ್ಲ, ಅದು ತಪ್ಪು. ನನಗೆ ಆಶ್ಚರ್ಯ ಅನಿಸುತ್ತೆ, ಎಂತೆಂಥ 5-6 ಕೊಲೆ ಮಾಡಿರೋರ್ನೆಲ್ಲ ಜೈಲಿಂದ ಬಿಡುಗಡೆ ಆದಮೇಲೆ ಹೂನಾರ ಹಾಕಿ ಅವರನ್ನು ಸಂಭ್ರಮಿಸೋ ಈ ಸಮಾಜ. ಏನೋ ಅವ್ರ ವಿಧಿಯಾಟ, ಅವ್ರ ಬದುಕಿಲ್ಲ ಏನೋ ಹಿಂಗಾಗಿದೆ. ಅವರು ಟ್ರಾಫಿಕಲ್ಲಿ ನಿಂತ್ಕೊಳ್ತಾರೋ, ಇನ್ನೇನು ಮಾಡ್ತಾರೋ, ವಾಟ್ ಎವರ್ ಇಟ್ ಈಸ್, ಅಂಥ ಸಮಾಜಘಾತುಕವಾದ ಹಿಂಸೆಯನ್ನು, ಕೊಲೆಯನ್ನು, ಸುಲಿಗೆಯನ್ನು ಅವ್ರು ಮಾಡಿಲ್ವಲ್ಲ. ಯಾವ ಕಾರಣಕ್ಕೆ ಅವ್ರಿಗೆ ಈ ಶಿಕ್ಷೆ? ದೇವ್ರು ಕೊಟ್ಟ ಶಿಕ್ಷೆ ಒಂದು ಕಡೆ ಆದರೆ ಇವ್ರದ್ದೊಂದು ಶಿಕ್ಷೆ. ಅಲ್ಲಿ ಹೆಂಗಾಗುತ್ತೆ ಅಂದರೆ, ಜನ ಯಾವತ್ತೂ ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳೋಕೆ ಯೋಚನೆ ಮಾಡಲ್ಲ. ನೋವನ್ನ ಅರ್ಥ ಮಾಡ್ಕೊಳ್ಳೋಕೆ ಯೋಚನೆ ಮಾಡಲ್ಲ ಜನ. ವಾಟ್ ಈಸ್ ಅವ್ರ ನನ್ನ ನೋವೇನಿರ್ಬೋದು ಅಂತ ನನಗೆ ಯಾರಿಗೂ ಹೇಳ್ಕೊಳಕ್ಕೂ ಇಷ್ಟ ಇಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ರಿವೀಲ್ ಆಲ್ಸೋ ವಾಟ್ ಈಸ್ ಮೈ ಪೇನ್ ಅಂತ. ನನಗೂ ನೋವೈತೆ. ಇವತ್ತು ಬೆಳಗ್ಗೆನೂ ನಾನು ಅತ್ತೆ ಬರಬೇಕಾದ್ರೆ ಆಟೋದಲ್ಲಿ ಅತ್ತೆ ನನಗೆ ಒಂದು 10 ನಿಮಿಷ ಏನೋ ಕಾಳು ಬಂತು, ಯಾವುದೋ ಒಂದು ರೀಸನ್. ಫಾರ್ ವಾಟ್ ರೀಸನ್? ದೆರ್ ಇಸ್ ಸಮ್ ರೀಸನ್, ಯಾವುದೋ ಒಂದು ರೀಸನ್ಗಳು ಬಂತು, ಅತ್ತೆ ನಗು ಬಂತ ನಗ್ತೆ ಅಷ್ಟೇ. ಇದೇ ಸಮಾಜ, ಇದೇ ರಿಯಲಿಸ್ಟಿಕ್ ಆಫ್ ಲೈಫ್. ನೀವು ಅಲ್ಲಲ್ವಾ? ನಿಜ ಹೇಳಿ, ಅಲ್ಲಲ್ವಾ? ಯಾರುಗಳು ಬರಲ್ಲ. ನಗು ಹೇಗೆ ಸಹಜವೋ ಅಳು ಹಾಗೆ, ಅದೊಂದು ಹೀಲಿಂಗ್. ನೀವು ಒಬ್ಬರೇ ಹತ್ತಿಲ್ವಾ? ಮತ್ತೆ ಕೆಲವೊಂದೊಂದು ಸತಿ ನಮ್ಮ ಅಳುಲಿ ಬಹಳಷ್ಟು ನೋವು ಇರ್ತವೆ, ಖುಷಿನೂ ಇರ್ತವೆ. ಎಕ್ಸಾಕ್ಟ್ಲಿ. ನೀವು ಅಳಬೇಕಾದ್ರೆ ಯಾರು ಇರಬಾರ್ದು ಅಂತ ಬಯಸ್ತೀರಾ? ಎಸ್, ಆಬ್ವಿಯಸ್ಲಿ. ಯಾಕೆ? ನನ್ನ ಜೊತೆಗಿರೋರಿಗೆಲ್ಲ ನನ್ನ ಮೇಲೆ ಒಂದು ಕಾನ್ಫಿಡೆಂಟ್ ಇರುತ್ತೆ. ನಾನು ಹತ್ತಾಗ ಅವ್ರ ಕಾನ್ಫಿಡೆಂಟ್ ಕಮ್ಮಿ ಆಗುತ್ತೆ. ಅದೊಂಥರ ಹಾವು ಕಚ್ಚಿದವನು ಮುಂದೆ ಅಳಬಾರ್ದು ಅಂತಾರಲ್ಲ. ಅಯ್ಯೋರು ಅಳ್ತವ್ರಿ ಅಂದ್ರೆ ನನಗೆ ಇನ್ನೇನು ಆಗಲ್ಲ, ನನ್ನ ಕತೆ ಮುಗೀತು ಅಂದ್ಕೊಂಡ್ಬಿಡ್ತೀನಿ. ಇಲ್ಲ ಕಣೋ, ಸುಮ್ಮನಿರೋ, ಧೈರ್ಯವಾಗಿರೋ, ಮೊನ್ನೆ ಹಿಂಗೆ ಆಗಿತ್ತು, ಏನೂ ಆಗಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಏನಾಗಲ್ಲ. ಆದರೆ ಲೈಕ್ ನೋಡಿ, ಯಾಂಥ ವ್ಯಕ್ತಿಗೆ ಆಗಲಿ, ವ್ಯಕ್ತಿತ್ವಗೆ ಆಗಲಿ, ಪ್ರೀತಿ ಅನ್ನೋದು ಒಂದು ಸ್ಪೆಷಲ್ ಆಗಿರುತ್ತೆ. ಎರಡನೇದು ಬಂದ್ಬಿಟ್ಟು ರೆಸ್ಪೆಕ್ಟ್, ಮೂರನೇದು ಬಂದ್ಬಿಟ್ಟು ಅವನೊಂದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್. ಓಕೆ, ಈ ಮೂರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಮನುಷ್ಯನಿಗೆ ಧೈರ್ಯ ಇರಬೇಕು. ಧೈರ್ಯ ಎಲ್ಲನೂ ಮಾಡುತ್ತೆ. ಇವತ್ತಿಗೂ ನೀವು ಕಣ್ಣೀರು ಹಾಕಿದ್ರೆ, ನೀವು ತುಂಬ ಒಂದು ಡಿಫಿಕಲ್ಟ್ ಪರಿಸ್ಥಿತಿಯನ್ನು ತಲುಪಿ ಕಣ್ಣಲ್ಲಿ ಕಣ್ಣೀರು ಬರೋ ಸ್ಥಿತಿ ಬಂದರೆ ಓಡ್ ಬರೋರು ಯಾರು ನಿಮಗೋಸ್ಕರ? ತುಂಬ ಜನ ಇದ್ದಾರೆ.
ಅವರೆಲ್ಲ ಹೇಗೆ ಸಿಕ್ಕಿದವರು? ಮೈಂಡ್ಸೆಟ್ಸ್. ಒಂದಿಷ್ಟು ಜನ ಇದ್ದಾರೆ, ನಾನು ತಿರುಗಿ ನೋಡಿದ್ರೆ ಅವ್ರು ಯಾರೂ ಕಾಣಲ್ಲ, ಬಟ್ ಅವ್ರು ಇದ್ದೇ ಇರ್ತಾರೆ. ಥ್ರೂ ಸೋಷಿಯಲ್ ಮೀಡಿಯಾ ಅಥವಾ ಥ್ರೂ ನಿಮ್ಮ ಬಾಲ್ಯದಿಂದ ಬಂದವರ ಅಥವಾ ಇಲ್ಲೆಲ್ಲೋ ನಿಮ್ಮ ವರ್ಕ್ ನೋಡಿ ಬಂದವರ? ಫ್ರೆಂಡ್ಸ್, ಐ ಹ್ಯಾವ್ ಮೈನ್ಸ್. ನಂಗೆ ಒಂದಿಷ್ಟು ಜನ ಪರಿಚಯ ಆದವ್ರು ಇದ್ದಾರೆ. ಈಗ ಸಂಬಂಧ ಅನ್ನೋದು ರಕ್ತದಿಂದನೇ ಬೆರಿಬೇಕಾಗಿಲ್ಲ. ಸಂಬಂಧ ಅನ್ನೋದು ರಕ್ತದವರೇ ಆಗ್ಬೇಕಂತ ಏನಿಲ್ಲ. ರಕ್ತದವ್ರಿಗಿಂತ ಮೀರಿರೋ ಸಂಬಂಧಗಳು ಎಷ್ಟೋ ಇದ್ದಾವೆ. ಬ್ಲಡ್ ರಿಲೇಷನ್ ಎಲ್ಲನೂ ಅಲ್ಲ. ರಕ್ತ ಸಂಬಂಧವ್ರಿಗೆ ಬರಲ್ಲ. ಬಟ್ ಹೊರಗಡೆ ಒಂದಿಷ್ಟು ಜನ ಇದ್ದಾರೆ ಹೂ ಲವ್ಸ್ ಅಸ್, ಹೂ ರೆಸ್ಪೆಕ್ಟ್ಸ್ ಅಸ್. ರಕ್ತ ಸಂಬಂಧದವ್ರು ರಕ್ತ ಕೊಡಲ್ಲ. ರಕ್ತ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಕೇಳಿದ್ರೆ ಇಲ್ಲ ನಮ್ಮಲ್ಲೇ ರಕ್ತ ಇಲ್ಲ ಅಂತಾರೆ. ಹೀರ್ತಾರೆ ಬೇಕಾದ್ರೆ. ಅಯ್ಯೋ, ರಕ್ತದ ಸಂಬಂಧದವರಷ್ಟು ಅಯ್ಯೋ ಪಕ್ಕದಲ್ಲೇ ಇರ್ತಾರೆ, ಪಕ್ಕದ ಮನೆಯಲ್ಲೇ ಇರ್ತಾರೆ ರಕ್ತದವರು ಅನ್ಕೊಳ್ಳೋರು. ಅಲ್ಲಿ ಕೂತ್ಕೊಂಡು ಇವ್ರು ಹೆಂಗ ಹಾಳಾಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ, ಕುತಂತ್ರ ಮಾಡ್ತಾ ಇರ್ತಾರೆ. ಡೆಫಿನೆಟ್ಲಿ ಇರ್ತಾರೆ. ನಮ್ಮಲ್ಲಿ ನಮ್ಮ ರಕ್ತದವರಾಗಿ ಅಯ್ಯೋ ನಾನು ನೋಡ್ತಿರ್ತೀನಲ್ಲ ನಮ್ಮ ಫ್ಯಾಮಿಲಿಲಿ ಮಕ್ಕಳಗಳು, ಅಪ್ಪ ಈ ಇದೇನಂತಾರೆ ಯಕ್ಷಗಾನದವ್ರು ಹಾಕ್ದವ್ರು ಬಣ್ಣ ಹಾಕೊಂಡ್ರು ಅವ್ರು ಅಷ್ಟು ಆಡಲ್ಲ, ಇವ್ರು ಬಣ್ಣ ಇಲ್ದಂಗೆ ಇಷ್ಟೊಂದೆಲ್ಲ ಆಡ್ತಾರಲ್ಲ ಅಂತ ಐ ಲಾಫ್ ಸಮ್ ಟೈಮ್ಸ್. ಓಕೆ, ಇನ್ನು ನಿಮ್ಮ ಆಶ್ರಮದ ವಿಚಾರಕ್ಕೆ ಬಂದಾಗ, ಸೊ ಇವಾಗ ಮಾಗಡಿ ರಸ್ತೆ ಗಂಗೊಣ್ಣಹಳ್ಳಿಯಲ್ಲಿ ನೀವು ಆಶ್ರಮ ನಡೆಸ್ತಾ ಇದ್ದೀರಿ. ಎಷ್ಟು ಜನ ಇದ್ದಾರೆ? ಹೆಚ್ಚು ಕಮ್ಮಿ ಅವ್ರನ್ನೆಲ್ಲ ಎಲ್ಲಿಂದ ನೀವು ಹೇಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡು? ಅವ್ರನ್ನೆಲ್ಲ ಬೈ ಥ್ರೂ ಪೊಲೀಸ್ ನಾವು ರೆಸ್ಕ್ಯೂ ಮಾಡೋದು, ಪೊಲೀಸಿಂದಾನೇ ಕರ್ಕೊಂಡ್ಬಂದ್ಬಿಡ್ತಾರೆ. ಇವಾಗಿರೋದು ತುಂಬ ಚಿಕ್ಕ ಸಂಸ್ಥೆ. ಇವಾಗ ಕಟ್ತಾ ಇದ್ದೀನಲ್ಲ, ಬಂದ 1000 ಜನಕ್ಕೆ ದಟ್ ಈಸ್ ಅ ಡ್ರೀಮ್ ಪ್ರಾಜೆಕ್ಟ್. ನನ್ನ ಕನಸಿನ ಮನೆ ಅದು, ನನ್ನ ಕನಸಿನ ಗೂಡದು. ನನ್ನ ಮಗದ ಥರ ಜೋಪಾನ ಮಾಡಿ ಕಟ್ತಾ ಇದ್ದೀನಿ. ನಂಗೆ ಸರ್ಕಾರ ಬೇರೆ ಎಲ್ಲೋ ಜಾಗ ಕೊಟ್ಟಿತ್ತು, ನಂಗಲ್ಲೆಲ್ಲ ಜಾಗ ಬೇಡ, ನನಗೆ ಗಂಗೊಂಡಳ್ಳಿಲೇ ಜಾಗ ಬೇಕು ಅಂತ ನಾನು ಇದ್ದಿದ್ದೂರಲ್ಲೇ ಜಾಗ ಇಸ್ಕೊಂಡು ಗಲಾಟೆ ಮಾಡಿ ಜಗಳ ಮಾಡಿ ಅಲ್ಲಿ ಕಟ್ಟಿಸ್ತಾ ಇದ್ದೀನಿ. ಆಶ್ರಮಕ್ಕೆ ಎಷ್ಟು ಬಾಡಿಗೆ ಕಟ್ತೀರಿ? ಅರೌಂಡ್ 25,000. 25,000. ಎಷ್ಟು ಜನ ಇದ್ದಾರೆ ಇವಾಗೆಲ್ಲ ಸರ್? ಒಂದು 50 ಜನ. ಬಟ್ ಈಗ ಗಂಗೊಣ್ಣಹಳ್ಳಿಯಲ್ಲಿರೋ ಈಗಿರೋ 25,000 ಬಾಡಿಗೆ ಆಶ್ರಮ ಎಷ್ಟು ವರ್ಷದಿಂದ ನೀವು ಅದನ್ನು ನಡೆಸ್ಕೊಂಡು ಬರ್ತೀವಿ? 2019. ಸೊ ಆರಂಭ ಮಾಡಬೇಕಾದ್ರೆ ನಿಮ್ಮೊಂದಿಗೆ ಯಾರು ಕೈ ಜೋಡಿಸಿದ್ರು ಅಥವಾ ನಿಮ್ಮದು ಒಂಟಿ ಪ್ರಯಾಣನ? ಇಲ್ಲ, ತುಂಬ ಜನ ಇದ್ರು. ಇದು ಒಂಥರ ಲೈಕ್ ಗೋಯಿಂಗ್ ಲೈಕ್ ಸಮುದ್ರದಲ್ಲಿ ಹೋಗೋ ದೋಣಿ ಥರ. ಅಕ್ಕಪಕ್ಕ ತುಂಬ ಜನ ಬರ್ತಾರೆ, ಹಾಗೆ ಇದ್ದಕ್ಕೆ ಮಾಯ ಆಗೋಗ್ಬಿಡ್ತಾರೆ. ನಮ್ಮ ಲೈಫಲ್ಲಿ ತುಂಬ ಜನ ಇದ್ದಾರೆ ಅಂತ ಅನ್ಕೋತೀವಿ. ಬಹುಶಃ ಅವ್ರು ಇದ್ದೇ ಇರ್ತಾರೆ, ಇಲ್ಲೊಂದಿಷ್ಟು ಜನ ಹಂಗೆ ಹೋಗ್ತಾರೆ. ಮ್ಯಾಜಿಕ್ ಇದು ಕತೆ ಥರ ಇದು ಒಂಥರ. ತುಂಬ ಜನ ಇದ್ದಾರೆ. ನಿಮ್ಮ ಉದ್ದೇಶಕ್ಕೋಸ್ಕರ ದುಡಿತಾ ಇರೋರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದ್ದೇ ಇದ್ದಾರೆ. ಎಸ್, ನನ್ನ ವೆಲ್ ವಿಶಸ್, ನನ್ನ ಆಲ್ವೇಸ್ ಲೈಕ್ ಫ್ರೆಂಡ್ಸ್, ಜಿಗ್ನಿ, ಚಿಗರಿ ದೋಸ್ತ್, ಮೆನಿ ಪೀಪಲ್ಸ್ ಆರ್. ಕರ್ನಾಟಕ ಸರ್ಕಾರ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಎಂದಾಗ ನಾನು ಹಾಗೆ ಕಮೆಂಟ್ ನೋಡ್ತಾ ಇರಬೇಕಾದ್ರೆ, ಇವತ್ತೇನು ಸರ್ ಡಾಕ್ಟರೇಟ್ ಯಾರಿಗೆ ಬೇಕಾದರೂ ಕೊಡ್ತಾರೆ ಅನ್ನೋ ಮನಸ್ಥಿತಿಯವರು ಇದ್ದಾರೆ. ಸೊ ಏನು ಹೇಳ್ತೀರಿ ನೀವು ಅದ್ರ ಬಗ್ಗೆ? ನೋಡಿ, ಅದೇ ಹೇಳಿದ್ದೀನಲ್ಲ, 2 GB ನೆಟ್ ಫ್ರೀ ಐತೆ. ಕಾಮೆಂಟ್ ಮಾಡ್ತಾರೆ, ಮಾಡೋದಕ್ಕೇನು ಒಂದು ಬಾತ್ರೂಮ್ ಕಟ್ಟಿಸ್ಲಿ, ಓಕೆ, 10x10 ಬಾತ್ರೂಮ್ ಕಟ್ಟಿಸ್ಲಿ, ಓಕೆನಾ? ಜನಗಳ ಸಪೋರ್ಟ್ ತೊಗೊಂಡೆ ಒಂದು 10x10 ಬಾತ್ರೂಮ್ ಕಟ್ಟಿಸ್ಲಿ ಸಾಕು. ನೀವು ಇಷ್ಟೆಲ್ಲ ಮಾಡಿರ್ತೀರಾ, ಒಂದು ಪುಟ್ಟ ಕಮೆಂಟಲ್ಲಿ ಅವರು ಅದನ್ನು ಆಳ್ಬಿಡ್ತಾರೆ. ನೋಡಿ, ಅವರು ಪಾಪ ಓಕೆನಾ, ಜ್ಞಾನಿಗಳವ್ರು ಏನು ಮಾಡೋಕ್ಕಾಗತ್ತೆ? ಅವ್ರನ್ನ ಬೈಬಾರ್ದು. ಎಸ್, ಅವ್ರು ಬೈತಾ ಇರಬೇಕು, ನಾವು ಮಾಡ್ತಾ ಇರ್ಬೇಕು ನಮ್ಮ ಕೆಲಸ. ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭ ಅವತ್ತೇನು ಹೇಗಿತ್ತು? ಅಥವಾ ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್. ಬಟ್ ನೀವು ಅದಕ್ಕೆ ಅಪ್ಲೈ ಮಾಡಿದ್ರಾ? ಇಲ್ಲಪ್ಪ, ನಮ್ಮ ಹೆತ್ತ ತಾಯಣಿಗೂ ಅಪ್ಲೈ ಮಾಡಿದ್ವಿ. ಈವನ್ ಯಾವ ಪ್ರಶಸ್ತಿಗೂ ನೀವು ಅಪ್ಲೈ ಮಾಡಿ ಪಡ್ಕೊಂಡದ್ದಲ್ಲ, ನಿಮ್ಮ ಸೇವೆ ನೋಡಿ. ಅಫ್ಕೋರ್ಸ್ ನೀವು ಅದಕ್ಕೆ ಅರ್ಹರಿದ್ದೀರಿ. ಬಟ್ ರಾಜ್ಯೋತ್ಸವ ಪ್ರಶಸ್ತಿಯ ಆ ಪ್ರೋಸೆಸ್ ಏನದು ಆ್ಯಕ್ಚುಲಿ? ಅದು ನಂಗೆ ಗೊತ್ತೇ ಇಲ್ಲ. ಬಂದಿದ್ದು ನಂಗೆ ಗೊತ್ತಿಲ್ಲ, ಅದು ಹೆಂಗೆ ಬಂತು ಅಂತಲೂ ಗೊತ್ತಿಲ್ಲ. ನಿಮಗೆ ಹೇಗೆ ಗೊತ್ತಾಯಿತು? ಮೀಡಿಯಾದಲ್ಲಿ. ಮೀಡಿಯಾದಲ್ಲಿ. ಎಲ್ಲಿದ್ರಿ ಅವತ್ತು? ಮನೇಲಿ 9:30-10 ಗಂಟೆಗೆ ಮಲಗಿದ್ದೆ ನಾನು. ಓಕೆ. ಅವಾಗಲೇ ನಂಗೆ ಮೀಡಿಯಾ ಎಲ್ಲರೂ ಹೇಳ್ತಾ ಇದ್ದಾರೆ, ಟಿ ವಿ ಹಾಕಿ ನೋಡಿದಾಗೆ ಕನ್ಫರ್ಮ್ ಆಗಿದ್ದು. ನಮ್ಮನೆ ಸುಮ್ಮನೆ ನಕ್ಷತ್ರ, ನಮ್ಮನೆ ಸುಮ್ಮನೆ ರಾಜ್ಯೋತ್ಸವ ಪ್ರಶಸ್ತಿ ಅಂದಾಗೆ ನನಗೂ ಗೊತ್ತಾಗಿದ್ದು.
ಬೆಳಗ್ಗೆನೆ ಸ್ವೀಟ್ ಇಟ್ಕೊಂಡು ನಮ್ಮ ಎಮ್ ಎಲ್ ಎ ಅವ್ರ ಮನೆಗೆ ಓಡೋಗ್ಬಿಟ್ಟೆ. ನಮ್ಮ ಎಮ್ ಎಲ್ ಎ ನೈಟ್ ನಕ್ಷತ್ರ ರಾಜ್ಯೋತ್ಸವ ಪ್ರಶಸ್ತಿ ಅನ್ನೊಂದ್ಸಾಗೈತೆ ನೋಡು ಅಂತ. ಓಕೆ. ಅಪ್ಪಾಜಿ ಆಯ್ತು ನೋಡ್ತೀನಿ ಅನ್ಕೊಂಡು ಟಿವಿ ಹಾಕಿ ನೋಡೋದೆ. ವಾವ್ ವಾವ್. ಸೊ ನೋಡಿ, ಈ ಲೈಫಲ್ಲಿ ಒಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸ್ ಇರ್ತವೆ, ಅನ್ಎಕ್ಸ್ಪೆಕ್ಟೆಡ್ ಹರ್ಟ್ಸ್ ಇರ್ತವೆ, ನೋವು ಇರುತ್ತೆ, ಖುಷಿ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ. ಗಿಫ್ಟ್ ತಗೊಂಡಷ್ಟೇ ಖುಷಿಯಾಗಿ ಹರ್ಟ್ಸ್ಗಳನ್ನ ತಗೊಳ್ಬೇಕಾಗುತ್ತೆ. ಹೌದು, ನೀನು ಸಿಹಿ ತಿನ್ನಕ್ ಇಷ್ಟ ಅಂದರೆ ನೀನು ಖಾರನೂ ತಿನ್ನಬೇಕು. ಬೇವು ಬೆಲ್ಲ. ಎಸ್, ಆಬ್ವಿಯಸ್ಲಿ. ಸೊ ರಾಜಕೀಯ ಬೆಂಬಲ ಎಷ್ಟು ಮುಖ್ಯವಾಗುತ್ತೆ? ಅಯ್ಯೋ, ರಾಜಕೀಯ ಬೆಂಬಲ ಅಂತಲ್ಲ, ಐ ಲವ್ ದ ಪೀಪಲ್. ಸಮ್ ಆಫ್ ದ ಪೀಪಲ್ಸ್ ಆರ್ ನ ವೆರಿ ಇನ್ಸ್ಪಿರೇಷನ್. ನಮ್ಮ ಅಪ್ಪಾಜಿ ಎಸ್ ಆರ್ ವಿಶ್ವನಾಥ್ ಅಪ್ಪಾಜಿ, ಮೈ ಮೆಂಟರ್, ಮೈ ಬ್ಯಾಕ್ ಬೋನ್, ಮೈ ಅಪ್ಪಾಜಿ. ಐ ಕಾಲ್ ಹಿಮ್ ಆಸ್ ಅಪ್ಪಾಜಿ. ನಾವು ಅಪ್ಪಾಜಿ ತುಂಬ ಮಾನ್ಯ ಶಾಸಕರಲ್ಲ. ಎಸ್, ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ. ಲೈಕ್ ಅಭಿವೃದ್ಧಿಗೆ ಇನ್ನೊಂದು ಹೆಸರು ಅಂದರೆ ನಮ್ಮ ಯಲಹಂಕ, ನಮ್ಮ ಶಾಸಕರು, ನಮ್ಮ ಹೆಮ್ಮೆ. ಸೊ ನಿಮ್ಮ ಎಲ್ಲ ಕೆಲಸಗಳಿಗೂ ಅವರು ಬೆಂಬಲ ಕೊಡ್ತಾರೆ. ಬೆಂಬಲ ಅನ್ನೋದಕ್ಕಿಂತ ಹೀ ಸ್ಟ್ಯಾಂಡ್ಸ್ ವಿತ್ ಅಸ್. ಮಾಡು ನೀನು, ನಾನು ಇದೀನಿ ಹಿಂದೆ ಅಂತಾರೆ. ನೀವು ನನ್ನನ್ನು ಕೈ ಹಿಡಿಸ್ಕೊಂಡು ಅಕ್ಷರ ಬರ್ಸೋದು ಬೇಡ, ನೀನು ಬರೀ ನಾನು ನೋಡ್ತೀನಿ ಅಂದರೆ ಸಾಕು. ಇನ್ಸ್ಪಿರೇಷನ್. ಓಕೆ, ನನ್ನ ಯಾರೋ ನೋಡ್ತಾವ್ರಿ ಅಥವಾ ದೊಡ್ಡ ಕೈಗಳು ನನ್ನ ಜೊತೆ ನಿಂತಾಗ, ಈಗ ನೀವು ನನ್ನನ್ನು ನೋಡ್ತೀರಾ ಅಂದರೆ ನಾನು ಚೆನ್ನಾಗಿ ಅಲಂಕಾರ ಆಗ್ತೀನಿ. ನನ್ನನ್ನು ಯಾರು ನೋಡೋರಿಲ್ಲ ಅಂದರೆ ನಾನು ಯಾಕೆ ಅಲಂಕಾರ ಆಗ್ತೀನಿ? ಕೆಲವೊಮ್ಮೆ ನಮಗೋಸ್ಕರ, ಆಬ್ವಿಯಸ್ಲಿ. ಬಟ್ ಆದ್ರೂ ಬಟ್ ಇದು ಒಂದು ಎಕ್ಸ್ಟ್ರಾ ಮೋಟಿವೇಶನ್. ದಟ್ಸ್ ಗ್ರೇಟ್. ಸೊ ನಿಮ್ಮನ್ನು ಆಶ್ರಮ ಮುಚ್ಚಿಸಬೇಕು ಅನ್ನೋ ಕಿರುಕುಳ ನಿಮಗೆ ಯಾರಾದರೂ ಅಥವಾ ಈ ಹಾದಿಯಲ್ಲಿ? ನಾನು ಅವಾಗಲೇ ಹೇಳಿಲ್ವಾ, ನನ್ನ ಹಿಂದೆ ಕಾಣದ ಕೈಗಳು ಇರ್ತವೆ. ಒಳ್ಳೆಯವರು ಆಗಿರ್ತಾರೆ, ಕೆಟ್ಟವರು ಆಗಿರ್ತಾರೆ. ನಾನು ಜಗ್ಗಲ್ಲ, ನಾನು ಬಗ್ಗಲ್ಲ. ಬಿಕಾಸ್ ನಾನು ಯಾಕೆ ಹೇಳಿದೆ ಅಂದರೆ, ಈ ಹಿಂದೆ ನಾನು ಅನೇಕ ಆಶ್ರಮಗಳ ಸಂದರ್ಶನ ಮಾಡಿದ್ದೀನಿ. ಏನೇನು ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತ ಏನೇನು ತೊಂದರೆಗಳು ಕೊಟ್ಟು ಹೆಂಗೂ ಇಲ್ಲಿಂದ ದಾರಿ ಏನು ಅಲ್ಲ, ಅದೇ ಹೇಳ್ತಿದ್ದೀನಲ್ಲ, ನಾನು ಬಗ್ಗಲ್ಲ, ನಾನು ಜಗ್ಗಲ್ಲ. ಪ್ರಯತ್ನಗಳು ನಡೆದಿದ್ದಾವೆ. ಅಯ್ಯೋ, ಪ್ರಯತ್ನಗಳ ಕುತಂತ್ರಗಳ ಪ್ಲಾನ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳನ್ನ. ಅಯ್ಯೋ, ಅಧಿಕಾರಿಗಳೆಲ್ಲ ರೀ ನನಗೆ ಸುಪಾರಿ ಕೊಟ್ಟಿದ್ದಾರೆ, ನನ್ನನ್ನು ಹುಡಿಯಕ್ಕೆ ಸುಪಾರಿ ಕೊಟ್ಟಿದ್ರು. ಇದಾವೆ ನಮ್ಮ ಹತ್ರನೂ ಕೆಲವೊಂದೊಂದು. ಬೇಡ, ಟೈಮ್ ಬರಲಿ ಅಂತ ಸುಮ್ಮನಿದ್ದೀವಿ. ಮಿಸ್ ಆದೆ ಅವತ್ತು ನಾನು. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಫೋಟೋದಲ್ಲಿ ನೋಡ್ಬೇಕಾಗಿತ್ತು ನೀವೆಲ್ಲ. ನನ್ನನ್ನು ಹೊಡಿಯೋಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ತುಂಬ ದೊಡ್ಡವರೇನೆ ಪಾಪ. ಎಷ್ಟು ವರ್ಷದಿಂದ? ಈಗ ರೀಸೆಂಟ್ಲಿ 2.5 years. 2 years. ನಿಮ್ಗೆ ಹೇಗೆ ಗೊತ್ತಾಯ್ತು ಅದು? ಗೊತ್ತಾಯಿತು, ಈ ಬಿಲ್ಡಿಂಗ್ ಸ್ಟಾರ್ಟ್ ಆದಾಗೇನೆ ನನ್ನನ್ನು ಹೊಡಿಯೋಕ್ಕೆ ಸುಪಾರಿ ಕೊಟ್ಟಿದ್ದು. ಓ, ನೀವಿಲ್ಲಿ ಸರ್ಕಾರ ಕೊಟ್ಟ ಜಾಗದಲ್ಲಿ ಬಿಲ್ಡಿಂಗ್ ಶುರು ಮಾಡಿದ್ವಾಗ ಸುಪಾರಿ ಬಚಾವಾಗಿದ್ದು ಹೇಗೆ? ದೇವರ ಆಶೀರ್ವಾದ. ಸುಪಾರಿ ಕೊಟ್ಟಿದ್ದಾರೆ, ಮಾಡಬಾರ್ದೆಲ್ಲ ಮಾಡಿದ್ದಾರೆ ರೀ. ನಾನು ತಿರುಗಿಸ್ ಮಾಡಿಲ್ಲ. ಯಾಕೆ ಗೊತ್ತಾ, ನಾವು ತಿರುಗಿ ನಿಂತುಬಿಟ್ರೆ ಯುದ್ಧಕ್ಕೆ ಯುದ್ಧನೇ ಸಹಿ ಅಂತಂದರೆ ಏನೂ ಉಳಿಯಲ್ಲ. ಆಮೇಲೆ ನಮ್ಮಲ್ಲೂ ತಾಳ್ಮೆ ಐತೆ, ನಮ್ಮಲ್ಲೂ ತಾಯಿ ಪ್ರೀತಿ ಐತೆ, ಕೆಟ್ಟದ್ದು ಮಾಡೋರ್ಗೂ ಒಳ್ಳೆಯವ್ರು ಮಾಡೋ ಮನಸ್ಥಿತಿ ಐತೆ. ನಾನು ಮನ್ಸು ಮಾಡಿದರೆ ಏನು ಮಾಡ್ಬೋದಾಗಿತ್ತು, ಯಾಕಂದರೆ ನನ್ನ ಹತ್ರ ಎಲ್ಲ ಇತ್ತು. ಬಟ್ ಬೇಡ, ನನಗೆ ಅವಶ್ಯಕತೆ. ಅವ್ರು ಏನು ಮಾಡಿದ್ರು ಸುಮ್ಮನಿರ್ತೀನಿ. ಇನ್ನೂ ನಾನು ಎದ್ದು ನಿಂತು ಬಿಟ್ಟ ಮೇಲೆ ಅವ್ರು ನನಗೆ ಇರುವೆ ಥರನೇ ಕಾಣ್ತಾರೆ. ಆಮೇಲೆ ಬಟ್ ಇದೆಲ್ಲ ನೋಡಿದಾಗ ಯಾಕಪ್ಪ ಇದೆಲ್ಲ ಬೇಕು, ಸ್ಟಾಪ್ ಮಾಡಿಬಿಡೋಣ ಅಂತ ಯಾವತ್ತಾದರೂ ಅನಿಸಿದೆಯಾ? ತುಂಬ ಸತಿ ಅನಿಸುತ್ತೆ. ಅಯ್ಯೋ, ಉಂಡಿದ್ದಲ್ಲ ತಿಂದಿದ್ದಲ್ಲ, ಇದು ಯಾವ್ದು, ಇದು ನಂಗೆ ಕರ್ಮ ಅಂತ ಎಷ್ಟೋ ಸತಿ ಅನಿಸುತ್ತೆ. ಬಟ್ ಯಾವ ಆಶ್ರಮದ ನಡೆಸ್ತಾ ಇದ್ದೀನಿ ಅಂದರೆ ಒಳ್ಳೆ ಬಟ್ಟೆ ಹಾಕ್ಬಾರ್ದ, ಚಪ್ಪಲಿ ಹಾಕ್ಬಾರ್ದ? ಓ, ಇದೊಂದು ಅಲ್ಲ. ಚೆನ್ನಾಗಿರೋ ಜೀವನ ಲೀಡ್ ಮಾಡಬಾರ್ದ? ಐ ಆಮ್ ನಾಟ್ ಅ ಹ್ಯೂಮನ್. ಐ ಡೋಂಟ್ ಹ್ಯಾವ್ ಅ ಫೀಲಿಂಗ್, ಆರ್ ಡಸ್ ಐ ವಾಂಟ್ ಟು ಲುಕ್ ನಾಟ್ ಗುಡ್? ಬಟ್ ನೀವು ಚೆನ್ನಾಗಿರೋ ಬಟ್ಟೆ ಹಾಕಿ ಚೆನ್ನಾಗಿ ಕಾಣಿಸ್ಕೊಂಡ್ರೆ ಏನಂತಾರೆ? ಆಶ್ರಮ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದಾಳೆ ಅಂತಾರೆ. ಇನ್ನೇನಂತಾರೆ? ಆಬ್ವಿಯಸ್ಲಿ ಆಶ್ರಮ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದಾಳೆ ಅಂತಾರೆ. ನೇಲು ಬಿಲ್ಲ ನಾಲ್ಗೆಗೆ ಏನಾರು ಹಿಡ್ತಾ ಆಯ್ತಾ? ಇಲ್ಲ. ಮೊದಲು ದುಃಖ ಅನ್ನಿಸ್ತಿತ್ತು ಇವನ್ನೆಲ್ಲ ಕೇಳಿ. ಇವಾಗ ಕಲ್ ಬಂಡೆ ಆಗಿದ್ದೀನಿ. ಮೊದಲು ದುಃಖ ಅಯ್ಯೋ, ಲಿಪ್ಸ್ಟಿಕ್ ಹಾಕ್ತಿರ್ಲಿಲ್ಲ ಒಂದೊಂದು ವಿಡಿಯೋದಲ್ಲಿ ನಾನು.
ಹೆಂಗೆ ನೋಡಿ ಡಬಲ್ ಲೋಡೆಡ್ ಲಿಪ್ಸ್ಟಿಕ್ ಹಾಕೊಂಡ್ಬಂದಿದ್ದೀನಿ. ಏಕೆ? ಇನ್ನೇನು ಅನ್ನೋಕ್ಕಾಗತ್ತೆ? ಹಂಗಂತ ಯಾರು ಅಂತಾರಂತ ನನ್ನ ಈ ಜೀವನನ ಹಾಳು ಮಾಡ್ಕೊಳಕ್ಕಾಗತ್ತಾ? ನನ್ನ ಈ ಒಂದು ಸ್ಪೆಷಲ್ ಲೈಫ್ನ ಹಾಳು ಮಾಡ್ಕೊಳಕ್ಕಾಗತ್ತಾ? ನಾನು ಚೆನ್ನಾಗಿ ಕಾಣೋದು ನನ್ನ ರೀ, ಮೊನ್ನೆ ಬೆಳಗ್ಗೆ ಮಾತಾಡ್ಸಿದ್ದೀನಿ, ಓಕೆನಾ? ನಮ್ಮ ಅಂಕಲ್ ಒಬ್ರು ಬೆಳಗ್ಗೆ ಮಾತಾಡ್ಸಿದ್ದೀನಿ, ಸಾಯಂಕಾಲ ಈಸ್ ನಾಟ್ ದೇರ್, ಹಾರ್ಟ್ ಅಟ್ಯಾಕ್. ಓ, ಏನೈತೆ ಕ್ಷಣಿಕ ಲೈಫು, ಇದ್ರ ನಡು ಹಠ, ಕೋಪ, ದ್ವೇಷ, ಯುದ್ಧ, ಮಣ್ಣು ಅಂದರೆ ಏನು? ಬೂದಿ ಅಷ್ಟೇ. 10 ನಿಮಿಷ ಅಲ್ಲಿ ಮಾದೇವಮ್ಮ ಅಂತ ಒಬ್ರು ಇದ್ದಾರೆ, ನಾನು ಒಂದ್ಸತಿ ಅವ್ರಿಗೆ ಕೇಳಿದೆ, ಮನುಷ್ಯ ಸತ್ತ ಮೇಲೆ ಎಷ್ಟೊತ್ತು ಅಂದರೆ 20 ನಿಮಿಷದಲ್ಲಿ ಬೂದಿ ಆಗಿಬಿಡುತ್ತೆ ದೇಹ, ಮೂಳೆಲ್ಲ. ಚಿತಾಗಾರಕ್ಕೆ ಹಾಕ್ದಾಗ ಹಾಂ, ಅದಕ್ಕೆ ನಂದು ಇದು ನಿಂದು ಯಪ್ಪ ಪಾಪ ಏನೂ ಇಲ್ಲ, ನಂದು ಏನೂ ಇಲ್ಲ, ನಿಮ್ಮದು ಏನೂ ಇಲ್ಲ, ಎಲ್ಲೂ ಇಲ್ಲಿ ಕಟ್ತಾ ಇದ್ದೀನಿ ಅಷ್ಟು ದೊಡ್ಡ ಬಿಲ್ಡಿಂಗು. ಸತ್ತ ಮೇಲೆ ಏನಾದ್ರು ನನ್ನ ಎದೆ ಮೇಲೆ ಏನಾದ್ರು ತೊಗೊಂಡೋಗ್ತೀನಿ ಆ ಬಿಲ್ಡಿಂಗ್ನ, ಅಥವಾ ಏನಾದ್ರು ಸರ್ಕಾರ ಕೊಟ್ಟಿರೋ ಜಾಗದಲ್ಲಿ ಬಾರೋ, ಪಬ್ಬೋ, ರೆಸ್ಟೋರೆಂಟೋ ಅಥವಾ ಏನಾದ್ರು ಮಾಡಬಾರ್ದು ಇಲ್ಲಿಗೆಲ್ಲಾಗಿ ಮಾಡ್ತಿದ್ದೀನ? ನಮ್ಮ ಜನಕ್ಕೆ ಗೊತ್ತು, ನನ್ನನ್ನು ಪ್ರೀತಿಸೋರಿಗೆ ಐ ನೋ ದೇ ನೋ ವಾಟ್ ಐ ಆಮ್ ಅಂತ. ಕ್ಲಾರಿಟಿ ಅನ್ನೋದು ನಾನು ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತೀನಿ. ನನ್ನ ಸುತ್ತಮುತ್ತ ಇರೋ ಸರ್ಕಲಿಗೆ ಕ್ಲಾರಿಟಿ ಬೇಕು, ನನಗೆ A1 ಇರೋ ಸರ್ಕಲಿಗೆ ಕ್ಲಾರಿಟಿ ಬೇಕು. ಫೈನ್. ಆಶ್ರಮ ಕಟ್ಟೋ ವಿಚಾರದಲ್ಲಿ ನಾನು ನಿಮ್ಮ ಅನೇಕ ಇಂಟರ್ವ್ಯೂಗಳನ್ನು ನೋಡ್ತಾ ಇದ್ದೆ. ಸೊ ನೀವು ನಟ ದರ್ಶನ್ ಅವ್ರ ಕುರಿತು ತುಂಬ ಅಭಿಮಾನದಿಂದ ಎಲ್ಲ ಕಡೆ ಧ್ವನಿ ಎತ್ತಿರೋದನ್ನು ನಾನು ಗಮನಿಸಿದೆ. ಯಾಕೆ ನಿಮಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಂದರೆ ಅಷ್ಟು ಇಷ್ಟ? ವ್ಯಕ್ತಿ, ಆ ಮನುಷ್ಯನ ಗುಣ, ದೊಡ್ಡ ಗುಣ, ಅದಕ್ಕೆ ತುಂಬ ಇಷ್ಟ. ಓಕೆ, ಬಟ್ ಇವ್ರಿಗೆ ಆಶ್ರಮಕ್ಕೆ ಸಹಾಯ ಮಾಡಿದ್ದಾರೆ, ಹಾಗಾಗಿ ಇವರು ಧ್ವನಿ ಎತ್ತುತ್ತಾರೆ ಅಂತ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಿ? ಮೂರ್ಖತನ. ಆಶ್ರಮ ಇರೋದು ಇವಾಗ, ಮುಂಚೆಯಿಂದನೂ ಪ್ರೀತಿಸ್ತೀನಿ. ಇವನ್ ಅವರ ಪರಿಚಯದ ಹೊರತಾಗಿಯೂ ಇಲ್ಲೇ ಇದ್ದಾಗಲೂ ಪ್ರೀತಿಸ್ತೀನಿ. ಏನೋ ಕೊಡ್ತಾರೆ ಮಾಡ್ತಾರೆ ಅನ್ನೋದು ಪ್ರೀತಿ ಅಲ್ಲ, ಏನೋ ಕೊಡ್ತಾರೆ ಮಾಡ್ತಾರೆ ಅನ್ನೋದು ಅಭಿಮಾನ ಅಲ್ಲ. ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇರಬೇಕು. ನನಗೆ ಮನಸ್ಸಲ್ಲಿ ದರ್ಶನನ್ನು ಅವ್ರು ಯಾವಾಗೂ ಕೂಡ ಈಸ್ ಲೈಕ್ ನಮಗೊಂದಿದು, ಹೀಸ್ ಅವರ್ ಸ್ಟ್ರೆಂತ್. ನಮ್ಮ ಅಣ್ಣ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ. ಅಯ್ಯೋ, ಓಕೆ, ನಾನು ಅದನ್ನು ಮುಂದೆ ತಗೊಳ್ತೀನಿ. ಬಟ್ ಅವ್ರು ಹೇಗೆ ಪರಿಚಯ ನಿಮಗೆ? ಹಾಗೆ ಲೈಕ್ ಕೋ ಇನ್ಸಿಡೆಂಟ್ಲಿ ಪರಿಚಯ. ಅಂದರೆ ಅದನ್ನು ಬಿಡಿಸಿ ಹೇಳಿ ದಯವಿಟ್ಟು. ಕೋ ಇನ್ಸಿಡೆಂಟ್, ಹೀಗೆ ಲೈಕ್ ಅಂದ್ಕೊಂಡಿರಲಿಲ್ಲ ಪರಿಚಯ ಆಗುತ್ತೆ ಅಂತ, ಹಾಗೆ ಪರಿಚಯ. ಅಂದರೆ ನೀವೇ ಹೋಗಿದ್ರಾ ಅಥವಾ ವಾಟ್? ಒಂದ್ಸತಿ ಭೇಟಿ ಮಾಡಕ್ಕೆ ಹೋಗಿದ್ವಿ, ಸೊ ಹಂಗಿಂದ ಪರಿಚಯ. ಏನು ಹೇಳಿದರು ಅವರು ನಿಮ್ಮನ್ನು ನೋಡಿದಾಗ? ನೀನು ಮಾಡ್ತಿರೋ ಒಳ್ಳೆ ಕೆಲಸ ನೀನು ಮಾಡಮ್ಮ, ನಾನು ನಿನ್ನ ಜೊತೆ ಇರ್ತೀನಿ. ಎಷ್ಟು ವರ್ಷದ ಹಿಂದಿನ ಮಾತಿದು? 5 years. ಓಕೆ, ಬಟ್ ಆಶ್ರಮ ಕಟ್ಟೋಕೆ ಶುರು ಮಾಡಿದಾಗ ಹೇಗೆ ಅವರು ನಿಮಗೆ ನೆರವಾಗಿದ್ದರು? ಕಳಿಸಿದ್ರು. ನನ್ನ ಬಿಲ್ಡಿಂಗಿಗೆ ಕಟ್ಟಿರೋ ಪ್ರತಿಯೊಂದು ಕಲ್ಲು ಅವರೇ ಕಳಿಸಿರೋದು. ಹೌದಾ? ಕಲ್ಲು ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗಿರ್ಬೋದು ಅದಕ್ಕೆ? ಒಂದು 35,000 ಕಲ್ಲು, 35-40,000 ಕಲ್ಲು, ಆಲ್ಮೋಸ್ಟ್ ಅರೌಂಡ್ 50,000. ಒಂದು ಸ್ವಲ್ಪ ಸಿಮೆಂಟ್ಸು ಅವು ಇವೆಲ್ಲ ಸೆಂಟ್ರಲ್ ಬಂದು. ಬಟ್ ಅಮೌಂಟ್ ಗೊತ್ತಿಲ್ಲ, ಅವರೇ ಕಳಿಸಿರೋದು. ಅದ್ರ ಬಗ್ಗೆ ಅವರೇನು ಹೇಳ್ತಿರಲಿಲ್ಲ? ಮೆಟೀರಿಯಲ್ ಬರುತ್ತೆ ಅಷ್ಟೇ. ಇವತ್ತು ಬಂತು ಮೆಟೀರಿಯಲ್, ಇವತ್ತು ಬೆಳಗ್ಗೆ ಅನ್ಲೋಡ್ ಆಯಿತು ಮೆಟೀರಿಯಲ್. ನಾನು ಫೋನಲ್ಲಿ ತೋರಿಸ್ತೀನಿ, ಇವತ್ತು ಬರ್ತೈತೆ ಅವ್ರ ಕಡೆಯಿಂದನೇ. ಹೌದಾ? ಹೌದು, ಬಟ್ ಇವತ್ತು ಬಂತು, ನಿನ್ನೆ 500 ಕಲ್ಲು ಬಂತು, ಇವತ್ತು 500 ಕಲ್ಲು ಬಂತು. ಅಂದರೆ ಟೈಲ್ಸ್ ಅಲ್ಲ, ಬ್ಲಾಕ್ಸ್, ಇಟ್ಟಿಗೆಗಳು. ಓಕೆ, ಆಲಮ್ ಬ್ಲಾಕ್ಸ್. ಬಟ್ ಇವತ್ತು ಅವ್ರ ಬದುಕಲ್ಲಿ ಹೀಗೆಲ್ಲ ಆಗಿರೋದನ್ನು ನೀವು ಹೇಗೆ ನೋಡ್ತೀರಿ? ಸುಮ್ಮನೆ ಹೇಳ್ತೀನಿ, ಸಮಾಜ ಅವರನ್ನು ಕೊಲೆಗಾರ ಅನ್ನುತ್ತೆ ಅಥವಾ ಈ ರೀತಿ ಎಲ್ಲ ಅನ್ನುತ್ತೆ, ಓಕೆ ಫೈನ್. ಬಟ್ ನೀವು ಅದನ್ನು ಹೇಗೆ ಡಿಫೈನ್ ಅಥವಾ ನೀವು ಅದನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಾ? ಕಾನೂನಿಗಿಂತ ದೊಡ್ಡವ್ರು ನಾವು ಯಾರೂ ಅಲ್ಲ. ಮಾನ್ಯ ಸುಪ್ರೀಂ ಕೋರ್ಟ್ ನಡೀತೈತೆ. ಸೊ ಅವ ಆರೋಪಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಏನಾಗೈತೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ನಾನೇನು ಅದಕ್ಕೆ ಮಾತಾಡೋಕ್ಕೆ ಇಷ್ಟ ಆಗಲ್ಲ.
ನಮ್ಮ ಮನೇಲಿ ಅಣ್ಣ ತಮ್ಮಂದಿರ ಮೇಲೆ ಏನಾದರೂ ಆರೋಪ ಬಂದಿದ ತಕ್ಷಣ ಅವ್ರನ್ನ ನಾವು ದ್ವೇಷಿಸ್ತೀವ, ಕೋಪ ಮಾಡ್ಕೋತೀವ, ಮಾತಾಡೋದು ಬಿಡ್ತೀವ. ನಮ್ಮ ಅಣ್ಣ ರೀ ಅವರು, ಯಾವುದೋ ವ್ಯಕ್ತಿಯಿಂದ ನಾವು ಅವ್ರಿಗೆ ಯಾಕೆ ವ್ಯಕ್ತಿತ್ವನ ಇದು ಮಾಡ್ಕೋಬೇಕು? ಕಾನೂನು ನೋಡ್ಕೊಳ್ಳುತ್ತೆ. ಸರ್ಕಾರ ಐತೆ, ಅದಕ್ಕೊಂದಿಷ್ಟು ಅಧಿಕಾರಿಗಳಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ನಾನು ಕೇಳೋದು 32 FIRಗಳಿದ್ದಾವೆ. 2,000 ಅಲ್ಲ, ಟೋಟಲ್ ವರ್ಷದಲ್ಲಿ 32,000 FIR ಫೈಲ್ ಆಗಿರೋದು ಕರ್ನಾಟಕದಲ್ಲಿ. ಆಲ್ಮೋಸ್ಟ್ ಅರೌಂಡ್ ಒಂದೊಂದು ಕೇಸಲ್ಲೂ ಕೂಡ 2, 3, 4 ಜನ ಅಂತ ಇರ್ತಾರೆ. 1,00,000 ಜನ ಎಲ್ಲರನ್ನೂ ಕೂಡ ಜೈಲಲ್ಲೇ ಇದ್ದಾರ. ಸೊ ಇದು ಕುತಂತ್ರ ಅಥವಾ ಯಾರ್ದು ಷಡ್ಯಂತ್ರ ಅಂತ ಅನ್ಸುತ್ತಾ? ನಾನೇನೂ ಮಾತಾಡಲ್ಲ. ಇವತ್ತು ನಮ್ಮನ್ನ ಬಾವಿಗೆ ತಳ್ಳಿ ಆಳ ನೋಡಿ ಅವ್ರು ನಗಾಡ್ತಾರೆ. ನಾಳೆ ಅವರು ಒಂದಿನ ಅಂತ ಬಾವಿಗೆ ಬೀಳಬೇಕು ಅನ್ನೋದು ಮರಿಬಾರ್ದು. ನಾನು ಜನರಲ್ ಆಗಿ ಹೇಳ್ತಾ ಅಲ್ಲ, ಬಟ್ ಇದು ಇದ್ದೀನಿ. ಕಾನೂನಿನ ಕೈಲಿರೋದು ಅಂದರೆ ಯಾರೋ ಹೊರಗಡೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ? ಐ ಮೀನ್ ನಿಮಗೆ ಕೇಳ್ತೀನಿ, ಕಾಮನ್ ನೋಡಿ, ನಾವು ಇವಾಗ ಮಾತಾಡಿದ್ರೆ ತಪ್ಪಾಗುತ್ತೆ. ಅಲ್ಲ, ಈಗ ನೀವು ಹೇಳಿದ್ರಿ ಅಲ್ಲ. ಅಲ್ಲಲ್ಲ, ನಾನು ಹೇಳೋದು ನನ್ನ ಉತ್ತರ ಇಷ್ಟೇ ನೋಡಿ. ಇದರಲ್ಲಿ ನನ್ನ ಉತ್ತರ ಆಯ್ತು. ಈಗ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ, ನನ್ನನ್ನು ಬಿಡಲ್ಲ. ನಾನು ತಪ್ಪು ಮಾಡಿದ್ದೀನ, ಐ ನೀಡ್ ಟು ಫೇಸ್ ದ ಕರ್ಮ ಅನ್ನೋದು ಒದ್ಕೊಂಬರುತ್ತೆ. ಮುಂಚೆ ಎಲ್ಲ ನೀ ಮಾಡಿರೋ ಪುಣ್ಯ ನಿನ್ನ ಮಕ್ಳಿಗೆ ಬರುತ್ತೆ, ಅವ್ರ ಮಕ್ಳಿಗೆ ಬರುತ್ತೆ ಅನ್ನೋರು. ಈಗೆಲ್ಲ ಇಲ್ಲ. ನೀನು ಗುಡ್, ಇಫ್ ಯು ಡೂ ಗುಡ್ ನಿನಗೂ ಆಗತ್ತೆ ಅಲ್ಲೇನೆ. ನೀನೇನಾದರೂ ಪಟ್ಟಂತ ಏನಾದ್ರು ತಪ್ಪು ಮಾಡ್ದ ಸುತ್ಕೊಂಬಂದು ಹೊಡಿಯುತ್ತೆ ನಮಗೆ. ಸೊ ಇವತ್ತು ಕರ್ಮ ಅನ್ನೋದು ಬಿಡಲ್ಲ. ಎಷ್ಟು ದಿನ ಇದೆಲ್ಲ ನಡೆಯುತ್ತೆ? ಇಷ್ಟು ದಿನ ಈ ಹರಾಜಕತೆ ಅಂತ್ಯ ಆಗಲೇಬೇಕಲ್ಲ. ಒಂದು ಪುಸ್ತಕ ಸ್ಟಾರ್ಟೆಡ್ ಚಾಪ್ಟರ್ ಅಂದರೆ ಆ ಚಾಪ್ಟರ್ಗೊಂದು ಎಂಡ್ ಅಂತ ಇರುತ್ತಲ್ಲ ಅಷ್ಟೆ. ಇವತ್ತು ಒಂದಿಷ್ಟು ಜನ ಖುಷಿ ಐತೆ, ಒಂದಿಷ್ಟು ಜನ ಆನಂದದಿಂದ ಇದ್ದಾರೆ, ಪರವಾಗಿಲ್ಲ. ಜೋರಾಗಿ ಉರಿಯೋ ಒಂದು ದೀಪನೂ ಆರಲೇಬೇಕು ಎಣ್ಣೆ ಖಾಲಿ ಆದಮೇಲೆ. ಓಕೆನಾ? ಓಕೆ. ಸೊ ಮಾತಾಡ್ತಾರೆ, ಕೆಟ್ಟವರು ಅಂತಾರೆ, ಕೊಲೆಗಡಕರು ಅಂತಾರೆ, ಎಲ್ಲ ಅಂತಾರೆ. ನೀವೊಂದು ಸಂದರ್ಶನದಲ್ಲಿ ಹೇಳಿದ್ದೀರಿ, ದರ್ಶನ್ ಸರ್ ಆಚೆ ಬರೋವರೆಗೂ ಜೈಲಿಂದ ನಾನು ಆಶ್ರಮ ಓಪನ್ ಮಾಡಲ್ಲ ಅಂತ. ಇಸ್ ಇಟ್ ಟ್ರೂ? ಎಸ್, ಐ ವಿಲ್ ನಾಟ್ ಇನಾಗ್ರೇಟ್. ಆ ವ್ಯಕ್ತಿ ಇಂಪಾರ್ಟೆಂಟ್, ವ್ಯಕ್ತಿತ್ವ ಇಂಪಾರ್ಟೆಂಟ್. ನಾನು ಜನಗಳಿಗೆ ಕೊಟ್ಟಿರೋ ಮಾತು, ಕನಸು ಎರಡೂ ನನಗೆ ಗೊತ್ತು. ನನ್ನ ಕನಸನ್ನ ನಾನು ಈಡೇರಿಸ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಇಟ್. ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ಆ ಪುಣ್ಯಾತ್ಮ ಬರೋವರೆಗೂ ನಾನು ಇನಾಗ್ರೇಷನ್ ಮಾಡಲ್ಲ. ಇದು ನನ್ನ ಆಸೆ, ನನ್ನ ಕನಸು. ಪುಣ್ಯಾತ್ಮ, ಎಸ್. ಓಕೆ. ಅವ್ರು ಬರಬೇಕು. ಇಡೀ ಸಮಾಜ ಅವ್ರನ್ನ ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ಯಾವಾಗಲೂ ಅವ್ರನ್ನ ಪುಣ್ಯಾತ್ಮ ಅಂತಾನೆ ಕರೆಯೋದು. ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಕೈ ಅದು. ಸಾವಿರಾರಲ್ಲ, ಕೋಟಿ. ಆ ಸಿನಿಮಾ ನಡೆದ್ರೆ ಇಷ್ಟು ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ ರೀ. ನಾನು ಊಟ ಮಾಡಿದ್ದೀನಿ, ನನ್ನ ಆಶ್ರಮದಲ್ಲಿರೋರು ಊಟ ಮಾಡಿದ್ದಾರೆ. ವರ್ಷ ಬರ್ತಡೇ 100 ಮೂಟೆ ಅಕ್ಕಿ ಬರ್ತಿತ್ತು. ಹಂಗಂತ ನಾನು ಯಾವ ಫ್ಯಾನ್ಸ್ ಬೇರೆ ಆ್ಯಕ್ಟರ್ಸ್ನ ನಾನು ಇದು ಮಾಡ್ತಾ ಇಲ್ಲ. ನನಗೆ ಎಲ್ಲ ಆ್ಯಕ್ಟರ್ಸ್ ಮೇಲೂ ಅಭಿಮಾನ ಐತೆ. ಬಟ್ ಇದು ವಿಶೇಷವಾದ ಅಭಿಮಾನ ಐತೆ. ನನಗೆ ಅಭಿಮಾನ ಐತೆ. ಯಾರು ದುನಿಯಾ ವಿಜಯ್ ಅಣ್ಣನ ಮೇಲೆ ಅಭಿಮಾನ ಐತೆ, ಧ್ರುವ ಅವ್ರ ಮೇಲೆ ಅಭಿಮಾನ ಐತೆ, ಧ್ರುವ ಅಣ್ಣನ ಮೇಲೆ ಐತೆ, ಪ್ರೇಮಣ್ಣನ ಮೇಲೆ ಅಭಿಮಾನ ಐತೆ, ಎಲ್ಲರ ಮೇಲೂ ಅಭಿಮಾನ ಐತೆ. ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ ಅಭಿಮಾನ ಐತೆ, ಪುನೀತ್ ಅಣ್ಣನ ಮೇಲೆ ಐತೆ, ಎಲ್ಲರ ಮೇಲೂ ಐತೆ. ಎಲ್ಲರೂ ಒಳ್ಳೆಯವರು, ಕೆಟ್ಟವರು ಅಂತ ನಾನು ಅನ್ನಲ್ಲ. ಬಟ್ ನಮಗಿಲ್ಲಿ ಒಂದು ಲೈಕ್ ಹುಚ್ಚು ಪ್ರೀತಿ, ಸ್ಪೆಷಲ್ ಬಾಂಡೇಜ್. ಎಸ್. ಈಗ ಜಸ್ಟ್ ಹೀ ಈಸ್ ಅ ಕಲ್ಪ್ರೆಟ್ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ ಸಮಾಜ, ನಮ್ಮಿಷ್ಟು ಜನ. ನಾನು ಅದೇ ಹೇಳೋದು, ಆರೋಪಿ, ಪ್ರೂವ್ ಆಗಿಲ್ಲ, ಅಪರಾಧಿ ಅಲ್ಲ. ಲೈಕ್ ನಾನು ಹೇಳೋದು ಅಪರಾಧಿನೂ ಅಲ್ಲ. ನಾನು ಏನೂ ಮಾತಾಡಲ್ಲ. ಟೈಮ್ ಎಲ್ಲನೂ ತೋರಿಸುತ್ತೆ. ಅವ್ರು ಬರ್ತಾರೆ, ಇನಾಗ್ರೇಷನ್ ಮಾಡ್ತಾರೆ. ಏನು ನಿಮ್ಮ ಸಿಕ್ಸ್ ಸೆನ್ಸ್ ಆ ವಿಚಾರದಲ್ಲಿ ಏನು ಹೇಳುತ್ತೆ? ಏನಿಲ್ಲ, ಎಲ್ಲದಕ್ಕೂ ಒಂದು ಬ್ಯಾಡ್ ಟೈಮ್ ಅನ್ನೋದಿರುತ್ತೆ. ಅವ್ರದ್ದು ಬ್ಯಾಡ್ ಟೈಮು. ಮತ್ತು ಅವರು ನೋಡಿ, ಮಹಾರಾಜ ಪೀಠದಲ್ಲಿ ಕೂತ್ರೇನೆ ಮಹಾರಾಜ ಅಲ್ಲ. ಮಹಾರಾಜ ಎಲ್ಲಿದ್ದರೂ ಮಹಾರಾಜನೇ. ಅಗತ್ತು, ಆ ಗಾಂಭೀರ್ಯ, ಆ ನಡಿಗೆ ಯಾವತ್ತಿದ್ರೂ ಕೂಡ ಜಾಸ್ತಿನೇ. ಮಹಾರಾಜನ ಬಗ್ಗೆ ಹೇಳಕ್ಕೆ 1-2 ಕತೆಗಳು ಸಾಕಾಗಲ್ಲ, ತುಂಬ ಇಷ್ಟಿದೆ. ಯಾವತ್ತೂ ಕೂಡ
ಒಂದು ದಿನನೂ ಕೂಡ ಯಾರ ವಿಷಯದಲ್ಲೂ ಮಾತಾಡಿಲ್ಲ ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು. ಅಮ್ಮ ಅಂತ ಕರೀತಾರೆ ನನ್ನ ದರ್ಶನನ. ಹ್ಞೂ ಸೊ ಅವ್ರ ಪುಣ್ಯಾತ್ಮನೇ. ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಚೆನ್ನಾಗಿರಲಿ ಯಾವಾಗ್ಲೂ. ಅವರ ಅಭಿಮಾನಿಗಳು ನಿಮಗೆ ಹೇಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ? ಅಯ್ಯೋ ಸ್ಟ್ಯಾಂಡ್ ನನ್ನ ಜೊತೆ ಇವತ್ತೂ ಅವರೇ ನನಗೆ ಧೈರ್ಯ. ನನ್ನ ಆಸ್ತಿ ಏನಾದರೂ ನಿಜವಾಗ್ಲೂ ಆಸ್ತಿ ಇದ್ರೆ ಅದು ಜನಗಳೇ ಆಸ್ತಿ. ಖುಷಿ, ಸಂತೋಷ. ಎಲ್ಲರ ಲೈಫಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದನ್ನು ನೋಡ್ತೀವಿ. ಓಕೆ, ಝೀರೋಗಳು ನೋಡ್ತೀವಿ, ಹೀರೋಗಳನ್ನ ನೋಡ್ತೀವಿ. ಬಟ್ ಒಂದು ವ್ಯಕ್ತಿತ್ವನ ಬಗ್ಗೆ ಹೇಳೋಕ್ಕಾಗ್ಲಾರ್ದಷ್ಟು ಇದೈತೆ ಅಂದರೆ ಅದು ಇವರೇನೆ. ನಂಗೆ ಗೊತ್ತಿಲ್ಲ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು, ಬಟ್ ನನ್ನ ಫೇವ್ರೆಟ್ ಆ್ಯಕ್ಟರ್, ನನ್ನ ಫೇವ್ರೆಟ್ ಮೆಂಟರ್, ನನ್ನ ಫೇವ್ರೆಟ್ ಬ್ಯಾಕ್ ಬೋನ್, ನನ್ನ ಸ್ಟ್ರೆಂತ್, ನನ್ನ ಲೈಕ್ ದೆರ್ ಆರ್ ಮೆನಿ ವರ್ಡ್ಸ್. ಸಾರಥಿ, ನಮ್ಮ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ಗೆ ಜೊತೆಗೆ ನಿಲ್ಲುವಂಥ ಒಂದು ವ್ಯಕ್ತಿ. ದೇ ಜಸ್ಟ್ ಓನ್ಲಿ ಆ್ಯಕ್ಟರ್, ನಾಟ್ ಎ ಹೀರೋಸ್, ರೈಟ್? ಅಫ್ಕೋರ್ಸ್ ಅವ್ರು ವೈಯಕ್ತಿಕವಾಗಿ ನಾನು ಸಿದ್ಧಗಂಗಾ ಮಠಕ್ಕೆ ಅವರು ಅಕ್ಕಿ ಮೂಟೆಗಳು ಕಳಿಸೋದಾಗಿರ್ಬೋದು, ಮತ್ತು ಮನೆ ಹತ್ರ ಬಂದ ಅಭಿಮಾನಿಗಳನ್ನು ಅಷ್ಟು ಗೌರವದಿಂದ ನೋಡ್ಕೊಳ್ಳೋದಾಗಿರ್ಬೋದು, ವೈಯಕ್ತಿಕವಾಗಿ ಅವರವ್ರ ಬದುಕು ಏನೇ ಇರ್ಬೋದು, ಆದರೆ ಎಲ್ಲರ ಲೈಫಲ್ಲೂ ಕೂಡ ಯಾರು ನೋಡಿ ಸಾಮಾಜಿಕವಾಗಿ ಅವರ ಕೊಡುಗೆ ಏನಿದೆ ಅಂತ ಬಂದಾಗ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ತುಂಬಷ್ಟು ವಿಷಯಗಳಿರ್ತವೆ. ಆ್ಯಂಡ್ ಫಸ್ಟ್ ಥಿಂಗ್, ಐ ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಹೀರೋ ವರ್ಷಿಪ್, ನೋ. ಐ ಥಿಂಕ್ ಜಸ್ಟ್ ಆ್ಯಕ್ಟರ್ಸ್, ಓಕೆ, ಅವರಿಂದ ಸಮಾಜ, ಯಾಕಂದರೆ ಒಂದು ಮೂವಿಯ ಮೂಲಕ, ಒಂದು ಸಿನಿಮಾದ ಮೂಲಕ ನಾವು ಇಡೀ ವರ್ಷ ಎಲ್ಲ ಮಾಡೋ ಪ್ರವಚನವನ್ನು, ಒಂದು ಸ್ಪೀಚನ್ನು ಒಂದು ಸಿನಿಮಾದಲ್ಲಿ ಜಗತ್ತಿಗೆ ಹೇಳ್ಬೋದು. ಅವ್ರು ಏನು ಇಂಪ್ರೆಸ್ ಆಗುತ್ತಲ್ಲ ಸಮಾಜ. ಸೊ ಅವ್ರು ಆ್ಯಕ್ಟರ್ಸ್ ಇದ್ದಾರೆ, ಬಟ್ ಹೀರೋ ಪದದ ಗೌರವ ಅವರು ಸಿನಿಮಾದಿಂದ ಆಚೆಗೆ ಏನು ಮಾಡ್ತಾರೆ ಅಲ್ಲಿ ಅವರು ಹೀರೋ ಆಗ್ತಾರೆ. ಅದೇ ಹೇಳ್ತಾ ಇದ್ದೀನಲ್ಲ, ಮನುಷ್ಯನ ವ್ಯಕ್ತಿತ್ವ, ಮನುಷ್ಯನ ಗುಣ ಅಂಥದ್ದು. ಬಟ್ ನಾನು ಅವ್ರ ಬಗ್ಗೆ ತುಂಬ ಕಥೆಗಳು ಕೇಳಿದ್ದೀನಿ. ಬಂದವರು ಎಷ್ಟೋ ಜನ ಸರ್ ಎಲ್ಲೂ ಹೇಳ್ಕೊಳ್ಳೋದಂಗೆ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಸೊ ಆ ಮಹಾನ್ ಭಾವರು ರಾಜ್ಕುಮಾರ್ ಕಾಲದಿಂದಲೂ ಇದ್ದರು. ನಟರು ಅಂತ ಬಂದಾಗ ಸಿನಿಮಾದಿಂದ ಹಿಂದೆ, ಸ್ಕ್ರೀನ್ ಹಿಂದೆ ಹೆಚ್ಚು ಕಡಿಮೆ ಎಲ್ಲರೂ ತಮಗೆ ಶಕ್ತಿ ಬಂದಾಗ ಅದೇ ಗೌರವ ಐತೆ ನಮಗೆ. ದೊಡ್ಡ ಮನೆ ಮೇಲೂ ಇಷ್ಟೇ ಪ್ರೀತಿ ಐತೆ, ಬಟ್ ಒಂದು ಎಲ್ಲ ಆ್ಯಕ್ಟರ್ಸ್ ಮೇಲೂ ಐತೆ, ಆ್ಯಕ್ಟರ್ಸ್ ಮೇಲೆ ಐತೆ. ಬಟ್ ದರ್ಶನನ್ನ ಅಂತ ಬಂದಾಗ ಇಲ್ಲಿ ಕೆಲವೊಂದು ಹಾಗೆ ಮಿಸ್ಟ್ರಿಯಾಗಿ ಉಳಿದು ಬಿಡ್ತವೆ. ಅದನ್ನು ಕಾನೂನು ಹಾಗೂ ಕರ್ಮಗಳಿಗೆ ಬಿಟ್ಟಿದ್ದು. ಕರ್ಮ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡೋದು ಕರ್ಮ. ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ಬಯಸಿದ್ರೆ ಡೆಫಿನೆಟ್ಲಿ ಅದು ಒಳ್ಳೇದಾಗುತ್ತೆ. ಬಿಕಾಸ್ ನನ್ನ ಪ್ಯೂರ್ ಹಾರ್ಟಿಂದ ಐ ವಾಸ್ ಥಿಂಕಿಂಗ್ ಅಬೌಟ್ ಯು. ನಾನು ನಿನಗೆ ಕೆಟ್ಟದಾಗಲಿ ಅಂತಂದರೆ ನನಗೇನೂ ಸಿಗಲ್ಲ. ಆ್ಯಂಡ್ ನಮಗೆ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದ್ರಿಂದ ನಾವು ಒಳಗಿನಿಂದ ಕಲುಷಿತರಾಗ್ತೀವಿ. ಅದರಿಂದ ನಮ್ಮ ಭವಿಷ್ಯ ಕತ್ತಲಾಗುತ್ತೆ. ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದ್ರಿಂದ ಕೆಟ್ಟದ್ದು ಬಯಸಿ ಹೋಗೋದು ಈಸಿ, ಬಟ್ ನಾಳೆ ನನಗೆ ಕೆಟ್ಟದಾಗೋದು ಸುಟ್ಟು ಹೋಗ್ತಾ ಇರ್ತೀರ ಒಳಗಡೆ. ಇನ್ನೊಬ್ರಿಗೆ ಕೆಟ್ಟದ್ದನ್ನು ಬಯಸೋದ್ರಿಂದ ಅವ್ರಿಗೆ ಕೆಟ್ಟದಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಬದುಕಂತೂ ಸುಟ್ಟು ಕರ್ಕಲಾಗ್ತಾ ಇದೆ. ತುಂಬ ಜೀವನದಲ್ಲಿ ತುಂಬಾ ನೋಡಿ ತುಂಬ ವಿಷಯಗಳನ್ನ ಐ ಹ್ಯಾವ್ ಸಾ ಇನ್ ಮೈ ಲೈಫ್. ಲೈಕ್ ನಂಗೆ ಅವತ್ತಿನ ಒಂದು ಮೆಂಟಾಲಿಟಿಗೆ ಬಂದಿದ್ದೀನಿ, ಬೇಡ, ಆದಷ್ಟು ಪ್ರೀತಿ ಹಂಚೋಣ, ಆದಷ್ಟು ಎಲ್ಲರ ಜೊತೆ ಚೆನ್ನಾಗಿರೋಣ, ನಗ್ತಾ ಇರೋಣ. ಏನು ತೊಗೊಂಡು ಹೋಗ್ತೀವಿ ಈ ಪ್ರಪಂಚದಿಂದ? ಬಟ್ ಮನುಷ್ಯ ಸತ್ತಾಗ ಬೆತ್ತಲಾಗಿ ಕಳಿಸ್ತಾರೆ ಎಷ್ಟೋ ಸಮುದಾಯ, ಎಷ್ಟೋ ಲೈಕ್ ಒಂದಿಷ್ಟು ಟ್ರೆಡಿಷನ್ಸ್. ಬಟ್ಟೆನೂ ಹಾಕಲ್ಲ ಗೊತ್ತಾ, ಬಾಳೆ ಎಲೆ ಮೇಲೆ ಮುಚ್ಚಿ ಕಳಿಸ್ತಾರೆ. ಯಾವುದು ನಂದು, ಯಾವ್ದು ನಿಮ್ಮದು? ನೀವೇನಾದ್ರು ಸತ್ತರೆ ನಿಮಗೇನಾದರೂ ಬೆಳ್ಳಿ ವಜ್ರ ವೈಡೂರ್ಯನ ಹಾಕಿ ಮುಚ್ತಾರ? ಇಲ್ಲ ತಾನೆ. ನಿಮ್ಮನ್ನು ಅದೇ ಮಣ್ಣಲ್ಲಿ ಮಣ್ಣು ಮಾಡ್ತಾರೆ, ನಮ್ಮನ್ನು ಅದೇ ಮಣ್ಣಲ್ಲಿ ಹಾಕಿ ಮಣ್ಣು ಮಾಡ್ತಾರೆ. ಮಣ್ಣಿಗೆ ಹೋಗೋ ದೇಹಕ್ಕೆ ಯಾಕೆ ಇಷ್ಟೊಂದು ಅಹಂಕಾರ, ಯಾಕೆ ಇಷ್ಟೊಂದು ಹಠ, ಯಾಕೆ ಇಷ್ಟೊಂದು ಜಿದ್ದು, ಯಾಕೆ ಇಷ್ಟೊಂದೆಲ್ಲ ಸಾಧಿಸ್ತಾ ಇರೋದು? ಓಕೆ, ನನ್ನ ಪ್ರಶ್ನೆ. ಫೈನ್. ಬಟ್ ನೋಡಿ, ನನಗನ್ಸುತ್ತೆ ಇಂಥದ್ದೇನೋ ಘಟನೆ ಆದಮೇಲೂ ಕೂಡ ಅವ್ರ ಮೇಲೆ ಸಾವಿರಾರು ಅಭಿಮಾನಿಗಳು ಅಷ್ಟು ಪ್ರೀತಿ ಹೊಂದಿದ್ದಾರೆ. ಪ್ರೀತಿ ಅನ್ನೋದು ಡೈ ಹಾರ್ಟ್ ಫ್ಯಾನ್ಸ್ ನಾವೆಲ್ಲ. ಐ ಆಮ್ ಅ ಬಿಗ್ ಫ್ಯಾನ್, ಡೈ ಹಾರ್ಟ್ ಫ್ಯಾನ್ಸ್ ನಾವೆಲ್ಲ. ಈ ಪ್ರೀತಿ, ಈ ಅಭಿಮಾನ ಇನ್ನೂ 10 ವರ್ಷ ಅಲ್ಲ, ಇನ್ನೂ 20 ವರ್ಷ ಅಲ್ಲ, 100 ವರ್ಷ ಹೋದರೂ ಹಾಗೆ ಇರುತ್ತೆ. ನಾವು ಮಣ್ಣಿಗೆ ಹೋಗೋವರೆಗೂ ನಮ್ಗೆ ಈ ಅಭಿಮಾನ ಹಾಗೆ ಇರುತ್ತೆ.
ಫೈನ್. ಸೊ ಇನ್ನು ನಿಮ್ಮ ಆಶ್ರಮದ ವಿಚಾರಕ್ಕೆ ಬಂದರೆ, ಅದು ಸರಿಸುಮಾರು 1,000 ಜನರನ್ನು ಆಶ್ರಯ ಕೊಡುವಷ್ಟು ಶಕ್ತಿ ಇರ್ತಕ್ಕಂಥ ಆಶ್ರಮ. ನಾಟ್ ಅರೌಂಡ್ 800 ಪೀಪಲ್ಸ್ ಮಿನಿಮಮ್ ಅಕಾಮಿಡೇಟ್ ಮಾಡ್ಕೋಬೋದು, ಮಾಡ್ಬೋದು. ದಿವಸಕ್ಕೆ 6 ಲಕ್ಷ ಖರ್ಚು ಆಶ್ರಮ ನೋಡ್ಕೊಳ್ಳಿಕ್ಕೆ. ಹೇಗೆ ಹೊಂದಾಣಿಕೆ ಮಾಡ್ತೀರಿ ಅದನ್ನು? ನೋಡೋಣ. ಈಗ ನೋಡಿ, ನನಗೆ ಸರ್ಕಾರ ಜಾಗ ಕೊಟ್ಟಿದ್ದ ದಿನ ನಾನು ಆ ಜಾಗ ನೋಡಿದ ತಕ್ಷಣ ನನ್ನ ಕೈಲಿ ಇದನ್ನು ಕಟ್ಟಕ್ಕಷ್ಟೊತ್ತಿಗೆ ನಾನೇ ಹೋಗ್ಬಿಡ್ತೀನಿ, ಮುಗೀತು, ನಾನು ಸತ್ತೇ ಹೋಗ್ತೀನಿ ಅಂದ್ಕೊಂಡಿದ್ದೆ. ದೊಡ್ಡ ಜಾಗ, ಹಾಂ, ಕಾಂಪೌಂಡ್ ಹಾಕೋಷ್ಟೊತ್ತಿಗೆ ಹೋಗಿತ್ತು, ಮುಗೀತು ನನ್ನ ಕತೆ ಅಂದ್ಕೊಂಡಿದ್ದೆ. ಇವತ್ತೆಲ್ಲ ನಡೀತೈತಲ್ಲ. ನಿಮ್ಮ ಉದ್ದೇಶ ಈಡೇರೋದಕ್ಕೆ ಎಷ್ಟು ಜನ ಬೆಂಬಲ ಕೊಟ್ಟಿದ್ದಾರಲ್ಲ, ಅವರೆಲ್ಲರ ಪ್ರೀತಿ ಆಶೀರ್ವಾದ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಜನಕ್ಕೆ ಗೊತ್ತು, ಓಕೆನಾ? ನಮಗೂ ಒಂಥರ ಬೇಜಾರು, ದರ್ಶನ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಹಾಕೋಕ್ಕೆ, ಓಕೆ ಓಕೆ, ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡೋಕ್ಕೆ. ಅದೆಲ್ಲ ಒಂದಷ್ಟು ರೀಸನ್ಸ್ಗಳಿದ್ದಾವೆ. ನಮ್ಮ ಮನ್ಸಿಗೂ ಹರ್ಟ್ ಇರುತ್ತೆ, ನೋವಿರುತ್ತೆ. ಯಾಕಂದರೆ ನಾವನ್ನ ಸುಮ್ಮನೆ ಹೆಸರಿಗೆ ಅಣ್ಣ ಅಂತಿಲ್ಲ. ವಿ ಟುಕ್ ಹ್ಯಾಸ್ ನಮ್ಮ ರಕ್ತದಕ್ಕಿಂತ ಜಾಸ್ತಿ, ಅವರು ರಕ್ತ ಸಂಬಂಧಕ್ಕಿಂತ ಜಾಸ್ತಿ, ಎಲ್ಲದಕ್ಕೂ ಮೀರಿದ ಒಂದು ಸಂಬಂಧ ಐತೆ, ಓಕೆನಾ? ಏನೇ ಜಜ್ಮೆಂಟ್ ಬರಲಿ, ಏನೇ ಆಗಲಿ, ನನ್ನ ಅಣ್ಣ. ಯಾರೂ ಕೈ ಹಿಡಿಲಿಲ್ಲ ನನಗೆ ಆ ಟೈಮಲ್ಲಿ. ನನ್ನ ಕೈ ಹಿಡ್ದಿರೋದು ಒಬ್ಬರೇ ಒಬ್ಬರು ಅಂದರೆ ಅದೇ ಆ ಕಿರತ ಮಹಾರಥ ಸಾರಥಿ, ಆ ಪುಣ್ಯಾತ್ಮ. ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾನು ಕೊಟ್ಟಿದ್ದು ಈಗ 10 ರೂಪಾಯಿ ಕೊಟ್ರು ಬಂದಲ್ಲಿ ಹೇಳ್ತಾರೆ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಿರೋ ವ್ಯಕ್ತಿ ಒಂದು ಮಾತು ಹೇಳಲಿಲ್ಲ ಅಂದರೆ ಯೋಚನೆ ಮಾಡಿ, ಆ ದೊಡ್ಡ ಗುಣ, ಆ ದೊಡ್ಡತನ. ಯಾರು ಹೇಳಿದರು ಮತ್ತೆ? ಅವ್ರು ನಿಮ್ಗೆ ಉಪಕಾರ ಮಾಡಿದ್ದಾರೆ ಅಂತ ನೀವೇ ಹೇಳ್ಕೊಂಡಿದ್ದ ಸಮಾಜಕ್ಕೆ? ಹಾಂ, ನಾನೇ ಹೇಳ್ತಾ ಇರೋದು. ಅವ್ರು ಯಾವತ್ತೂ ಹೇಳಿದ್ದೆ? ಹೇಳೇ ಇಲ್ಲ. ಅವರೆಲ್ಲೂ ಹೇಳಬಾರ್ದು ಅಂತ ಹೇಳಿದರು. ಮತ್ತು ನೀವು ಮಾತು ಮೀರ್ಬಿಟ್ರಿ. ಇದು ರೈಟ್ ಟೈಮ್. ಪ್ರಪಂಚ ಕೆಟ್ಟವ್ರು ಅಂತ ಇದ್ದಾರಲ್ಲ, ಕೆಟ್ಟವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಕೆಲವೊಂದೊಂದು ಸತಿ ಹೇಳಬೇಕಾಗಿರೋ ಸಂದರ್ಭ ಬರುತ್ತೆ, ಕೆಲವೊಂದೊಂದಿಷ್ಟು ವಿಷಯ ಹೇಳಬಾರ್ದು ಅಂತ ಅಂದ್ಕೊಂಡಿರ್ತೀವಿ. ಒಪ್ಪಂದವನ್ನು ಮೀರುವುದು ಕೆಲವೊಮ್ಮೆ ಧರ್ಮವೇ ಆಗುತ್ತೆ. ಯಾವ ಧರ್ಮ ಹೇಳುತ್ತೆ, ನಮ್ಮವರನ್ನು ನಾವು ಕಾಪಾಡಿಕೊಂಡು, ನಮ್ಮವರನ್ನು ನಾವು ಲೈಕ್ ನಮ್ಮ ಪ್ರೀತಿ ಪಾತ್ರರು ಯಾರ್ಯಾರು ಇರ್ತಾರಲ್ಲ ಅವರನ್ನೆಲ್ಲ ನಮ್ಮವ್ರನ್ನೇ ಲೈಕ್ ಅವನನ್ನ ಒಂದು ಯಾವುದೇ ಕೆಟ್ಟ ದೃಷ್ಟಿಯಿಂದ ಮಾಡೋಕ್ಕೆ ಏನು ಬೇಕಾದರೂ ಮಾಡುವಂಥ ಧರ್ಮನೇ ಹೇಳುತ್ತೆ. ಧರ್ಮ ಸೂಕ್ಷ್ಮ. ಮತ್ತೆ ಗ್ರೇಟ್. ಸೊ ಇದಾದ ನಂತರ ಆಶ್ರಮ ಓಪನ್ ಆಗುತ್ತೆ. ನಿಮಗೆ ಯಾವತ್ತಾದ್ರೂ ಅನಿಸಿದೆಯಾ, ನಾನು ಸಡನ್ನಾಗಿ ಏನೋ ಆಗಿ ನನಗೆ ಹೊಂಟೋಗ್ಬಿಟ್ರೆ ಇದನ್ನೆಲ್ಲ ಯಾರು ನೋಡ್ಕೊಳ್ತಾರಪ್ಪ ಅನ್ನೋ ಭಯ ಇದೆಯಾ ನಿಮಗೆ? ಯಾರೋ ಒಬ್ರು ಬರ್ತಾರೆ ಮುಂದೆ, ದೇವರು ಯಾರನ್ನು ಸೃಷ್ಟಿಕರ್ತ ಇರ್ತಾನೆ. ಈಗ ಒಂದು ದೇವಸ್ಥಾನದಲ್ಲಿ ರಥ ಎಳಿಬೇಕು ಅಂತಂದರೆ ಯಾರಾದರೂ ಬಂದೇ ಬರ್ತಾರೆ ಎಳಿಯೋಕ್ಕೆ, ಇವರೇ ಬರ್ತಾರೆ ಅಂತ ಇರಲ್ಲ. ಏನು ವಂಶ ಪಾರಂಪರ್ಯ ಅಲ್ವಲ್ಲ. ಯಾರೊಬ್ಬರು ನಿಮ್ಮಷ್ಟೇ ಪ್ರೀತಿ ಅಥವಾ ಅಷ್ಟು ಸಮಾಜದ ಮೇಲೆ ಹಸಿವಿರೋರು ಯಾರೋ ಒಬ್ರು ಬರ್ತಾರೆ, ಆ ನಂಬಿಕೆ ನನಗೈತೆ. ಯಾರಾದರೂ ಉತ್ತರಾಧಿಕಾರಿ ಅಂತ ಮಾಡಿದ್ದೀರಾ? ಇಲ್ಲ ಇಲ್ಲ. ಓಕೆ, ಮಾಡ್ತೀನಿ. ಕೊನೆಯದಾಗಿ ನಿಮ್ಮ ಸುತ್ತಮುತ್ತ ಇರುವ ನಿಮ್ಮಂತೆ ಆಶ್ರಮಗಳನ್ನು ಕಟ್ಟಿ ಆಶ್ರಮಗಳಿಂದ ಸಮಾಜದ ತುಂಬ ನೊಂದವರನ್ನು ಹಾರೈಕೆ ಮಾಡ್ತಿರೋ ಕೆಲವು ಸ್ನೇಹಿತರಿದ್ದಾರೆ. ಅದರಲ್ಲಿ ಜನಸ್ನೇಹಿ ಯೋಗೀಶ್ ಅವರು ಇರ್ಬೋದು, ಅಥವಾ ಇನ್ನು ಆಶ್ರಯ ಆಗಿರ್ಬೋದು. ಹೇಗಿದೆ ನಿಮ್ಮ ಬಾಂಡಿಂಗ್ ಹೇಗಿರುತ್ತೆ? ಆ್ಯಕ್ಚುಲಿ ಚೆನ್ನಾಗೈತೆ. ಅಯ್ಯೋ ಅದರಲ್ಲೇನು, ಆಶ್ರಮಗಳ ನಮ್ಮದು ಬೇರೆ ಇರ್ಬೋದು, ಬಟ್ ಮನಸ್ಥಿತಿ ಒಂದೇ ಇರುತ್ತೆ, ಉದ್ದೇಶಗಳು ಒಂದೇ ಇರುತ್ತೆ. ಆಬ್ವಿಯಸ್ಲಿ ನಾವೆಲ್ಲರ ಜೊತೆ ಚೆನ್ನಾಗಿದ್ದೀವಿ. ಜನಸ್ನೇಹಿ ಯೋಗೀಶ್ ಅವರ ಕುರಿತು ಅಥವಾ ಅವರ ಆಶ್ರಮ, ಅವ್ರ ಕೆಲಸದ ಕುರಿತು ನಿಮಗೆ ಅದು ಹೆಂಗೆ ಕನೆಕ್ಷನ್ ಅಥವಾ ಆ ಬಾಂಧವ್ಯ ಹೇಗೆ ಶುರುವಾಯಿತು? ಲೈಕ್ ಅಣ್ಣ ಅಂತ, ಅವನ ಅಣ್ಣ ಅಂತೀನಿ, ಅವ್ರ ಅಕ್ಕ ಅಂತಾರೆ, ಮುಗೀತು. ಜಯರಾಜಣ್ಣ ಆಸರೆ, ಅಪ್ಪಾಜಿ ಅಂತೀನಿ, ಅಣ್ಣ ಅಂತೀನಿ. ನಕ್ಷತ್ರ ಅವರು ನನ್ನ ಮಗಳ ಥರ ಪ್ರೀತಿಸ್ತಾರೆ, ಆಸರೆ. ಅವರು ಅಷ್ಟು ಜನ 180 ಜನ ನೋಡ್ಕೋತಾ ಇದ್ದಾರೆ. ಇಲ್ಲಿ ಇವ್ರು ನೋಡ್ಕೋತಾರೆ, ತುಂಬಷ್ಟು ಜನ ಇದ್ದಾರೆ, ಓಕೆನಾ? ಲೈಕ್ ಮಾಡ್ತಾ ಇದ್ದಾರೆ, ಮಾಡಲಿ. ಖುಷಿ, ಸಂತೋಷ. ನಮ್ಮ ಜೊತೆಗಿರೋರು ನಮಗಿಂತ ಒಂದು ಲೆವೆಲ್ ಮೇಲಲ್ಲಿ ಇರಬೇಕು, ಕೆಳಗಿರಬಾರ್ದು ಯಾರು. ನಾವಿನ್ನೂ ಕೆಳಗಿದ್ರು ಓಕೆ, ಅವರೆಲ್ಲ ಮೇಲಿರಲಿ. ನೋಡಿ, ಬೆಂಬಲಕ್ಕೆ ನಿಲ್ತಾರ ಎಲ್ಲ. ಎಸ್,
ನಾನು ಕೆಲವೊಮ್ಮೆ ಕೇಳ್ಪಟ್ಟಿದ್ದೀನಿ, ನಾವು ಅವರವರಲ್ಲೇ ಕೆಲವೊಂದು ಪೈಪೋಟಿಗಳಿರ್ತವೆ ಅಂತ. ಹೌದಾ? ನೋಡಿ, ಮನೇಲಿ ಇರಲ್ವಾ, ಅತ್ತೆ ಸೊಸೆ ನಡು ಜಗಳ ಇರುತ್ತೆ, ಇವಳ ಜೊತೆ ಜಗಳ ಇರುತ್ತೆ, ಸೊಸೆ ಅತ್ತೆ ಮಾವನ ಜೊತೆ ಜಗಳ ಇರುತ್ತೆ, ಅಳಿಯ ಅತ್ತೆ ಸೊಸೆ ಜೊತೆ ಇರ್ತವೆ. ಸಂಸ್ಥೆಗಳ ನಡುವೆನೂ ಅಂಥದ್ದೊಂದು ಪೈಪೋಟಿಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರ್ತವೆ, ಎಲ್ಲ ಇಶ್ಯೂಸ್ ಇರ್ತವೆ, ಎಲ್ಲ ಇರ್ತವೆ. ಲೈಕ್ ಕೆಲವೊಂದು ನೋಡಿ ಎಲ್ಲನೂ ಎಳ್ಕೊಂಡು ಹೋದ್ರೆ ಭಾಳ ದೊಡ್ಡದಾಗೆ ಇರ್ತವೆ. ಬಟ್ ಅಲ್ಲಿಗೇನೆ ಆಯಿತು, ನೀನೇ ದೊಡ್ಡವರ, ನೀನೇ ಚೆನ್ನಾಗಿದ್ಬಿಡು ಅಷ್ಟೇ. ನನಗೆ ಗೊತ್ತಿರುತ್ತೆ ಒಂದೊಂದು ಸತಿ ಸಮಥಿಂಗ್ ಇಸ್ ರಾಂಗ್ ನನ್ನ ಸುತ್ತಮುತ್ತ. ನಾನು ತುಂಬ ತಾಳ್ಮೆಯಿಂದ ಇರ್ತೀನಿ, ನಾನು ರಿಯಾಕ್ಟ್ ಮಾಡಲ್ಲ ಬೇಗ. ನೀವೊಂದು ಕಡೆ ಹೇಳ್ತೀರಿ, ನಮ್ಮ ಸಮುದಾಯದವರು ಇರೋದ್ರಿಂದಲೇ ಎಷ್ಟೋ ರೇಪ್ಗಳು ಕಡಿಮೆ ಆಗಿದ್ದಾವೆ ಅಂತ. ನೀವು ಅದು ಹೇಗೆ, ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ರಿ? ಸಿಚುವೇಶನ್ಸ್ ಮೇಲೆ ಮೊನ್ನೆ ಎಷ್ಟು ರೇಪ್ಗಳಾಗ್ತಾ ಇದ್ದಾವೆ, ಎಷ್ಟು ಪ್ರಾಬ್ಲಮ್ಗಳಾಗ್ತಾ ಇದ್ದಾವೆ. ಲೈಕ್ ಕಾನೂನೆಲ್ಲ ನಂಗೆ ಏನು ನಡೀತೈತೆ ಅಂತಲೂ ಒಂದೊಂದು ಸತಿ ಅರ್ಥ ಆಗಲ್ಲ. ದೇರ್ ಗೋಸ್ ಫಾರ್ ಪ್ರಾಸ್ಟಿಟ್ಯೂಟ್, ಅದಕ್ಕೂ ತಪ್ಪಂತಾರೆ. ಸೊ ಇವತ್ತು ಇರೋದಕ್ಕೆ ತಾನೇ ಎಷ್ಟೋ ನಡೀತಾ ಇದ್ದಾವೆ. ಪ್ರಾಸ್ಟಿಟ್ಯೂಷನ್ ಇರೋದ್ರಿಂದ ಆಲ್ಮೋಸ್ಟ್ ಎಷ್ಟೋ ರೇಪ್ಸ್ ಕಮ್ಮಿ ಆಗ್ತಾ ಇದ್ದಾವೆ, ನನ್ನ ಒಂದು ಒಪಿನಿಯನ್. ನಾನು ತುಂಬ ಓಪನ್ ಮೈಂಡೆಡ್, ನಾನು ತುಂಬ ಬ್ರಾಡ್ ಮೈಂಡೆಡ್. ನಾನು ಮಾತಾಡೋದು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳೋದು. ತಪ್ಪು ಲೈಕ್ ಎಷ್ಟೋ ಜನಕ್ಕೆ ಏನು ಪ್ರಾಬ್ಲಮ್ ಗೊತ್ತಾ, ನಾವು ಮಾತಾಡೋದೇ ತಪ್ಪಾಗಿ ಅನಿಸ್ಬಿಡುತ್ತೆ. ನಮ್ಮ ಯೋಚನೆನೇ ಅವ್ರಿಗೆ ತಪ್ಪು ಅನಿಸುತ್ತೆ. ಅವ್ರಿಗೆ ಸರಿ ಅನ್ಸೋಕ್ಕೆ ನಾವು ಯೋಚನೆನೇ ಬದಲಾಯಿಸ್ಕೊಳಕ್ಕಾಗಲ್ಲ. ಎಕ್ಸ್ ವರ್ಕರ್ಸ್ ಮನಸ್ಥಿತಿ ಹೇಗಿರುತ್ತೆ ಆ್ಯಕ್ಚುಲಿ ಅವ್ರಿಗೆ? ಆಪ್ಷನ್ ಇರಲ್ಲ ಕೆಲವೊಂದೊಂದು ಸತಿ ಪಾಪ ಅವ್ರಿಗೂ. ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು, ನಾನು ನೋಡಿರೋದು ಆಪ್ಷನ್. ನಾ ಹೇಳಿಲ್ವೇ, ಇದು ಒಂದು ನೋಡಿ, ಎಲ್ಲ ಜೀವನದಲ್ಲೂ ಆಪ್ಷನ್ ABCDE ಅಂತ ಇರುತ್ತೆ. ಮುಂದೆ ಗಡೆ ಆಪ್ಷನ್ನೇ ಇಲ್ಲ ಅಂದಮೇಲೆ ಅವ್ರು ಏನ್ರಿ ಮಾಡ್ತಾರೆ? ಓಕೆ, B ಇದ್ದಾಗೆ ತಾನೇ Cಗೆ ಹೋಗ್ತಾರೆ, C ಇದ್ದಕ್ಕೆ ತಾನೇ D ಹೋಗ್ತಾರೆ. ಬಟ್ ಅವ್ರಿಗೆ ಆಪ್ಷನ್ನೇ ಇಲ್ಲ. ಈಗ LKG ಓದಿಸ್ತೀರಾ, UKG ಓದಿಸಿ LKG ಓದಿಸಿದ್ರೆ ಓಕೆ. ನೀವು UKG ಓದಿಸ್ಬಿಟ್ಟು ಮುಗೀತು ಬಿಟ್ಬಿಟ್ರೆ ಹೆಂಗೆ? ನಿನಗೆ ಗ್ರ್ಯಾಜುಯೇಷನ್ ಬರೀ ಅಂದರೆ ಹೆಂಗೆ ಬರೀತಾರೆ? ಬಟ್ ಸುಮ್ಮನೆ ಸಮಾಜದ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗೋದು ಅವರಿಗೆ ಅಲ್ಲ. ಈಗ ನೀವು ಹೇಳ್ಬೋದು ಅವ್ರಿಗೆ ಆಪ್ಷನ್ ಇಲ್ಲ ಅಂತ. ಸುಮ್ಮನೆ ನಿಮ್ಮ ವೈಯಕ್ತಿಕವಾಗಿ ಕೇಳ್ತೀನಿ, ಈಸ್ ಇಟ್ ನೀವು ಅದನ್ನು ಬಿಟ್ಟು ಬೇರೆ ಏನೋ ಮಾಡ್ಬೋದಿತ್ತು ಅಂತ ನಿಮ್ಗೆ ಅನಿಸಿಲ್ವಾ? ಕೆಲವೊಂದೊಂದು ಸತಿ ಬಲವಂತ ಅನ್ನೋದು ಹೆಂಗಿರುತ್ತೆ ಅಂದರೆ, ಕೆಲವೊಂದೊಂದು ಸತಿ ನಾವು ಮಾಡಬೇಕು ಅಂದ್ರೂ ಸಿಚುವೇಶನ್ ಆ ಥರ ನಮ್ಮನ್ನು ರಾಂಗ್ ಮಾಡಿಬಿಡುತ್ತೆ. ಓಕೆ, ಆ ಸಿಚುವೇಶನಲ್ಲಿ ನಿಂತಾಗ ಈಗ ನಿಮ್ಗೆ ಹೊಟ್ಟೆ ಹಸಿದಿರುತ್ತೆ, ನಿಮ್ಗೆ ಊಟ ಇಲ್ಲ ಅಂದ್ರೆ ಒಂಚೂರು ಹಲ್ಸಿರೋದಾದ್ರೂ ಆ ಟೈಮಿಗೆ ತಿನ್ಕೊಂಡ್ಬಿಡ್ತೀರ. ಓಕೆ, ಇದು ಜೀವನ. ಭಾಳಷ್ಟು ಪೇನ್ ಐತೆ, ಭಾಳಷ್ಟು ನೋವೈತೆ. ಇಸ್ ಇಟ್ ನೀವು ನಿಮ್ಮ ಬದುಕಲ್ಲಿ ಅಂತಹ ಫಿಸಿಕಲಿ ಅಥವಾ ಸೆಕ್ಷುವಲಿ ಯಾವುದಾದ್ರೂ ಹರಾಸ್ಮೆಂಟ್ ಫೇಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ? ಎಸ್, ನನಗೂ 1-2-3 ಸತಿ ತುಂಬ ಟಾರ್ಚರು, ತುಂಬ ಮೆಂಟಾಲಿಟಿ. ನನ್ನ ಜೀವನದಲ್ಲಿ ನಾನು ಹೇಳ್ತಿದ್ದೀನಲ್ಲ, ಮೈ ಲೈಫ್ ಹ್ಯಾವ್ ಮೆನಿ ಕ್ರಾಸಸ್. ಐ ಫೇಸ್ಡ್ ಮೆನಿ ಆಫ್ ಇಶ್ಯೂಸ್. ಬಟ್ ನಾನು ಇವಾಗ ಬಂಡೆ ಆಗಿದ್ದೀನಿ. ಬಟ್ ಬಿಫೋರ್ ಐ ವಾಸ್ ಸ್ಮೂತ್. ನನಗೆ ಭಯ, ಆಳು, ಯಾರೇನಂದ್ರು ಭಯ. ನನಗೂ ಹ್ಯಾರಾಸ್ಮೆಂಟ್ ಮಾಡೋರು, ಬಿಲ್ಡಿಂಗ್ ವಿಷಯದಲ್ಲಿ ಧಮಕಿ ಹಾಕೋರು, ಹೆದರ್ಸೋರು, ಬೆದರ್ಸೋರು. ಬಟ್ ಐ ಟುಕ್ ಅ ಓತ್, ಐ ಟುಕ್ ಅ ಸ್ಟ್ರಾಂಗ್ ಡೆಸಿಷನ್. ಅವತ್ತು ನಿರ್ಧಾರ ಮಾಡಿದ್ದೀನಿ, ಐ ವಿಲ್ ನಾಟ್ ನೀ ಡೌನ್ ಇನ್ ಫ್ರಂಟ್ ಆಫ್ ಎನಿ ಆಫ್ ದ ಪರ್ಸನ್. ಐ ವಿಲ್ ಜಸ್ಟ್ ಸ್ಟ್ಯಾಂಡ್. ಐ ವಿಲ್ ಬಿಕಮ್ ಒಂದು ದೊಡ್ಡ ಲೆವೆಲಿಗೆ ಬರಬೇಕು. ದಿಸ್ ಇಸ್ ನಾಟ್, ನಾನು ಆಶ್ರಮ ಇನಾಗ್ರೇಷನ್ ಮಾಡೋದು, ದಟ್ ಈಸ್ ನಾಟ್ ಮೈ ಡ್ರೀಮ್. ಐ ಹ್ಯಾವ್ ಅ ಡ್ರೀಮ್ ಲೇಟ್. ಐ ವಾಂಟ್ ಟು ಬಿ ಸಮಥಿಂಗ್. ಐ ವಾಂಟ್ ಟು ಬಿ ಅ ಎಕ್ಸಾಂಪಲ್. ಐ ವಿಲ್ ಬಿ. ಇವ್ರು ನಿಮ್ಮ ಫ್ರೆಂಡ ಅನ್ಬೇಕು. ನಮ್ಮ ಕಾಂಟ್ಯಾಕ್ಟಲ್ಲಿರೋರು, ನಮ್ಮನ್ನೇ ಯಾರೆಲ್ಲ ನಮ್ಮಿಂದ ದೂರ ಇದ್ದಾರಲ್ಲ ಅವ್ರಿಗೆ ಅನಿಸ್ಬೇಕು, ವಿ ಮಿಸ್ ಇಟ್ ದೆಮ್ ಅನ್ಬೇಕು. ಐ ವಾಂಟ್ ಟು ಗ್ರೋ ಆಸ್ ಲೈಕ್ ದಟ್. ಒಬ್ಳಿದ್ಲು, ಹಿಂಗೆಲ್ಲ ಮಾಡಿದ್ಲು, ಹೋದ್ಲು, ಹೆಜ್ಜೆ ಗುರುತು. ಬಟ್ ಈಗ ಸ್ವಲ್ಪ ಒಂದಷ್ಟು ಬದಲಾವಣೆಗಳಾದಾಗ ಮೇನ್ಲಿ ಅವ್ರಿಗೆ ಸೆಕ್ಷುವಲ್ ಹರಾಸ್ಮೆಂಟೇ ಮೇನ್ ಆಗುತ್ತಲ್ಲ. ಎಲ್ಲಾನು ಥರ ಆಗುತ್ತೆ ರೀ. ಸೆಕ್ಷುವಲ್ ಇದು ಹೆಂಗಾಗ್ಬಿಟ್ಟೈತೆ ಅಂದರೆ ನಾರ್ಮಲ್ ಆಗ್ಬಿಟ್ಟೈತೆ. ಇದು ಒಂಥರ ಲೈಕ್ ನಮ್ಮ ಸಮಾಜದಲ್ಲಿ ಒಂದು ಕೆಲವೊಂದಿಷ್ಟು ಜನ ಇದ್ದಾರೆ ಕಟಕ್ರವರು. ಅವ್ರಿಗೆ ಏನಂದ್ರು ಅಣ್ಣ ಅಪ್ಪ ಅಂದ್ರೂ ಕೇಳಲ್ಲ.
ನೋವು ಆ್ಯಂಡ್ ಅವ್ರು ಯಾವುದಕ್ಕೂ ಹೆದರಲ್ಲ. ಆ ಬೇಕು ಅಂತ ಯಾರೂ ಮಾಡಲ್ಲ. ಆಪ್ಷನ್ ಇಲ್ದಂಗೆ ಕೆಲವೊಂದೊಂದು ಸತಿ ಕೆಲವೊಂದೊಂದು ವಿಷಯಕ್ಕೆ ಒಪ್ಕೋಬೇಕಾಗುತ್ತೆ. ಓಕೆ, ಈಗ ನಿಮ್ಮ ಸಮುದಾಯ ಎಷ್ಟು ಅಥವಾ ಓಕೆ, ನೀವೊಂದು ಅದ್ಭುತವಾದ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಅದೇ ಜನರು ನಿಮಗೆ ಬೆಂಬಲವಾಗಿ ಕೆಲವೊಮ್ಮೆ ಎಸ್, ಆಬ್ವಿಯಸ್ಲಿ ಐ ಹ್ಯಾವ್ ಸಪೋರ್ಟ್. ಐ ರೆಸ್ಪೆಕ್ಟ್ ದೆಮ್, ದೇ ರೆಸ್ಪೆಕ್ಟ್ ಮೀ. ನನ್ನನ್ನು ಅವರು ಪ್ರೀತಿಸ್ತಾರೆ, ಅವರು ನಾನು ಪ್ರೀತಿಸ್ತೀನಿ. ಐ ಮೀಟ್ ದೆಮ್. ನಾನು ಮಾಡ್ತಾ ಇರೋ ಕೆಲಸ ನನ್ನ ಪ್ರೊಫೆಷ್ನಲ್, ನನ್ನ ಇಷ್ಟ. ಎಲ್ಲರಿಗೂ ಜೀವನದಲ್ಲಿ 2 ಥರ ಜೀವನ ಇದ್ದಾವೆ. ಒಂದು ಪರ್ಸ್ನಲ್ ಲೈಫ್, ಒಂದು ಪ್ರೊಫೆಷ್ನಲ್ ಲೈಫ್. ಸೊ ನನ್ನ ಪರ್ಸ್ನಲ್ ಲೈಫು, ನನ್ನ ಪ್ರೊಫೆಷ್ನಲ್ ಲೈಫೇ ಬೇರೆ ಬೇರೆ. ಓಕೆ. ಸೊ ನನ್ನ ಪರ್ಸ್ನಲ್ ಲೈಫಲ್ಲಿ ಒಂದಿಷ್ಟು ಜೀವನಗಳಿರ್ತವೆ, ನನ್ನೊಂದಿಷ್ಟು ಕೆಲಸಗಳಿರ್ತವೆ, ಕಾರ್ಯಗಳಿರ್ತವೆ. ನನ್ನ ಪ್ರೊಫೆಷ್ನಲ್ ಲೈಫಲ್ಲೇ ಒಂದಿಷ್ಟು ಇರ್ತವೆ. ಸೊ ಎವ್ರಿ ಲೀಡ್ ಹ್ಯಾವ್ ಮೆನಿ ಕ್ರಾಸಸ್. ನಿಮ್ಮ ಆಶ್ರಮಕ್ಕೆ ಪುನೀತ್ ರಾಜ್ಕುಮಾರ್ ಅವರು 50,000 ಕೊಟ್ಟರು ಅಂತ ನೀವು ಒಂದು ಕಡೆ ಹೇಳಿದ್ರಿ. ಕೊಟ್ಟು ಅವರು ಸಪೋರ್ಟ್ ಮಾಡಿದ್ರು. ಅವರಿದ್ದಾಗೆ ಮಾಡಿದ್ರು. ಏನು ಹೇಳಿದ್ರು ಆ ಸಮಯದಲ್ಲಿ ಅವರು? ಸಪೋರ್ಟ್ ಮಾಡಿದ್ರು. ಬರ್ತೀನಿ ಒಂದ್ಸತಿ ಅಂದಿದ್ರು. ಅವರನ್ನ ರೆಸ್ಪೆಕ್ಟ್ ಮಾಡ್ತೀನಿ. ನಂಗೆ ಅವ್ರದ್ದು ಸಾಂಗ್ ಇಷ್ಟ, ಅದು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಲೈಕ್ ಅದೂ ಒಂಥರ, ಯಾಕಂದ್ರೆ ಅದು ಓಲ್ಡ್ ಏಜ್ ಸಂಬಂಧಪಟ್ಟಿದ್ದು. ಇಟ್ ಇಸ್ ಅ ಯೂನಿಕ್ ಸಾಂಗ್. ಆ್ಯಂಡ್ ಆ ಸಿನಿಮಾನೇ ಅದಕ್ಕೆ ಸಂಬಂಧಪಟ್ಟಿದೆ ಹೆಚ್ಚು ಕಡಿಮೆ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸೋ ರಾಜರತ್ನನು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಫೈನ್, ದಿಸ್ ಇಸ್ ಫಾರ್ ಯು. ಏನು ಗೊತ್ತಾ, ನನ್ನ ಹಿಂದೆ ದೊಡ್ಡ ದೊಡ್ಡ ಕೋಟೆಗಳಿಲ್ಲ, ನನ್ನ ಹಿಂದೆ ದೊಡ್ಡ ದೊಡ್ಡ ಮಹಾರಾಜರದ್ದು ವಂಶದ ಕಥೆ ಇಲ್ಲ, ಅಥವಾ ಸೈನಿಕರಿಲ್ಲ. ಆದರೂ ನಾನು ಮಹಾರಾಣಿ. ಐ ಆಮ್ ದ ಪ್ರಿನ್ಸಸ್ ಆಫ್ ಮೈ ವರ್ಲ್ಡ್ ವಿತೌಟ್ ಕಿಂಗ್. ರಾಜನಿಲ್ಲದ ಮಹಾರಾಣಿ ನಾನು. ರಾಜ ಇಲ್ಲದ ಮಹಾರಾಣಿ. ಯು ಆರ್ ದ ಕ್ವೀನ್. ಯುವರ್ ಓನ್ ಕಿಂಗ್ಡಮ್. ಎಸ್, ದೊಡ್ಡ ದೊಡ್ಡ ಕೋಟೆಗಳಿಲ್ಲ ಅಂದ್ರೂ ಪರವಾಗಿಲ್ಲ. ಕೋಟೆಯಲ್ಲಿ ಎಲ್ಲದಕ್ಕೂ ಎಷ್ಟು ಶಕ್ತಿ ಐತೆ, ಎಷ್ಟು ತೂಕ ಇರುತ್ತೆ, ಅಷ್ಟು ತೂಕ ನನ್ನಲ್ಲೇ ಐತೆ. ಸಾಕು ನನಗೆ. ಬ್ಯೂಟಿಫುಲ್. ಎಷ್ಟು ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರಿ? ತುಂಬ. ಆ್ಯಂಡ್ ಅದೆಷ್ಟು ಮುಖ್ಯ. ಸೆಲ್ಫ್ ಲವ್. ಯಾವತ್ತೂ ಬದುಕಲ್ಲಿ ಯಾರು ಇಲ್ಲಪ್ಪ ಕಣ್ಣೀರು ಒರ್ಸೋಕ್ಕೆ ಎಂದಾಗ ಬಹುಶಃ ಈ ಭಾವನೆ ನಿಮ್ಮನ್ನು ಕಾಪಾಡಿರುತ್ತೆ. ಸತ್ಯವಾಗ್ಲೂ. ಮೆನಿ ಟೈಮ್ಸ್ ಅನಿಸುತ್ತೆ ಸಂಬಂಧ ಶುಡ್ ಬಿ ದೇರ್, ಯಾರೋ ಇರಬೇಕು, ನಮ್ಮ ಜೊತೆ ಮಾತಾಡಬೇಕು, ಕೇರ್ ಮಾಡಬೇಕು, ಕನ್ಸರ್ನ್ ಮಾಡಬೇಕು ಅನ್ಸುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಸತಿ ಕೆಲವೊಂದು ಕೆಲಸ ನಾವೊಂದು ಲೆವೆಲ್ ಅಂತ ಇರಬೇಕು, ನಮಗೆ ಅಂತ ಒಂದು ತಾಕತ್ ಅಂತ ಇರಬೇಕು. ಇನ್ಫ್ಲೂಯೆನ್ಸ್ಡ್ ಪರ್ಸನ್, ಯು ಬಿಕಮ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್. I never want to be an influencer person. I want to lead my life how I designed my life. I want to lead my life. I just want to show this world what I am, what is my identity, what is my dream. ನನ್ನ ಕನಸೇನು, ನನ್ನ ಗುರಿ ಏನು, ನನ್ನ ಆಸೆ ಏನು ಅನ್ನೋದನ್ನಷ್ಟೇ ನಾನೊಂದು ಚೌಕಟ್ಟು ಹಾಕಿ ಅದಕ್ಕೊಂದು ಡಿಸೈನ್ ಬರೆದಿದ್ದೀನಿ. ಆ ಡಿಸೈನ್ ಪ್ರಕಾರನೇ ನನ್ನ ಜೀವನ ನಾನು ಡಿಸೈನ್ ಮಾಡ್ಕೋಬೇಕು. ವ್ಯತ್ಯಾಸಗಳಾಗಕ್ಕೆ ಇಷ್ಟ ಇಲ್ಲ. ರೈಟ್ ನೌ ಯು ಆರ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್? ನೋ ಬಾಬಾ, ಐ ಫೀಲ್ ನಾನು ತುಂಬ ಕಾಮನ್ ಪರ್ಸನ್. ನೀವು ಹೇಳಿದ್ರೆ ಕೆಲವು ಕೆಲಸಗಳು ನಡೀತವೆ ಅಂತ ಕೆಲವೊಮ್ಮೆ ಕೇಳ್ಪಟ್ಟಿದ್ದೀನಿ, ಹೌದಾ? ಇಸ್ ಇಟ್? ನೋ, ನಿಮಗೆ ಶಾಸಕರು ಗೊತ್ತಿದ್ದಾರೆ, ದೊಡ್ಡ ದೊಡ್ಡವರು ಗೊತ್ತಿದ್ದಾರೆ. ನಾನು ತುಂಬ ಝೀರೋ ಪರ್ಸನ್ನು, ನಾನು ತುಂಬ ಡೌನ್ ಟು ಅರ್ತ್ ಪರ್ಸನ್ನು. ಲೈಕ್ ನಾನು ಹೇಳ್ತಿದ್ದೀನಲ್ಲ, ಐ ಆಮ್ ಡಿಸೈನ್ಡ್. ಒಂದಿಷ್ಟು ಚೌಕಟ್ಟು ಹಾಕಿದ್ದೀನಿ, ಅದ್ರ ಒಳಗಡೆನೇ ಲೇಖನ ಮಾಡಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಾನು ಹಿಂಗಿಂದ ಹಿಂಗೆ ಬದುಕಬೇಕು, ಆಮೇಲೆ ಈ ಥರ ಬದುಕಬೇಕು, ಬಿಲ್ಡಿಂಗ್ ಇನಾಗ್ರೇಷನ್ ಆದಮೇಲೆ ಈ ಥರ ಬದುಕಬೇಕು, ನಾನೊಂದು ಬಟ್ಟೆ ಹಾಕಿದ್ರು ಸೀರೆ ಹಾಕಿದ್ರು ಈ ಥರ ಹಾಕಬೇಕು. ದಿಸ್ ಈಸ್ ಮೈ ಲೈಫ್ ಸ್ಟೈಲ್ ಆ್ಯಂಡ್ ದಿಸ್ ಈಸ್ ವಾಟ್ ಐ ಆಮ್. ಇದೇ ಥರ ನನ್ನ ಆಸೆ ಇರೋದು. ನಾನು ಹಂಗೆ ಹೇಳಿದಾಗ ಹ್ಞೂ ಅಂದ್ಬಿಡ್ತೀರಾ ಅಂದ್ಕೊಂಡಿದ್ದೆ. ಏನಕ್ಕೆ ಇನ್ಫ್ಲೂಯೆನ್ಸು? ನಾನಾಗಿರ್ತೀನಿ. ಇನ್ಫ್ಲೂಯೆನ್ಸರ್ ಪರ್ಸನ್ ಆಗ್ಬಿಟ್ರೆ ನಾನು ಬದಲಾಗಿ ಹೋಗ್ಬಿಡ್ತೀನಿ. ಒಂದು ವೇಳೆ ನಿಮ್ಗೆ ಅಂಥ ಶಕ್ತಿ ಬಂತು ಅಂದರೆ ಅದನ್ನು ಬಡವರ ಉಪಯೋಗಕ್ಕೆ ಬಳಸ್ಕೊಳ್ತೀರಿ. ಡೆಫಿನೆಟ್ಲಿ. ನೋಡಿ, ನನಗೆ ಅಧಿಕಾರದ ಅಹಂ ಇಲ್ಲ, ಅಧಿಕಾರ ಬೇಕು ಅಂತಲೂ ಇಲ್ಲ. ಬಟ್ ಐ ವಾಂಟ್ ಟು ಬಿ ಸಮಥಿಂಗ್ ವಿಚ್ ಅವಳಿದ್ಲು, ಅದನ್ನು ಮಾಡಿದ್ಲು, ಅದರಿಂದ ಅದು ಆಯಿತು ಅಂತ ಹೇಳಬೇಕು. ಪುಸ್ತಕದಲ್ಲಿ ನಾವೊಂದು ಭಾಗ ಆಗಿರಬೇಕು. ನನಗೆ ಅದು ಆಸೆ ಐತೆ. ಐ ವಿಲ್ ಬಿ ಇಟ್.
ಸೂಪರ್ ಸೂಪರ್. will take ಅಂದರೆ time. ನಾನು ಒಂದು ವೇಳೆ ನಿಧನವಾದ ದಿನ, ಈಗ ನನಗೆ ಯಾರೊಬ್ಬರು ಹೇಳ್ತಿದ್ರು ಒಂದು ಶೋ ಅಲ್ಲಿ, ಸರ್ ನಾನು ಸತ್ತರೆ ಸರ್ ಪ್ರಜಾವಾಣಿಲಿ ಡೆಕ್ಕನ್ ಹೆರಾಲ್ಡಲ್ಲಿ ಮೇಯ್ನ್ ಫಸ್ಟ್ ಪೇಜ್ ಇದೆಯಲ್ಲ ಸರ್, ಇಂಥವ್ರು ವಿಧಿವಶರಾದರು ಅಂತ ನನ್ನ ಬಗ್ಗೆ ಒಂದು ದೊಡ್ಡ ಸತ್ಯ. ನನಗಿರೋದು ಅದು ಒಂದು ಆಸೆ. ನಾನು ಏನಾದ್ರು ಸತ್ತು ಹೋಗಿದ್ದ ದಿನ ನನಗೆ ಜನ ಪ್ರೀತಿಸ್ಬೇಕು, ನನಗೋಸ್ಕರ 2 ಹನಿ ಕಣ್ಣೀರು ಹಾಕಲಿ ಸರ್. ನನಗದು ಬಹಳ ದೊಡ್ಡ ಅಹಂಕಾರ ಅಂತ ಅನ್ನಿಸ್ಲಿಲ್ಲ. ಒಬ್ಬ ವ್ಯಕ್ತಿ ನಾನು ಹಿಂಗೆ ಬದುಕಿದ್ರೆ ಪೇಪರಲ್ಲಿ ಇಂಥವ್ರು ಸತ್ರು ಅಂತ ಹೆಡ್ಲೈನಾಗಿ ಬರಬೇಕು ಅಂದ್ರೆ ಹೆಂಗೆ ಬದುಕಿರ್ಬೇಕಲ್ಲ ಅವರು. ಎವ್ರಿ ಮ್ಯಾನ್ ಹ್ಯಾವ್ ಎ ಡ್ರೀಮ್, ಎವ್ರಿ ಮ್ಯಾನ್ ಹ್ಯಾವ್ ಎ ಡ್ರೀಮ್. ಒಂದು ಕನಸು ಇರಲಾರ್ದು ಜೀವನನೇ ಅಲ್ಲ. ನಾವು ಒಂದು ಸುಂದರವಾದ ಕನಸು ಕಾಣಬೇಕು. ಆ ಕನಸಿನ ಜೊತೆನೇ ನಾವು ಜೀವನ ಮಾಡಬೇಕು. ಆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರಲ್ಲ ಅವರು. ಇವರು ಸಾಯಿ ಕುಮಾರ್ ಅವ್ರ ತಮ್ಮ ಆರುಮುಗಮ್ ಅಂತ ಆ್ಯಕ್ಟ್ ಮಾಡಿದಾರಲ್ಲ, ಅವರು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತಾ ಇದ್ರು. ನಾನು ಅದನ್ನು ಮನಸ್ಸಿಗೆ ತಗೊಂಡೆ. ನಾನು ಸತ್ತಾಗ ದೇಶದ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ನನ್ನ ಹೆಸರು ಬರಬೇಕು. ಅಂದರೆ ಆ ಮ್ಯಾನಿಫೆಸ್ಟೇಷನ್ ಏನು ತೋರಿಸ್ತಾ ಇದೆ ಅಂದರೆ ಅವರ ಯೋಚನಾ ಮಟ್ಟ ಯಾವ ಎತ್ತರಕ್ಕಿದೆ ಅಂತ. ಹಾಗೆ ಶ್ರೀನಿವಾಸ್ ಅವರೇ, ಜೀವನ ಅನ್ನೋದು ಒಂದು ಸಮುದ್ರದ ಅಲೆ ಥರ. ಯಾವಾಗ ಬಂದು ಯಾವಾಗ ಹೊಡ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಅವಕ್ಕೇನೋ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದರ ಅರ್ಥ ಜೀವನ ಅನ್ನೋದು ಒಂದು ನಿಮಿಷದ ಜೀವನ. ಉಸಿರು ಇರುತ್ತೆ, ಉಸಿರು ಹೋಗುತ್ತೆ. ಹೂವಂದಾಗ ಉಸಿರು ಮುಂದೆ ಬರುತ್ತೆ, ಮತ್ತು ಅದೇ ಉಸಿರು ಯಾವಾಗ ಹಿಂದೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಈ ಕ್ಷಣ ನಮ್ಮದು, ಈ ನಿಮಿಷ ನಮ್ಮದು. ನಾವು ಅಂದ್ಕೊಂಡಾಗ ನಾವು ಬದುಕೋಣ. ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋದು ಬೇಡ, ಇನ್ನೊಬ್ರಿಗೆ ತೊಂದರೆ ಮಾಡೋದು ಬೇಡ. ನಮ್ಮ ಜೀವನ ನಮ್ಮ ಚೌಕಟ್ಟಲ್ಲಿ ನಮ್ಮದೇ ಆದಂಥ ಹಾದಿ ಬಾದಿಲಿ ಬದುಕೊಂಡು ಹೋಗೋಣ. ನಿಮ್ಗೆ ಏನೇನು ಹಾಬಿಗಳಿದ್ದಾವೆ? ನನಗೆ ಆ್ಯಕ್ಚುಲಿ ನಾನು ತುಂಬ ಜಂಕ್ ಫುಡ್ ತಿಂತಿದ್ದೆ ಮುಂಚೆ, ಇವಾಗ ಬಿಟ್ಬಿಟ್ಟಿದ್ದೀನಿ. ಜಂಕ್ ಫುಡ್ಸ್ ಭಾಳ. ಜಂಕ್ ಫುಡ್ಡಲ್ಲಿ ಏನು ತಿಂತಿದ್ರಿ? ಪಿಜ್ಜಾ ಇಸ್ ಮೈ ಫೇವ್ರೆಟ್. ಸೌತೆಕಾಯಿ, ಹೀರೆಕಾಯಿ, ಇಲ್ಲಪ್ಪ ಅವೆಲ್ಲಂದ ದೂರ. ನಾನು ಆ್ಯಕ್ಚುಲಿ ನಾನು ಮಠಕ್ಕೆ ಹೋದ್ರೆ ತಿಳಿ ಬೇಳೆ ಸಾಂಬಾರು ಇಷ್ಟ ನಂಗೆ. ಅದೇ ಒಳ್ಳೇದಲ್ಲ ಸೌತೆಕಾಯಿ ಬಗ್ಗೆ. ಇಲ್ಲ ನಾನು ತಿನ್ನಲ್ಲ, ಅಷ್ಟೆಲ್ಲ ಇಲ್ಲ. ನಾನು ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ತಿನ್ನಲ್ಲ ಅಂದರೆ ಮೊದಲಿಂದನು? ಮೊದಲಿಂದ ನಾನು ನಾನ್ ವೆಜ್ ತಿನ್ನಲ್ಲ. ಬಿಕಾಸ್ ಐ ಸ್ಟಡಿಡ್ ಇನ್ ಸಿದ್ಧಗಂಗಾ. ಓಕೆ. ಲೈಕ್ ಪಿಜ್ಜಾ, ಬರ್ಗರ್ ಅಂದರೆ ಪ್ರಾಣ. ಚಾಕ್ಲೇಟ್ಸ್ ಆರ್ ಮೈ ಫೇವ್ರೆಟ್. ನಾನು ಹ್ಯಾಂಗರ್ಸ್ ಕಂಟ್ರೋಲ್ ಮಾಡೋದು ಅದನ್ನೇ, ಚಾಕ್ಲೇಟು. ಜಂಕ್ ಫುಡ್ ತುಂಬ ತಿಂತಾ ಇದ್ರಿ? ಜಂಕ್ ಫುಡ್ಸ್. ಯಾಕೆ ಬಿಟ್ರಿ? ಸುಮ್ಮನೆ ಸ್ವಲ್ಪ ಕೆಲವೊಂದೊಂದು ರೀಸನ್ಗಳಿಂದ ಬಿಟ್ಬಿಟ್ಟೆ. ಇವಾಗ ತಿನ್ನಲ್ಲ. ಯು ಶುಡ್ ಬಿ ಹ್ಯಾಪಿ. ಅಲ್ಲ ಇವಾಗ ತಿನ್ನಲ್ಲ. ನಾನು ಕೆಲವೊಂದೊಂದಿಷ್ಟು ಡಾಕ್ಟರ್ಸ್ ಎಲ್ಲ ಸಜೆಷನ್ ಮಾಡಿದ್ರು, ತಿನ್ನಬೇಡಿ, ಶೂಸ್ ಆಗುತ್ತೆ. ಜಂಕ್ಸಿಂದ ನಾನು ದಪ್ಪ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವೆಲ್ಲ ಅದರಿಂದ ಇಲ್ಲ. ನಾನು ಚೆನ್ನಾಗಿದ್ರೆ ಇನ್ನೂ ನಾನು 10 ಕೆಲಸ ಮಾಡ್ಬೋದು ಅಂತ. ಜಂಕ್ ಫುಡ್ ಮುಟ್ಟಬೇಡಿ, ಜಂಕ್ ಫುಡ್ ಮುಟ್ಟಬೇಡಿ. ಅದು ಪಿಜ್ಜಾ, ಬರ್ಗರ್, ಚಾಕ್ಲೇಟ್, ಅದು ಇದು ಫೋರ್ಸ್ ಎಲ್ಲೋ ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, ಬರ್ತಡೇ ದಿನ ಓಕೆ. ಬಟ್ ಮನೇಲಿ ಅಮ್ಮ ಮಾಡಿದ ತರಕಾರಿ ಸಾರು, ಕುಂಬಳಕಾಯಿ ಸಾರು, ಸೊಪ್ಪಿನ ಸಾರು. ಇವಾಗಲೂ ನಮ್ಮಲ್ಲೆಲ್ಲ ಬಯೋದು, ನೀನು ಸೊಪ್ಪು ಸಾಂಬಾರು ತಿನ್ನಲ್ಲ, ನೀನು ಅದು ತಿನ್ನಲ್ಲ, ಇದು ತಿನ್ನಲ್ಲ, ನಿನ್ಗೆ ಏನು ಅಡುಗೆ ಮಾಡ್ಬೇಕು. ಈ ಯೋಗೇಶ್ ಅಣ್ಣ, ನಮ್ಮ ಜಯರಾಜಣ್ಣ ಎಲ್ಲ ಅದೇ ಹೇಳೋದು ನನಗೆ. ಎಲ್ಲರೂ ಕೂಡ ಏನು ಬಿಕ್ಕಿರೋರೆಲ್ಲ ಪ್ರತಿಯೊಬ್ಬರೂ ಅದೇ ಹೇಳೋದು, ನೀನು ತಿನ್ನಲ್ಲ, ನಿನ್ನ ಕಷ್ಟ, ನೀನು ಅದು ತಿನ್ನಲ್ಲ, ಇದು ತಿನ್ನಲ್ಲ ಅಂತೀಯಾ ಅಂತ. ಲೈಕ್ ಐ ಲೀಡ್ ಮೈ ಲೈಫ್ ವೆರಿ ಹ್ಯಾಪಿಲಿ. ಎಂಡ್ ಆಫ್ ದ ಡೇ ನೋವೈತೆ, ಒಂದು ಕಡೆ ಖುಷಿ ಇಲ್ಲ, ಬಟ್ ಆದರೂ ಬದುಕ್ತೀನಿ, ಬದುಕಲೇಬೇಕು. ದೇವರ ನಂಬಿಕೆ ಎಷ್ಟಿದೆ ನಿಮಗೆ? ತುಂಬ ನಂಬ್ತೀನಿ. ದೇವರು ಇರೋದಕ್ಕೆ ತಾನೇ, ಸೃಷ್ಟಿಕರ್ತ ಇರೋದಕ್ಕೆ ತಾನೇ ಪ್ರತಿಯೊಂದು ಜೀವಿನೂ ಇವತ್ತು ಉಸಿರಾಟ ಆರಾಮಾಗಿ ಆಡ್ತಾ ಇರೋದು. ಯಾವ ದೇವರು ನಿಮ್ಗೆ ಇಷ್ಟ? ಎಲ್ಲ ದೇವರಲ್ಲಿ ಹೆಸರುಗಳಿಲ್ಲ. ಐ ರೆಸ್ಪೆಕ್ಟ್ ಎವ್ರಿ ಗಾಡ್. ನಾನು ಮೈಸೂರಿಗೆ ಹೋದರೆ ಚಾಮುಂಡೇಶ್ವರಿಗೆ ಹೋಗ್ತೀನಿ, ಚಾಮರಾಜನಗರಕ್ಕೆ ಹೋದರೆ ಬಂಡಿ ಮಕ್ಕಳಮ್ಮಂಗೆ ಹೋಗ್ತೀನಿ, ಮಂಗಳೂರಿಗೆ ಹೋದರೆ ಕೊರಗಜ್ಜಂಗೆ ಹೋಗ್ತೀನಿ. ದೇವರು ಎಲ್ಲ ಕಡೆ ಬೇರೆ ಬೇರೆ ರೂಪದಲ್ಲಿ ಒಬ್ಬನೇ ಇದ್ದಾನೆ ಅಂತ. ದೇವರು ಹೇಳೋದೇ ನಮ್ಮನ್ನು ಗೊತ್ತಾ, ಮನಸ್ಸಿಂದ ಭಕ್ತಿಯಿಂದ ನಾವು ಬೇಡ್ಕೊಂಡ್ರೆ ದೇವರು ಯಾವತ್ತೂ ನಮ್ಗೆ ಅದನ್ನು ಮಾಡು ಇದನ್ನು ಮಾಡು ಅಂತ ಕೇಳಿಲ್ಲ ಬಾಯ್ಬಿಟ್ಟು. ನಾವು ನಮ್ಮಿದಕ್ಕೆ ನಾವು ಮಾಡ್ತೀವಿ. ಬಟ್ ಏನಂದರೆ ಲೈಕ್ ದೇವ್ರ ಮೇಲೆ ಲೈಕ್ ಒಂದು ಅದು ಪ್ರೀತಿ. ಓಕೆನಾ? ಎಲ್ಲನೂ ಪ್ರೀತಿ. ನನಗೆ ತುಂಬ ಫೇವ್ರೆಟ್ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಲೈಕ್ ಐ ಲವ್ ಕೃಷ್ಣ. ವೈ ಕೃಷ್ಣ ಅಂದರೆ ಇಷ್ಟ ನನಗೆ. ಕಾರಣ ಬೇಕಾಗಿಲ್ಲ. ಕೃಷ್ಣ ಬ್ಯೂಟಿಫುಲ್. ಕೃಷ್ಣ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಹೆಣ್ಮಕ್ಳಿಗೆ. ಎಷ್ಟು ಜನ ಹೆಣ್ಮಕ್ಳಿಗೆ ಕೃಷ್ಣ ಅಂದರೆ ಇಷ್ಟ? ಹೌದು, ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ಇಷ್ಟ. ನಾವ್ಯಾರು ಗೋಪಿಕಾ ಸ್ತ್ರೀ ಅಲ್ಲ, ಬಟ್ ಆದರೂ ಕೃಷ್ಣ. ಅವನನ್ನು ಭಕ್ತಿ ಮಾಡುವ ಎಲ್ಲರೂ ಗೋಪಿಕಾ ಸ್ತ್ರೀಯರು. ಗೋಪಾಲನನ್ನು ಪ್ರೀತಿಸುವವರು ಗೋಪಿಕೆಯರು. ಕೃಷ್ಣನನ್ನು ಪ್ರೀತಿ ಮಾಡೋರು ನೀವೆಲ್ಲ
ಎಷ್ಟು ನೋಡಿ ಭಗವಂತನ ಕುರಿತು. ಏಕೆಂದರೆ ಬದುಕಲ್ಲಿ ಒಂದು ಹಂತಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಮೂಲ ಬೇರುಗಳನ್ನು ಎಷ್ಟೋ ಜನ ಬಿಟ್ಬಿಡ್ತಾರೆ. ಒಂದು ದೇವ್ರು ನಂಬಲ್ಲ, ಐ ಡೋಂಟ್ ಬಿಲೀವ್. ಬಟ್ ನಾನು ಎಷ್ಟೋ ಕೇಳಿದ್ದೀನಿ, ಕೆಲವೊಂದು ಇಲ್ಲಿ ಕೂತು ಮಾತಾಡಬೇಕಾದ್ರೆ ಮನಸ್ಸಲ್ಲಿ ಅಂದ್ಕೊಳ್ತೀನಿ, ಅಫ್ಕೋರ್ಸ್ ಅವರು ಸಾಧನೆ ಮಾಡಿರ್ತಾರೆ. ಒಂದು ಹಂತ ಹೋದ್ಮೇಲೆ ನಾನು ಹಿಂಗೆಲ್ಲ ದೇವ್ರನ್ನ ಬಿಟ್ಟು ಆಚಾರ ವಿಚಾರಗಳನ್ನು ಬಿಟ್ಟು ಏನೇನೋ ಆಗಿ ಕರಿಗೆ ರೋಗಿಷ್ಠನಾಗಿ ಮತ್ತೆ ಅಲ್ಲಿಗೆ ಬಂದು ನಿಂತಿದ್ದೀನಿ ಸರ್ ಅಂತ. ಏನು ಗೊತ್ತಾ, ಈ ಜೀವನ ಅನ್ನೋದು ಸುಂದರವಾದದ್ದು, ನಮಗೆ ದೇವ್ರಿಗೆ ಕೊಟ್ಟಿರೋದಕ್ಕೆ ವಿ ನೀಡ್ ಟು ಥ್ಯಾಂಕ್ಸ್ ಗಾಡ್. ನಮ್ಮ ತಂದೆ ತಾಯಿಗೆ, ನಮ್ಮ ತಂದೆ ತಾಯಿನ ಹತ್ರ ನಾನು ಮಾತಾಡದೇ ಇರ್ಬೋದು, ಬಟ್ ನನಗೊಂದು ಜನ್ಮ ಕೊಟ್ಟಿದ್ದಾರೆ. ಆ ಜನ್ಮಕ್ಕೆ ನಾನು ಋಣಿ. ಇವತ್ತು ನನ್ನನ್ನು ಕಣ್ ತೆಗೆಸಿ ಪ್ರಪಂಚ ತೋರಿಸಿದ್ದಾರೆ. ಓಕೆನಾ. ನನಗೆ ವಿದ್ಯೆ ಹೇಳ್ಕೊಟ್ಟಿರೋಂಥ ನನ್ನ ಗುರು, ನನ್ನ ಸಿದ್ಧಗಂಗಾ ಮಠ, ನನ್ನ ಕ್ಲಾಸ್ ಟೀಚರ್ಸ್, ನನ್ನ ಪ್ರತಿ ಟೈಮ್ ಗೈಡ್ ಆಗಿ, ನನ್ನ ಮೆಂಟರ್ ಆಗಿ ನನ್ನ ಜೊತೆ ನಿಂತಿರುವಂಥ ನನ್ನಿಷ್ಟು ಫ್ರೆಂಡ್ಸ್, ಪ್ರತಿನಿತ್ಯ ನನ್ನ ಸೋಲು, ನನ್ನ ಗೆಲುವು, ನನ್ನ ಜೊತೆ ನಡೆಸ್ಕೊಂಡು ಬಂದಿರೋವಂಥ ಒಂದಿಷ್ಟು ಜನ, ತೀರ್ಸಕ್ಕಾಗ್ಲಾರ್ದ ಋಣ ಕರ್ನಾಟಕದ ನಾಡಿನ ಜನ, ಇವರಿಗೆಲ್ಲ ನಾನು ಇನ್ನೊಂದು ಜನ್ಮ ಎತ್ಕೊಂಡ್ಬಂದ್ರೂ ಕೂಡ ನನ್ನ ಋಣನ ನಾನು ತೀರ್ಸೋಕ್ಕಾಗ. ಐ ವಾಂಟ್ ಟು ಥ್ಯಾಂಕ್ ಯು. ನನ್ನನ್ನೆಲ್ಲ ನೋಡ್ತಾ ಇರ್ತಾರೆ. ಇವತ್ತು ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ, ಕಾಳಜಿ ಅವ್ರ ಹತ್ರ ಅಷ್ಟು ನನಗಿರುತ್ತೆ. ಇಸ್ ಇಟ್ ನಿಮಗೆ ಯಾರಿಗಾದರೂ ಸಾರಿ ಕೇಳಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಹಾಂ, ನಾನೊಬ್ರಿಗೆ ಸಾರಿ ಕೇಳಬೇಕು. ಯಾರಿಗೆ? ಯಾರಿಗೋ ಒಬ್ಬರಿಗೆ ನನ್ನ ಜೀವನದಲ್ಲಿ. ನಾನೇನೋತ್ತು ಮತ್ತೆ ಅವ್ರನ್ನ ತಿರುಗಿ ನೋಡ್ತಾ ಇಲ್ಲ. ಏನೋ ಒಂದು ರೀಸನಿಂದ, ನನಗೆ ಕೋಪದ ವಿಷಯದಿಂದ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸಾರಿ. ಬಟ್ ನಿಮ್ಗೆ ಅರಿವಿದೆಯಾ ನಿಮ್ಮ ಕಡೆಯಿಂದಲೇ ಏನೋ ತಪ್ಪಾಗಿರ್ಬೋದು? ಎಸ್, ನನ್ನಿಂದಾನೇ ತಪ್ಪಾಗೈತೆ. ಬಟ್ ಅವ್ರಿಗೆ ನೇರವಾಗಿ ಕೇಳ್ಬೋದಲ್ಲ. ಬಟ್ ಈ ಮೂಲಕ ನೀವು ಕೇಳ್ತಾ ಇದ್ದೀರಿ ಸಾರಿ. ನಿಮ್ಮ ದೊಡ್ಡತನ. ನಾವು ಇನ್ನೊಬ್ಬರ ಮುಂದೆ ತಲೆ ಬಗ್ಸೋದ್ರಲ್ಲಿ ನಮ್ಮ ದೊಡ್ಡತನ ಅನ್ನಲ್ಲ, ಅದು ನಮ್ಮ ಚಿಕ್ಕತನ. ನಾವು ತಪ್ಪು ಮಾಡಿದ್ದೀವಲ್ಲ, ಅರ್ಹರಿದ್ದೀವಿ ಸಾರಿ ಕೇಳೋಕ್ಕೆ. ಮಾಡಿರೋ ತಪ್ಪನ್ನು ತಿದ್ಕೊಳ್ಳೋ ಜೀವನ ಬದುಕೋದ್ರಲ್ಲಿ ತಪ್ಪೇನಿಲ್ವಲ್ಲ. ಬಟ್ ಇಷ್ಟು ಉದಾರತನ ಇರೋರು ಮುಂದೆ ಹೋಗಿ ಕೇಳ್ಬೋದಲ್ಲ. ಒಪ್ಕೊಳ್ಬೇಕಲ್ಲ. ಕೇಳದೆ ಅನ್ನೋ ಸಮಾಧಾನ ನಿಮಗಿರುತ್ತಲ್ಲ, ಕಣ್ಮುಂದೆ ಇಲ್ವಲ್ಲ. ಅದಕ್ಕೇನು ಮಾಡ್ತೀರಿ? ತುಂಬ ದೂರ ಇದ್ದಾರೆ. ಬಟ್ ಈಗ ನೀವು ಮನಸ್ಸು ನಿರಾಳ ಮಾಡ್ಕೊಳ್ಬೋದು, ಇಲ್ಲಿಂದ ಕೇಳಿ. ಪ್ರತಿದಿನ ಕೇಳ್ಕೊತೀನಿ ಮನಸ್ಸಿನಲ್ಲಿ, ಅವತ್ತಿಂದ ಇವತ್ತಿನವರೆಗೂ. ತಂದೆ ತಾಯಿ ಕುರಿತು ಕಡೆಯದಾಗಿ ಏನು ಹೇಳ್ತೀರಿ? ಓಕೆ, ಎಂದೋ ಒಂದು ದಿನ, ಯಾವತ್ತೋ ಒಂದು ಸಮಯ ಅವ್ರಿಗೂ ವಯಸ್ಸಾಗುತ್ತೆ, ಎಲ್ಲೆಲ್ಲೋ ಮೂಲೆಯಲ್ಲಿ ಕೂತ್ಕೊಳ್ತಾರೆ, ಅವ್ರ ಕಣ್ಣಿಗೆ ಈ ವಿಡಿಯೋ ಬೀಳ್ಬೋದು. ಒಂದು ದಿನ ಅವ್ರ ಮಗಳು, ಇವತ್ತು ಅವ್ರು ಏನೇನೋ ಆಗಿದ್ದಾರೆ, ಅಪ್ಪ ಅಮ್ಮನಿಗೆ ಈ ಮೂಲಕ ಏನಾದರೂ ಹೇಳೋದಾದರೆ ಪ್ಲೀಸ್ ಹೇಳಿ. ಇವತ್ತು ಮದರ್ಸ್ ಡೇ. ನಂದು ನಮ್ಮ ಅಮ್ಮಂದೊಂದು ಫೋಟೋ ಬೇಕಿತ್ತು ಅನಿಸುತ್ತೆ, ಜೊತೆಗೆ ಫೋಟೋ ಇಲ್ಲ. ಬಟ್ ಪ್ರತಿಯೊಬ್ಬರು ಹೆಣ್ಣು ತಾಯಿನೇ, ನಾನೆಲ್ಲರಿಗೂ ಡಿಟೆಕ್ಟ್ ಮಾಡ್ತೀನಿ. ನನ್ನ ತಂದೆ ತಾಯಿಗೆ ಬೇಡ ಏನು. ನಿಮ್ಮ ಒಡ ಹುಟ್ಟಿದವ್ರು ಯಾರೂ ಇಲ್ಲೋ? ನನಗೆ ಯಾರೂ ಇಲ್ಲ, ನನಗೆ ಯಾರೂ ಬೇಡ. ನನಗೆ ಆ್ಯಂಡ್ ನಿಮಗೆ ಕರ್ನಾಟಕದ ಎಷ್ಟು ಜನರ ಪ್ರೀತಿ ಇದೆ. ಬಹುಶಃ ಎಷ್ಟು ಕೋಟಿ ಕೋಟಿ ಜನರ ನಡುವೆ ಅಷ್ಟು ಜನರ ಪ್ರೀತಿ ನಿಮ್ಮೊಬ್ಬರಿಗೆ ಸಿಗಬೇಕಂದ್ರೆ ಏನು ಪುಣ್ಯ ಅದು? ನನ್ನ ಪುಣ್ಯ. ನಾನು ಐ ಆಮ್ ಅ ಬ್ಯೂಟಿಫುಲ್ ಲೈಕ್ ಫ್ಲವರ್ ಕ್ವೀನ್. ಫ್ಲವರ್ ಕ್ವೀನ್. ನಕ್ಷತ್ರ ನನ್ನ ಹೆಸರು. ನನ್ನನ್ನೆಲ್ಲ ನಕ್ಷತ್ರ ಅಂತ ಕರಿಬೇಕು, ನನಗೊಂದು ಆಸೆ. ನಕ್ಷತ್ರ. ಓ, ಮೇಡಮು, ಆಂಟಿ, ಇದು ಆಂಟಿ ನಕ್ಷತ್ರ. ಆಂಟಿ ಅಂತಾರ? ಎಂಥ ದುರಂತ ನಡೆದಿದೆ ನಿಮ್ಮೊಂದಿಗೆ ಬದುಕಲ್ಲಿ. ಆಂಟಿ ಅವನು ಅಂದನು ಆಂಟಿ ಅಂತ. ಆಂಟಿ ಚೆನ್ನಾಗಿ ಹೇಳಿದ್ದಾರೆ ಯಾರು. ಓಕೆ, ನಗ್ತಾ ಇರ್ಬೇಕು ಅಷ್ಟೇ. ಆಂಟಿ ಅಂದ್ಬಿಟ್ಟಿದ್ದಾರೆ. ಓಕೆ, ನೀವು ಸ್ವಲ್ಪ ದೊಡ್ಡಾಳಂಗೆ ಕಾಣ್ತೀರ ಅವ್ರ ಕಣ್ಣಿಗಲ್ಲ. ನೀವೊಂದು ಕೆಲಸ ಮಾಡ್ಬಿಡಿ, ಒಂದು 26 ಅಂತ ಬರ್ಕೊಂಡು ಬೋರ್ಡ್ ಹಾಕೊಂಬಿಡಿ, ಒಂದು 26 ಏಜ್ ಅಂತ.
ಹಾಗೆ ಜಿಫ್ಲಾ ಲೈಕ್ ನಾನಷ್ಟೇ ಹೇಳೋದು, ಈ ಒಂದು ಎಪಿಸೋಡ್ ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ, ನನ್ನ ಎಲ್ಲ ಪ್ರೀತಿಯ ಜನಗಳಿಗೆ, ನಾವು ಹಬ್ಬಕ್ಕಷ್ಟೇ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದಲ್ಲ, ಪ್ರತಿದಿನ ಪ್ರತಿ ಕ್ಷಣನೂ ಒಳ್ಳೇದು ಮಾತಾಡೋಣ. ಬ್ಯೂಟಿಫುಲ್. ನಮಗೆ ಕೆಟ್ಟದ್ದು ಮಾಡಿದ್ರಂದ್ರೂ ಪರವಾಗಿಲ್ಲ, ನಾವು ಅವ್ರಿಗೆ ಒಳ್ಳೇದು ಬಯಸೋಣ. ಯಾರ ಜೀವನದಲ್ಲಿ ಶಾಶ್ವತನೂ ಅಲ್ಲ, ಯಾರ ಜೀವನದಲ್ಲಿ ತಾತ್ಕಾಲಿಕನೂ ಅಲ್ಲ. ಇರೋ ಪ್ರತಿ ಒಂದು ಮೂಮೆಂಟ್ನ ಖುಷಿಯಾಗಿ ಎಂಜಾಯ್ ಮಾಡೋಣ, ಯಾರಿಗೂ ಕೆಟ್ಟದ್ದು ಬಯಸ್ತೇನೆ. ಆದಷ್ಟು ಎಲ್ಲರ ಲೈಫಲ್ಲಿ ನಾವು ಒಂದು ಎಕ್ಸಾಂಪಲ್ ಆಗಿರೋಕ್ಕೆ ಇಷ್ಟಪಡಬೇಕು. ಆ ಪೂರ್ತಿ ಬುಕ್ಕಲ್ಲಿ ನಾವಿರಬೇಕು ಅಂತ ಯೋಚನೆ ಮಾಡೋದು ಬೇಡ, ಅಟ್ಲೀಸ್ಟ್ ಆ ಬುಕ್ಕಲ್ಲಿ ಒಂದು ಪೇಜ್ ನಾವಾಗಿರೋಣ. ಸೊ ಇಷ್ಟೇ ನಾನು ಹೇಳೋದು. ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರತಿಯೊಬ್ಬರನ್ನ ಪ್ರೀತಿಸೋರು ಸಿಗೋದು ತುಂಬ ಕಮ್ಮಿ. ಆ ಪ್ರೀತಿನ ಎಲ್ಲೂ ಕಳ್ಕೊಬೇಡಿ, ಅಷ್ಟೇ ನಾನು ಹೇಳೋದು ಜನಕ್ಕೆ. ಸೂಪರ್ ನಕ್ಷತ್ರ ಅವರೇ, ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ನಿನಗೆ ಈ ಚೇರಲ್ಲಿ ಎಷ್ಟೋ ಜನ ಕೂತಿರ್ತಾರೆ, ನನ್ನನ್ನು ಕರೆಸಿ ಈ ಚೇರಿಗೆ ಕೂಡ್ಸಿದ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಮಚ್. ಇನ್ನೂ ಎಷ್ಟು ಜನ, ಇನ್ನೂ ನನಗಿಂತ ಸಾಧನೆ ಮಾಡಿರೋರು, ನನಗಿಂತ ಲೈಕ್ ಜೀವನದಲ್ಲಿ ತುಂಬ ಮುಂದುವರೆದವ್ರು ಎಷ್ಟೋ ಜನ ಇದ್ದಾರೆ. ಅವರು ಮೇನ್ ಇಲ್ಲಿ ಬರಬೇಕು. ಕಾರಣದಂಗೆ ಎಲೆಮರೆಕಾಯಿಯಾಗಿ ಜೀವನ ಮಾಡ್ತಾಯಿದ್ದಾರೆ. ಲೈಕ್ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಈಗ ನಮ್ಮ ಪದ್ಮಶ್ರೀ ಜೋಗತಿ ಮಂಜಮ್ಮ ಮಾತೆ, ನಮ್ಮ ಕರ್ನಾಟಕದ ಕಿರೀಟ, ನಾಟ್ ಕರ್ನಾಟಕ, ನಮ್ಮ ದೇಶದ ಕಿರೀಟ, ಹಳ್ಳಿಯಿಂದ ಹೋಗಿ ಡೆಲ್ಲಿ ಪಾರ್ಲಿಮೆಂಟಿಗೆ ಹೋಗಿ ಪದ್ಮಶ್ರೀ ತಂದಿದ್ದಾರೆ. ಏನು ನೋಡಿ ಹೆಮ್ಮೆಗಳು ಅವರೆಲ್ಲ ನೋಡಿ ನಡೆದಾಡಿ ನಮ್ಮ ನಡುವೆ ಇರತಕ್ಕಂಥ ಮಹಾನ್ ಚೇತನಗಳು. ಇವಾಗ ನಾವೆಲ್ಲ ಇದೀವಿ, ವಿ ಆರ್ ಬ್ಲೆಸ್ಡ್. ಇನ್ನೊಂದು 10-20 ವರ್ಷಕ್ಕೆಲ್ಲ ಮುಂದೆ ಅವರೆಲ್ಲ ಮಿಸ್ ಮಾಡ್ಕೋತಾರೆ ಅವ್ರನ್ನ. ಲೈಕ್ ಹಾಗೆ ನಾವಿದ್ವಿ ನೋಡಿ. ಐ ಆಮ್ ಅ ಬ್ಲೆಸ್ಡ್ ಚೈಲ್ಡ್ ಹೂ ವಾಸ್ ದೇರ್ ಇನ್ ಅ ಟೈಮ್ ಆಫ್ ಶಿವಕುಮಾರ್ ಸ್ವಾಮೀಜಿ. ನಾನು ಅವ್ರನ್ನ ನೋಡಿದ್ದೀನಿ, ಮುಟ್ಟಿದ್ದೀನಿ, ಮಾತಾಡಿಸಿದ್ದೀನಿ. ಓಕೆನಾ, ಅವ್ರ ಕೈಯಿಂದ ಪ್ರಶಸ್ತಿ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಎಷ್ಟು ಕೋಟಿ ಕೊಟ್ಟರು ಅವ್ರು ಸಿಗ್ತಾರಾ? ಇಲ್ಲ. ದಿಸ್ ಈಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಇದೇ ಸಂತೋಷದ ಕ್ಷಣ. ದಿಸ್ ಈಸ್ ಅನ್ ಮೆಮೊರೇಬಲ್ ಮೂಮೆಂಟ್. ಸಿದ್ಧಗಂಗಾ ಅನ್ನೋದು ಒಂದು ಸಂಸ್ಥೆ ಅಲ್ಲ, ಅದು ಜೀವನ. ಎಷ್ಟೋ ಜನದ ಬದುಕಕ್ಕೆ ಜೀವನ ಕೊಡುತ್ತೆ. ಅನ್ನ, ಅಕ್ಷರ, ಆಶ್ರಯ, ತ್ರಿವಿಧ ದಾಸೋಹಿ, ಕರ್ನಾಟಕ ರತ್ನ. ಅವ್ರದ್ದೊಂದು ಇಲ್ವಾ ಒಂದು ಸಾಂಗು, ಅದೊಂದು ತುಂಬಾ ಸಾಂಗ್ ಐತೆ ಅದರಲ್ಲಿ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ತುಂಬಾ ಚೆನ್ನಾಗೈತೆ. ಅವ್ರು ಬರ್ದಿರೋ ಋಷಿ ಸರ್ ಬಂದಿದ್ರು, ಇದರ ಹಿಂದಿನ ಗೆಷ್ಟೇ ಅವರು, ಅವರೇ ಬರ್ದಿದ್ದದ್ನ. ಒಳಿತು ಮಾಡು ಮನುಷ್ಯ, ಆ ಹಾಡು ಬರ್ದಿರೋರೆ ಈ ಸಿದ್ಧಗಂಗಾ ಹಾಡನ್ನ. ಅದು ಹೇಗೆ ಹುಟ್ಟಿತು ಅಂತ ಎಲ್ಲ ಹೇಳ್ತಾ ಇದ್ರು. ಮಕ್ಕಳ ಪಾಲಿಗೆ ತಂದೆ ಇವರು, ಮಮತೆಯ ಅಮ್ಮನ ಮರೆಸುವರು, ಜ್ಞಾನದಲ್ಲಿ ಮಹಾಜ್ಞಾನದಲ್ಲಿ ನೀಡುತ್ತ ಕೈಯನ್ನು ಚಾಚುವರು, ಜಾತಿ ಮತಗಳ ಪಥಗಳ ಮರೆತು ಮುಂದಾಡುವಲ್ಲಿ ಹಾಡುವರು, ಕಾವಿಯ ತೊಟ್ಟ ಕಾಯಕ ಪುರುಷ ಸೆಳೆದರು ಶತವರುಷ, ಸಿದ್ಧಲಿಂಗೇಶ್ವರನ ನಾಮದು ಶ್ರೋತದಿಂದ ಕಾಣುವ ದೇವರು ಇವರು, ಶ್ರೀ ಸಿದ್ಧಗಂಗೆಯ ಪೂಜ್ಯರು, ನಡೆದಾಡುವ ಪರಮೇಶ್ವರರು, ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ನಡೆದಾಡುವ ಪರಮೇಶ್ವರರು, ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ಇಷ್ಟು ಸೊಗಸಾಗೈತೆ ಅಂದರೆ ಇದು. ಲೈಕ್ ಯಾವಾಗಲೂ ಹೇಳಲ್ವಾ, ಲೈಕ್ ನುಡಿದಂತೆ ನಡೆಯುವ ದೇವರವರು, ನಡೆದಿರುವಂಥ ದೇವರು. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯು ಎಂದು. ಒಲೆ ಆರಿಲ್ಲ ಅಂತ, ಆರಿಲ್ಲ, ಇವತ್ತು ಆರಿಲ್ಲ. ಸಿದ್ಧಗಂಗಾ ಕ್ಷೇತ್ರದ ಅದ್ರ ಮಹಿಮೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಇವಾಗ ಇರೋರು ಕೂಡ ಇಷ್ಟು ಚೆನ್ನಾಗಿ ಎಲ್ಲಾನು ಕೇರ್ ಮಾಡ್ತಾರೆ. ಚಿಕ್ಕ ಬುದ್ಧಿ, ಲೈಕ್ ನನ್ನ ಬಿಲ್ಡಿಂಗಲ್ಲಿ ನಾನು ಒಂದು ಸ್ಟ್ಯಾಚು ಮಾಡಿಸಿದ್ದೀನಿ ಬುದ್ಧಿಯವ್ರದ್ದು. ಐ ವಾಂಟ್ ಟು ಟ್ರಿಬ್ಯೂಟ್ ದೆಮ್, ಐ ವಾಂಟ್ ಟು ಥ್ಯಾಂಕ್ ಟು ದೆಮ್. ಓಕೆ. ಸೊ ನನ್ನ ಇನಾಗ್ರೇಷನ್ಗೆ ನೀವೆಲ್ಲ ಬರಬೇಕು. ನನಗೆ ದಯವಿಟ್ಟು ಈ ಪ್ರೀತಿ ಆಶೀರ್ವಾದ ನೀವು ಕೊಟ್ಟಿದ್ದೀರಾ, ಅದು ನನ್ನ ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ.
ನನಗಿನ್ನೂ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಯಾವಾಗಲೂ ಇರಲಿ. ಇನ್ನೂ ಸಾವಿರಾರು ಕೆಲಸ, ಲಕ್ಷಾಂತರ ಕೆಲಸಗಳು ನಾನು ಮಾಡಬೇಕು. ಒಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಡಿ, ಇನ್ನೂ ಕೊಡಿ, ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಪ್ರೀತಿ ಅಭಿಮಾನ ಈಗ ಆಲ್ರೆಡಿ ಈ ನಾಡಿನ ಜನತೆ ನಿಮಗೆ ನೀಡಿದ್ದಾರೆ. ಆ್ಯಂಡ್ ಅದಕ್ಕಿಂತ ಮೀರಿ ನಿಮ್ಮ ವ್ಯಕ್ತಿತ್ವ ಅಷ್ಟು ತೂಕವಾಗಿದೆ. ಈ ನಿಮ್ಮ ಗುಣ ಹಾಗೂ ಈ ನಿಮ್ಮ ಶ್ರೇಷ್ಠ ಉದ್ದೇಶ ನಿಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ದೇವರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಆ ಭಗವಂತ ವಾಸುದೇವ ಕೃಷ್ಣನ ಅನುಗ್ರಹ ನಿಮಗೆ ಪ್ರಾಪ್ತವಾಗಲಿ. ನಿಮಗಿನ್ನೂ ಒಳ್ಳೆಯದಾಗಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಆ್ಯಂಡ್ ಮತ್ತೆ ಜನರು ಅಪೇಕ್ಷಿಸೋದಾದರೆ, ಜನರು ಕಮೆಂಟಲ್ಲಿ ಕೇಳೋದಾದರೆ, ನಕ್ಷತ್ರ ಅವರು ಮತ್ತೆ ಬರ್ತಾರೆ, ಬದುಕಿನ ಬಗ್ಗೆ ಮಾತಾಡ್ತಾರೆ. ಇಲ್ಲೇ ಹತ್ತಿರದಲ್ಲಿರೋರು ಬಂದುಬಿಡ್ತಾರೆ, ಪಟ್ಟಂತ ಬರ್ತೀವಿ. ಸೊ ಖಂಡಿತ ನಾನು ನಿಮಗೆ ಭರವಸೆ ಕೊಡ್ತೀನಿ, ನಕ್ಷತ್ರ ಅವರು ಮತ್ತೆ ನಮ್ಮ ಈಗ podcast next ನಾವು ಬರಲ್ಲ, ನೆಕ್ಸ್ಟ್ ಅವ್ರು ನಮ್ಮ ಇದಕ್ಕೆ ಬರ್ತಾರೆ, ಹೋಗ್ತೀನಿ. ನೆಕ್ಸ್ಟ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಪಾಡ್ಕಾಸ್ಟನ್ನು ನೋಡಿದ್ದಕ್ಕೆ. ನೀವು ನೋಡ್ತಾ ಇರೋದು CCS ಕ್ಯಾಶುವಲ್ ಕನೆಕ್ಟ್ ವಿತ್ ಶ್ರೀನಿವಾಸ್ ಕಾರ್ಯಕ್ರಮ. ಆ್ಯಂಡ್ ನಿಮಗೆ ಮುಂದಿನ ಗೆಸ್ಟ್ ಯಾರಿರಬೇಕು ಅಂತ ಆಸೆ ಇದೆ, ಅದನ್ನು ಕಮೆಂಟ್ ಮಾಡಿ ಅವರನ್ನು ಕರೆಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆ್ಯಂಡ್ ಈ ಎಪಿಸೋಡಿಂದ ಬದುಕಿನ ಅನೇಕ ಪಾಠಗಳು ನಿಮಗೆ ಸಿಕ್ಕಿದ್ದಾವೆ. ಒಂದು ಹೆಣ್ಮಗಳಾಗಿ ನಕ್ಷತ್ರ ಅವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಲ್ಲದೆ ನೂರಾರು ಜನಕ್ಕೆ ಉಪಕಾರ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಟುಕೊಂಡಿರೋರು. ಸೊ ಕೆಲವೊಮ್ಮೆ ನೀವು ಒಂಟಿರ್ಬೋದು, ನಿಮ್ಮ ಮುಂದಿಗೆ ಒಂದು ಕನಸಿದ್ರೆ ನೀವು ಒಂಟಿಯಲ್ಲ. ಆ ಕನಸಿಗೆ ದೇವರು ಹೇಗೋ ದಾರಿ ತೋರಿಸ್ತಾನೆ. ಸೊ ನಕ್ಷತ್ರ ಅವರ ಬದುಕಿನ ಕತೆ ಕೇಳಿ ನಿಮಗೆ ಹೇಗೆ ಅನ್ನಿಸ್ತು, ನಿಮಗೆ ಹೇಗೆ ಸ್ಫೂರ್ತಿ ಆಯಿತು, ಕಮೆಂಟ್ ಮಾಡಿ. ಹಾಗೂ ದಯವಿಟ್ಟು ಮೇಕ್ ಶೂರ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ದಯವಿಟ್ಟು ಖಚಿತಪಡಿಸ್ಕೊಳ್ಳಿ. ಆ್ಯಂಡ್ ಏನಾದರೂ ಒಳ್ಳೆಯದು ಕೆಟ್ಟದ್ದು ಏನಾದರೂ ತಿದ್ದುಕೊಳ್ಳೋದಿದ್ದರೆ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಿ, ಖಂಡಿತ ತಿದ್ದುಕೊಳ್ತೀನಿ ಅಂತ ಹೇಳ್ತಾ ಮತ್ತೊಬ್ಬರು ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಹರೇ ಕೃಷ್ಣ.